ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು? ಎರಡು ಕೂಡ ಒಂದೇ. 97% ಆಫ್ ದ ಪೀಪಲ್ ಇನ್ ಇಂಡಿಯಾ ಇದ್ರ ಬಗ್ಗೆ ಅರಿವೇ ಇಲ್ಲ. ಇದು ನಮ್ಮ ಒಳಗಡೆ ಇರ್ತಕ್ಕಂಥ ಅಗಾಧವಾದಂಥ ಒಂದು ಶಕ್ತಿ, ಪ್ರೋಗ್ರಾಮ್ಡ್ ಮೈಂಡ್ ವರ್ಕ್. ನಾನು ಏನು ಮಾತಾಡಿದ್ರು ನಿಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಸುಪ್ತ ಮನಸ್ಸನ್ನು ತರಬೇತಿಗೊಳಿಸ್ತಕ್ಕಂಥದ್ದೊಂದು ಕಾರ್ಯಕ್ರಮ ಏನಿದೆಯಲ್ಲ, ದಿಸ್ ಇಸ್ ನಾಟ್ ಎ ಆರ್ಡಿನರಿ. ಆದರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಇಲ್ವಾ? ಇದೆ, ಕನ್ವಿನ್ಸ್ ಮಾಡ್ಕೋಬಹುದು. ನನಗೆ ಒಳ್ಳೇದು ಅಂತ ಹೇಳಿದ್ರೆ ಆ ಒಳ್ಳೇದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಇಟ್ ಸೆಲ್ಫ್ ಇಟ್ಸ್ ಡಸಂಟ್ ಹ್ಯಾವ್ ಎ ಡೆಫಿನೇಷನ್. ಬ್ಯಾಡ್ ಅಂದ್ರೆ ಅಗೈನ್ ದೇರ್ ಇಸ್ ನೋ ಡೆಫಿನೇಷನ್ ಕರೆಕ್ಟ್ ಅವಶ್ಯಕತೆ ಇರೋದು ಇಲ್ಲದೆ ಇರೋದು. ಇಲ್ಲದೆ ಇರೋಂಥದ್ದು. ಈಗ ಮನೆಯಲ್ಲೇ ಗಂಡ ಹೆಂಡತಿ ಉತ್ತರ ದಕ್ಷಿಣದಲ್ಲಿ ಇರ್ತಾರೆ. ಹೆಂಡತಿ ಮಾಡೋದು ಗಂಡಗೆ ಆಗ್ತಾ ಇರಲ್ಲ, ಗಂಡ ಮಾಡೋದು ಹೆಂಡತಿಗೆ ಆಗ್ತಾ ಇರಲ್ಲ. ಫೈನಲಿ ನಿಮಗೆ ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಖುಷಿ ಇದೆಯಾ? ದಟ್ಸ್ ವಾಟ್ ಯುವರ್ ಪರ್ಪಸ್ ಆಫ್ ಲೈಫ್. ನಾವು ಕನ್ಫ್ಯೂಷನ್ ಸ್ಟೇಟ್ ಆಫ್ ಇರ್ತಕ್ಕಂಥ ಟೈಮ್ನಲ್ಲಿ ಯಾವ ಡಿಸಿಷನ್ ತಗೊಬಾರ್ದು. ದಟ್ ವುಡ್ ಬಿ ದ ರಾಂಗ್ ಡಿಸಿಷನ್. ನೀನು ಸರಿ ಇಲ್ಲ ಅಂತ ಹೇಳ್ತಿದಂಗೆ ನಮಗೆ ಕೋಪ ಬರೋದಾದ್ರೆ ಯು ಆರ್ ಅಡ್ಮಿಟಿಂಗ್ ಯುವರ್ ಸೆಲ್ಫ್. ನಾಳೆ ಬೆಳಗ್ಗೆ ಎದ್ರೆ ನಿನ್ನ ಜೀವನ, ಇಲ್ಲ ಅಂದ್ರೆ ಅದು ನಿನ್ನ ಜೀವನ ಅಲ್ಲ. ಎಷ್ಟು ಜನ ನೈಟ್ ಊಟ ಮಾಡಿ ಮಲಗಿದವ್ರು ಬೆಳಗ್ಗೆ ಹಾಸಿಗೆಯಿಂದ ಎದ್ದೇ ಇಲ್ಲ. ಎಷ್ಟು ಜನ ನಾನು ಸಂಜೆ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದವ್ರು ಬಂದೇ ಇಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವ್ಯ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ನಿಮ್ಗೆ ಒಂದು ಕ್ವೆಶನ್ ಕೇಳಬೇಕು. ಸೊ ನಿಮ್ಮ ಫೋನ್ ಹ್ಯಾಂಗ್ ಆದರೆ ಏನು ಮಾಡ್ತೀರಾ? ರೀಸೆಟ್ ಮಾಡ್ತೀವಲ್ವಾ? ನಾವೆಲ್ಲರೂ ಫೋನ್ ಹ್ಯಾಂಗ್ ಇದ್ದ ಕೂಡಲೇ ಫಸ್ಟ್ ನಾವೇನು ಮಾಡೋದು, ರೀಸೆಟ್ ಮಾಡ್ತೀವಿ. ಸೊ ದರ್ ಇಸ್ ಒಂದು ಸೇಯಿಂಗ್ ಅಬೌಟ್ ಬ್ರೈನ್, ಆಯಿತಾ? ಸೊ ಯೋರ್ ಮೈಂಡ್ ಇಸ್ ಪ್ರೋಗ್ರಾಮಬಲ್ ಸೂಪರ್ ಕಂಪ್ಯೂಟರ್ ಆ್ಯಂಡ್ ಇಫ್ ಯು ಡೋಂಟ್ ಓನ್ ಯುವರ್ ಪ್ರೋಗ್ರಾಮ್ ಸಮ್ಮನ್ ಎಲ್ಸ್ ವಿಲ್ ಅಂತ ಹೇಳ್ತಾರೆ. ಸೊ ಇದೆಷ್ಟು, ಈ ಕೋಟು ಎಷ್ಟು ವೆಯ್ಟೇಜ್ ಆಗುತ್ತೆ ಅಂತಂದರೆ, ಸೊ ನಮಗೆ ಬೇಕಾಗಿರೋ ಹಾಗೆ ನಮ್ಮ ಮೈಂಡ್ನ ಹೇಗೆ ರೀಪ್ರೋಗ್ರಾಮ್ ಮಾಡೋದು. ಸೊ ಇದ್ರ ಬಗ್ಗೆ ನಾವು ಈ ಮೈಂಡ್ ಸೈನ್ಸ್ ಅಂತಾರಲ್ಲ, ಸೊ ಈ ಟಾಪಿಕ್ನ ತುಂಬ ಸುಲಭವಾಗಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ಅವರು he is one and only Mr. Vishal Shetty, who is the founder of Astitva Foundation, who is a mind coach, therapist, and mind healer. So we want to welcome you, Mr. Vishal sir. Thank you. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನಮಸ್ತೆ ಸರ್. ಸರ್, ಸೊ ಇವತ್ತು ನಮ್ಮ ಟಾಪಿಕ್ ಬಂದು ಮೈಂಡ್ ಆ್ಯಂಡ್ ಮೈಂಡು ಮತ್ತು ಸಬ್ ಕಾನ್ಷಿಯಸ್ ಮೈಂಡು ಅಂತ ಹೇಳ್ತಾರಲ್ಲ. ಸೊ ನಿಮ್ಮ ಪ್ರಕಾರ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಹೌದು. ಓಕೆ, ಫಸ್ಟ್ ಮೈಂಡ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ. ಓಕೆ, ದೆನ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಕ್ಲಾರಿಟಿ ತಗೊಳ್ತಾ ಹೋಗೋಣ. ಮೈಂಡು ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಕೂಡ ಒಂದೇ. ಓಕೆ. ಓಕೆ, ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಕೂಡ ಒಂದೇ. ಮೈಂಡಲ್ಲಿ ಎರಡು ವಿಧ ಇದೆ, ಒಂದು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಹೌದು. We have to underline that. One is a conscious mind, And one is subconscious. subconscious mind. ಇವಾಗ ನಾವೇನು ಮಾತಾಡ್ತಾ ಇದ್ದೀವಲ್ಲ, ಇದೆಲ್ಲ ಕಾನ್ಷಿಯಸ್ ಮೈಂಡ್, ಓಕೆ. ಇದೆಲ್ಲ ಎಚ್ಚರದ ಮನಸ್ಸು. ಇದ್ರ ಬಗ್ಗೆ, ಇದ್ರ ಹ್ಯಾಬಿಟ್ ಬಗ್ಗೆ ನಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ, ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವಿವತ್ತು ಈ ಒಂದು ಪಾಡ್ಕಾಸ್ಟಲ್ಲಿ ರಿವೀಲ್ ಮಾಡ್ತಾ ಹೋಗೋಣ. ಓಕೆ. ಪ್ರತಿಶತ 97% ಆಫ್ ದ ಪೀಪಲ್ ಇನ್ ಇಂಡಿಯಾ ಇದ್ರ ಬಗ್ಗೆ ಅರಿವೇ ಇಲ್ಲ. ಹೌದು. 97% ಆಫ್ ಪೀಪಲ್ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಇದು ಹೇಗೆ ವರ್ಕ್ ಆಗತ್ತೆ, ನಿಜವಾಗ್ಲೂ ಈ ಥರದ್ದೊಂದು ಕಾನ್ಸೆಪ್ಟ್ ಇದೆಯಾ, ಇದನ್ನು ನಾವು ಯೂಸ್ ಮಾಡ್ಬೋದಾ, ಅಥವಾ ನಮಗೆ ಅವಶ್ಯಕತೆ ಇದ್ದ ಹಾಗೆ ಇದನ್ನು ಯೂಸ್ ಮಾಡ್ಕೋಬೋದಾ, ಯಾವ ವೇನಲ್ಲಿ ಇದನ್ನು ಯೂಸ್ ಮಾಡ್ಕೋಬೇಕು, ಇದಕ್ಕೆ ಪ್ಯಾಟ್ರನ್ ಏನಾದರೂ ಇದೆಯಾ, ನಮಗೆ ಹೇಗೆ ಬೇಕು ಹಾಗೆ ಈ ಒಂದು ಶಕ್ತಿಯನ್ನು, ಮನಸ್ಸಿನ ಶಕ್ತಿಯನ್ನು ಯೂಸ್ ಮಾಡ್ಕೋಬೋದಾ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹೌದು. ಆದರೆ ನಾನು ಈ ಒಂದು ವೇದಿಕೆಯಲ್ಲಿ ಹೇಳ್ಕೊಳ್ಳೋದೇನೆಂದರೆ, ಇದು ನಮ್ಮ ಒಳಗಡೆ ಇರ್ತಕ್ಕಂಥ ಅಗಾಧವಾದಂಥ ಒಂದು ಶಕ್ತಿ. ಓಕೆ, ಇವಾಗ ಕಾನ್ಷಿಯಸ್ ಮೈಂಡ್ ಅಂತ ನಾನು ಹೇಳಿದೆ. ನೀವು ಕಾನ್ಷಿಯಸ್ಲಿ ಏನಾದರೂ ಮಾಡಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೊಂದು ಊಟ ಮಾಡಬೇಕಾದ್ರೆ, ರೈಟ್, ಅಥವಾ ನಿಮಗೆ ಕೈ ರೈಸ್ ಮಾಡಬೇಕಾದ್ರೆ,
ಕೈನ ಮೇಲೆತ್ತಬೇಕಾದ್ರೆ, ದೆನ್ ನಿಮ್ಮ ಮನೆಗೆ ಏನಾದರೂ ಥಿಂಗ್ಸ್ ಬೇಕನ್ನೋದನ್ನ ತರಬೇಕಾದ್ರೆ, ಈ ಕಾನ್ಷಿಯಸ್ಲಿ ಆಗ್ತಕ್ಕಂಥ ಎಲ್ಲ ವಿಚಾರಗಳೇನಿದೆಯಲ್ಲ, ಹ್ಮ್ ಹ್ಮ್ ನನಗೆ ಒಳ್ಳೆ ಬಟ್ಟೆ ಬೇಕು, ಹೌದು ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಹೌದು ನನ್ನ ಹೇರ್ ತುಂಬ ಚೆನ್ನಾಗಿರಬೇಕು, ಇರ್ಬೇಕು. ಸೊ ನನ್ನ ಇವಾಗ ಫೇಸ್ ನಾನು ಕಟ್ ಚೆನ್ನಾಗಿ ಕಾಣಿಸ್ತಿದ್ದೀನಾ ಇಲ್ವಾ ಅದು ಕಾನ್ಶಿಯಸ್ ಆಗಿರ್ತೀವಿ ನಾವು. ಹೌದು ನಾನು ಗ್ಲೋ ಇದ್ದೀನಾ, ಕಪ್ಪಗಿದ್ದೀನಾ, ಹ್ಮ್ ಇದೆಲ್ಲ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಆದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಯಾವುದೂ ಇಲ್ಲ. ಓಕೆ ಓಕೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಯಾವುದೂ ಇಲ್ಲ. ಕಾನ್ಷಿಯಸ್ಲಿ ನಾವೀಗೇನು ಮಾತಾಡ್ತಾ ಇದ್ದೀವಿ, ವರ್ಕ್ ಆಗ್ತಾ ಇದೆಯಾ, ನನ್ನ ಮಾತು ಕೇಳಿಸ್ತಾ ಇದೆಯಾ, ನಾನು ಸರಿಯಾಗಿ ಕ್ವಶನ್ ಕೇಳ್ತಾ ಇದ್ದೀನಾ, ಆ ಕ್ವಶನಿಗೆ ನನಗೆ ಸರಿಯಾಗಿ ಆನ್ಸರ್ ಸಿಗಬಹುದಾ, ಇದು ಯಾವ ರೀತಿ ಹೋಗುತ್ತೆ, ಹಾಗಾದರೆ ಈ ಸಬ್ಜೆಕ್ಟ್ ಏನೆಲ್ಲ ಹೇಳ್ಕೊಡುತ್ತೆ, ಇದೆಲ್ಲ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಹೌದು ಕಾನ್ಷಿಯಸ್ ಮೈಂಡ್. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಬಂದಾಗ, ಸುಪ್ತ ಮನಸ್ಸು ಅಂತ ಬಂದಾಗ, ಅಲ್ಲಿ ಯಾವುದೂ ಇರೋದಿಲ್ಲ. ವಿ ವಿಲ್ ಕಂಟಿನ್ಯೂ ಅಬೌಟ್ ಸಬ್ಕಾನ್ಷಿಯಸ್ ಮೈಂಡ್ ನಾವು. ಸೊ ಸರ್ ಅಂತಂದ್ರೆ ಇವಾಗ ನೀವು ಹೇಳಿದ್ರಿ ಸಬ್ ಕಾನ್ಶಿಯಸ್ ಮೈಂಡ್ ಇಲ್ಲ ಸೂಕ್ತ ಮನಸ್ಸು ಅಂತ ಏನು ಹೇಳಿದ್ರಿ. ಸೊ ಈ ಡಿಫ್ರೆನ್ಸ್ ಆದ್ರೂ ಏನು ಕಾನ್ಶಿಯಸ್ಗೂ ಸಬ್ ಕಾನ್ಶಿಯಸ್ಗೂ? ಕಾನ್ಷಿಯಸ್ ಅಂತ ಹೇಳಿದ್ರೆ ಯಾವಾಗಲೂ ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಚಾರ. ಓಕೆ ಸಂಭವ ನೀವೊಂದು ಕ್ಲಾತ್ ಶಾಪಿಗೆ ಹೋಗ್ತೀರಾ ಇವಾಗ. ಓಕೆ, ಜನರಲ್ ಟಾಪಿಕಾಗಿ ಹೋಗೋಣ. ಒಂದು ಕ್ಲಾತ್ ಶಾಪಿಗೆ ಹೋಗ್ತೀರಾ, ನೀವು ನೋಡ್ತಿದ್ದಂಗೆ ಕೆಲವೊಂದು ಪ್ರಾಡಕ್ಟ್ ಅಥವಾ ಬಟ್ಟೆ ಇಷ್ಟ ಆಗೋದಿಲ್ಲ. ಹ್ಮ್ ಹ್ಮ್ ಒಂದು 50 ಡಿಸೈನ್ ಅಥವಾ ಒಂದು ಮಿನಿಮಮ್ ಒಂದು 30 ತಗ್ಸಲ್ವಾ, ಹ್ಮ್ ಅದ್ರಲ್ಲಿ ಸೆಲೆಕ್ಟ್ ಮಾಡೋದೆಷ್ಟು? ಒಂದೋ ಎರಡೋ ಹಾಂ, ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ನಮಗದು? ಅನಾಲಿಟಿಕಲ್. ಅನಾಲಿಟಿಕಲ್ ಹೌದು ಸರಿ ಇದೆಯಾ ಇಲ್ವಾ, ಅಲ್ವಾ? ಕಲರ್ ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಸ್ಟಿಚಿಂಗ್ ಚೆನ್ನಾಗಿ ಹಾಕಿದಾರಾ, ಕರೆಕ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೀನಿ. ಒಂದ್ಸತಿ ಟ್ರಯಲ್ ಕೂಡ ಹಾಕೊಂಡು ನೋಡ್ತೀರಾ, ನೋಡ್ತೀವಿ ಕರೆಕ್ಟಾ? ಖಂಡಿತ. ಆ ಟ್ರಯಲ್ ರೂಮಿಗೆ ಹೋಗಿ ಟ್ರಯಲ್ ಹಾಕೊಂಡು ಎಗೈನ್ ಅಲ್ಲಿ ನಮಗೆ ಸರಿಯಾಗಿಲ್ಲ, ಇದು ವರ್ಕ್ ಆಗ್ತಿಲ್ಲ, ನಮಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಬಂದಾಗ ಎಗೈನ್ ಚೇಂಜ್ ಮಾಡ್ತೀವಿ. ಹೌದು ಇದು ಯಾವ ಮನಸ್ಸಾಗಾದ್ರೆ? ಇದು ಒಂದು ಅನಾಲಿಟಿಕಲ್ ಥಿಂಕಿಂಗ್ ಇಲ್ಲ ನಮ್ಮ ಥಿಂಕಿಂಗ್ ಕಾನ್ಷಿಯಸ್. ಕಾನ್ಶಿಯಸ್. ಇವಾಗ ಏನು ಮಾತಾಡ್ತಾ ಇದ್ದೀವಿ, ಇವಾಗ ಏನು ಎಚ್ಚರವಾಗಿದ್ದೀವಿ, ಹ್ಮ್ ಈ ಮನಸ್ಸು. ಓಕೆ ಈ ಎಚ್ಚರದ ಮನಸ್ಸಿನಲ್ಲಿ ನೀವೇನು ಕೊಟ್ಟರು ಕೂಡ ಅನಾಲಿಟಿಕ್ಕಾಗಿ ಯೋಚನೆ ಮಾಡುತ್ತೆ. ನಿಮಗೆ ಯಾರಾದರೂ ಸಹಾಯ ಮಾಡೋದಕ್ಕೆ ಬಂದರೆ, ಇವ್ರು ಯಾಕೆ ನನ್ನ ನನಗೆ ಅವಶ್ಯಕತೆ ಇಲ್ಲದೆ ಇವ್ರು ಬಂದು ನನಗೆ ಸಹಾಯ ಮಾಡೋಕ್ಕೆ ಬರ್ತಾ ಇದ್ದಾರೆ. ಹ್ಮ್ ಹ್ಮ್ ಯಾರಾದರೂ ಊಟ ಮಾಡ್ತೀರಾ, ಊಟ ಎಕ್ಸ್ಟ್ರಾ ಇದೆ ಅಂದರೆ ಇವ್ರು ಯಾಕೆ ನನಗೆ ಊಟ ಕೊಡಬೇಕು, ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಯಾರಾದರೂ ಹೇಳಲಿ, ಇವ್ರು ಯಾಕೆ ನನಗೆ ವಿಶ್ ಮಾಡ್ಬೇಕಾಗತ್ತೆ ಆ ರೀತಿ, ಯಾಕೆ ಇವ್ರು ಈ ಥರ ನನಗೆ ಹೇಳಬೇಕು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ. ನೀವು ಕೆಡ್ದಾಗ ಕಾಣ್ತಿದ್ದೀರಾ ಅಂದ್ರೂ ಹಾಗೆ ಅನಿಸುತ್ತೆ ಮನಸ್ಸಿಗೆ. ಹೌದು ಹೌದು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರು ಹಾಗೆ ಅನಿಸುತ್ತೆ. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂದರೆ ಖುಷಿ ಆಗುತ್ತೆ. ಬಟ್ ಖುಷಿ ಆಗುತ್ತೆ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ಕ್ವಶನ್ ಮಾರ್ಕ್. ಹ್ಮ್ ನಾನು ಮಾತಾಡ್ತಾ ಇರೋದು ಓನ್ಲಿ ಆ ಕ್ವಶನ್ ಮಾರ್ಕ್ ಮೈಂಡ್ ಬಗ್ಗೆ. ಓಕೆ ಎಲ್ಲವನ್ನ ಕ್ವಶನ್ ಮಾಡುತ್ತೆ. ನೀವು ಯಾರಿಗಾದರೂ ಒಂದು 10,000 ದುಡ್ಡು ಕೊಟ್ರೆ ವಾಪಸ್ ಕೊಡ್ತಾರೋ ಇಲ್ಲೋ, ಹಾ ಇವ್ರನ್ನ ಹೇಗೆ ನಂಬೋದು, ಕೊಡಬೇಕಾ ಬೇಡವೋ. ಹೌದು ನೀವು ಯಾವುದೋ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿರ್ತೀರಿ, ಇಂಟರ್ವ್ಯೂ ಕೊಟ್ಟು ಪಾಸಾಗಿ ಬರ್ತೀರಿ, ನಿಮಗೆ ಕನೆಕ್ಟ್ ಆಗುತ್ತೋ ಇಲ್ಲೋ, ಕೆಲಸ ಹೇಗೆ ಕೊಡ್ತಾರೋ ಏನೋ, ಟಫ್ ಆಗುತ್ತೋ ಏನೋ, ಲೇಟ್ ನೈಟ್ ಆಗುತ್ತೋ ಏನೋ, ಕ್ಯಾಬ್ ಫೆಸಿಲಿಟೀಸ್ ಕೊಡ್ತಾರೋ ಇಲ್ಲೋ, ಇದೆಲ್ಲ ಏನಿದು ಅನಾಲಿಟಿಕಲ್ ಮೈಂಡ್, ಕ್ವಶನ್ ಮಾರ್ಕ್. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ತಗೊಂಡ್ರೆ, ಸುಪ್ತ ಮನಸ್ಸು ಅಂತ ತಗೊಂಡ್ರೆ ನಿಮಗೆ ಇದು ಯಾವುದೂ ಇರೋದಿಲ್ಲ ಒಳಗಡೆ. ಓಕೆ ನೀವೇನು ತಗೊಳ್ತೀರಾ, ಹೇಗೆ ಡೈಜೆಸ್ಟ್ ಮಾಡ್ತೀರಾ, ಅದು ಸುಪ್ತ ಮನಸ್ಸಿನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಹ್ಮ್ ಒಂದು ಸುಲಭವಾಗಿ ಒಂದು ಪುಟ್ಟ ಎಕ್ಸಾಂಪಲ್ ಅಂತ ಕೊಡೋದಾದ್ರೆ ಏನು? ರೈಟ್. ಇವಾಗ ನೀವು ಊಟ ಮಾಡ್ತೀರಲ್ವಾ, ತಟ್ಟೆಯಿಂದ ಕೈ ತೆಗೆದು ಬಾಯೊಳಗೆ ಹಾಕೋವರೆಗೂ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತೆ. ನೀವು ಅಗಿವಾಗಲೂ ಕೂಡ ಕಾನ್ಷಿಯಸ್ ಆಗಿ ಆ ಆಹಾರವನ್ನು ಅಗಿತೀರಾ. ಅಗಿದು ನುಂಗಿದಾದ ನಂತರ ಅದು ಎಷ್ಟು ಪ್ರಮಾಣದಲ್ಲಿ ಜೀರ್ಣ ಆಯಿತು, ವಿಟಮಿನ್ಸ್ ಏನು ಸಿಕ್ತು, ಬಾಡಿಗೆ ಏನು ಬೇಕಾದಂಥ ಆ ಒಂದು ಪ್ರೋಟೀನ್ಸ್ ಆ ಆಹಾರದಲ್ಲಿ ಸಿಕ್ತು, ಅದೇನಾದರೂ ನಿಮ್ಮ ಕೈಲಿ ಜಡ್ಜ್ ಮಾಡೋಕ್ಕಾಗತ್ತಾ ಕಾನ್ಷಿಯಸ್ ಆಗಿ? ಇಲ್ಲ. ಇದು ಸುಪ್ತ ಮನಸ್ಸು ಮಾಡ್ತಕ್ಕಂಥ ಕೆಲಸ. ಓಕೆ ಓಕೆ ನಿಮಗೆ ಒಂದು ನಿಮಿಷಕ್ಕೆ ನಮ್ಮ ಹೃದಯ ಇಷ್ಟೇ ಸಾರಿ ಬಡ್ಕೋಬೇಕು ಅಂತ ಇದೆ, ಹೌದು ಪಂಪ್ ಆಗಬೇಕು ಅಂತ ಇದೆ. ಅದ್ರಿಗಿನ್ನ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ವೆರಿ ಔಟ್ ಆಫ್ ಮೀನ್ಸ್ ಡೇಂಜರ್ ಝೋನ್.
ಹೌದು. ಕರೆಕ್ಟಾ? ಕರೆಕ್ಟ್. ನಾವು ನಾರ್ಮಲ್ ಆಗಿ 1 ನಿಮಿಷಕ್ಕೆ ಅದೇನು ಮೆಡಿಕಲಿ ಸೈಕಲ್ ಪರ್ ಸೆಕೆಂಡ್ ಏನಿದೆ ಅದ್ರ ಪ್ರಕಾರವಾಗಿ ಹಾರ್ಟ್ ಬೀಟ್ ಮಾಡ್ತಾ ಹೋದರೆ ನಮ್ಮ ಹಾರ್ಟ್ ಸರಿಯಾಗಿದೆ, ರಕ್ತ ಚಲನೆ ಸರಿಯಾಗಿದೆ ಅಲ್ವಾ? ಹೌದು. ನಮ್ಮ ಬ್ಲಡ್ ನಾರ್ಮಲ್ ಆಗಿ ಪಂಪ್ ಆಗ್ತಾ ಇದೆ. ಕರೆಕ್ಟ್? ಕರೆಕ್ಟ್, ಕರೆಕ್ಟ್. ಸ್ಕಿನ್ ಟೆಂಪರೇಚರ್, ಹೌದು. ಕಣ್ಣಿನ ದೃಷ್ಟಿ, ನಿಮ್ಮ ಕಣ್ಣತ್ರ ಯಾರಾದರೂ ಹಿಂಗೆ ಚುಚ್ಚೋದಕ್ಕೆ ಬಂದಾಗ ಆಟೋಮೆಟಿಕಲಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡ್ತೀವಿ. ಹೌದು. ಕರೆಕ್ಟ್? ನಿಮಗೆ ವಿದೌಟ್ ಅವೇರ್ನೆಸ್ ಬ್ರೀತ್ ಮಾಡ್ತಾ ಇರ್ತೀರಿ. ನೀವೆಷ್ಟು ಸರಿ ಅವೇರ್ ಆಗಿ ಬ್ರೀತ್ ಮಾಡ್ತಾ ಇದ್ದೀರಿ ದಿವಸಕ್ಕೆ? ಬಹಳ ಕಮ್ಮಿ. ಮಾಡೋದೇ ಇಲ್ಲ ನಮ್ಮ ಪ್ರಕಾರ. ಧ್ಯಾನ ಧ್ಯಾನ ಮಾಡಿದವರು. ಮಾಡೋರು ಬಿಟ್ರೆ ಅವೇರ್ ಆಗಿ ಬ್ರೀತ್ ಮಾಡ್ತಾ ಇರ್ತಕ್ಕಂಥವ್ರು, ಇವನ್ನೆಲ್ಲ ಅವೇರ್ನೆಸ್ ಆಗಿ ನೋಡ್ತಾ ಇರ್ತಕ್ಕಂಥವ್ರು ಬಹಳ ಕಮ್ಮಿ. ಕಮ್ಮಿ. ನಿಮ್ಮ ಎದುರುಗಡೆ ಯಾರಾದರೂ ಬೈತಾ ಇದ್ದಾರಾ? ಅದಕ್ಕೇನು ಆನ್ಸರ್ ಮಾಡಬೇಕು? ಜಗಳ ಮಾಡ್ತಾ ಇದ್ದಾರಾ? ಅವ್ರನ್ನ ಹೆಂಗೆ ಜಗಳ ಮಾಡಬೇಕು? ಹೊಡಿಯೋಕೆ ಬರ್ತಾ ಇದ್ದಾರಾ? ರಿವರ್ಸ್ ಹೆಂಗೆ ಹೊಡಿಬೇಕು ಅವರಿಗೆ? ಇದನ್ನು ಅನಾಲಿಟಿಕಲ್ ಮೈಂಡ್ ಮಾಡುತ್ತೆ, ಕಾನ್ಷಿಯಸ್ ಮೈಂಡ್ ಮಾಡುತ್ತೆ. ಬಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಯಾವುದೂ ಇಲ್ಲ. ಓಕೆ. ಏನು ಪ್ರೋಗ್ರಾಮ್ ಆಗಿದೆಯಲ್ಲ, ಇಟ್ಸ್ ಎ ಪ್ರೋಗ್ರಾಮ್ಡ್ ಮೈಂಡ್. ನಮ್ಮ ಮನಸ್ಸು ಪ್ರೋಗ್ರಾಮ್ ಆಗಿರ್ತಕ್ಕಂಥ ಒಂದು ಮನಸ್ಸದು. ಇವಾಗ ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಬರೆದ್ರೆ ಅದಕ್ಕೊಂದು ಔಟ್ಪುಟ್ ಬರುತ್ತೆ. ಹೌದು. ಅದರಿಂದ ಏನಿರುತ್ತೆ? ಒಂದು ಪ್ರೋಗ್ರಾಮ್ ಕರೆಕ್ಟ್ ಆಗಿ ಬಿಲ್ಡ್ ಮಾಡಿರ್ತೀವಿ, ಹಾಂ, ಹಿಂಗೆ ಆಗ್ಬೇಕು ಅಂತ. ಕರೆಕ್ಟಾ? ಹೌದು. ಸೊ ನೀವು ಬ್ಯಾಕ್ ಎಂಡಲ್ಲಿ ಕರೆಕ್ಟಾಗಿ ಪ್ರೋಗ್ರಾಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಔಟ್ಪುಟ್ ಕರೆಕ್ಟಾಗಿ ಬರುತ್ತಾ? ಬರಲ್ಲ. ಸೊ ಹೀಗೆ ಇದು ಕಾನ್ಷಿಯಸ್. ಈ ಪ್ರೋಗ್ರಾಮ್ ಅನ್ನೋದು ಔಟ್ಪುಟ್ ಏನು ಕಾಣ್ತಾ ಇದೆಯಲ್ಲ, ಔಟ್ಪುಟ್ ಏನು ಕಾಣ್ತಾ ಇದೆಯಲ್ಲ, ಹೌದು. ಅದು ಕಾನ್ಷಿಯಸ್. ಓಕೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲ್ಗಡೆ ಒಂದು ಇಮೇಜ್ ಕಾಣ್ತಾ ಇದೆ, ಅದು ಕಾನ್ಷಿಯಸ್. ಅದು ಹೀಗೆ ಕಾಣಬೇಕು ಅನ್ನುವಂಥದ್ದು. ಆದರೆ ಅದ್ರ ಹಿಂದ್ಗಡೆ ಇರತಕ್ಕಂಥ ಪ್ರೋಗ್ರಾಮ್ಸ್ ಎಷ್ಟೊಂದಿದೆ. ಹೌದು. ಇದು ಕಾಣದೇ ಇರುವಂಥದ್ದು. HTML ಅಲ್ಲಿ ಮಾಡ್ಬೋದು, ಜಾವಾದಲ್ಲಿ ಮಾಡ್ಬೋದು, C++ ಮಾಡ್ಬೋದು, ಸಾಕಷ್ಟು ಲ್ಯಾಂಗ್ವೇಜಲ್ಲಿ ಆ ಒಂದು ಪ್ರೋಗ್ರಾಮ್ನ ಮಾಡ್ಬೋದು. ಒಂದೇ ಡಿಸೈನ್ನ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಮಾಡ್ಬೋದು. ಕರೆಕ್ಟ್? ನಮ್ಮ ಸುಪ್ತ ಮನಸ್ಸು ಕೂಡ ಹಾಗೆ. ನೀವೇನು ಕಾನ್ಷಿಯಸ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮನ್ನು ನೀವು ಗುರುತಿಸ್ಕೊಳ್ತಾ ಇದ್ದೀರಲ್ವಾ? ನೀವು ಹೇಗೆ ಅಂತ ಗುರುತಿಸ್ಕೊಳ್ತಾ ಇದ್ದೀರಲ್ವಾ? ನಾನು ಇದರೊಟ್ಟಿಗೆ ಅಂತ ಗುರುತಿಸ್ಕೊಳ್ತಾ ಇದ್ದೀರಲ್ವಾ? ಅದು ಪ್ರೋಗ್ರಾಮ್ಡ್ ಮೈಂಡ್ ವರ್ಕ್. ಓಕೆ. ಕರೆಕ್ಟ್? ಕರೆಕ್ಟ್. ಇವಾಗ ನಿಮಗೆ ಯಾರಾದರೂ ಬಂದು ಸಡನ್ನಾಗಿ ನಿಮಗೆ ಇಷ್ಟವಾಗದೇ ಇರತಕ್ಕಂಥ ಶಬ್ದದಲ್ಲಿ ನಿಂದಿಸ್ತಾರೆ ಅಂತ ಇಟ್ಕೊಳ್ಳಿ, ಏನಾಗತ್ತೆ ನಿಮಗೆ? ಕೋಪ ಬರುತ್ತೆ. ಹಾಂ, ಇದೇನವಾಗ? ಇದು ಆಕ್ಷನ್. ಹೊರಗಿಂದು ನಮ್ಮ ರಿಯಾಕ್ಷನ್ ಏನಿರುತ್ತೆ ಕಾನ್ಶಿಯಸ್ ಆಗಿ. ಹಾಂ, ಹಾಗಾದರೆ ನಿಮಗೆ ಕೋಪ ಒಳಗಡೆಯಿಂದ ಬರುತ್ತಾ, ಹೊರಗಡೆಯಿಂದ ಬರುತ್ತಾ? ಒಳಗಡೆಯಿಂದ ಕೋಪ ಬರುತ್ತೆ. ಕರೆಕ್ಟಾ? ಹೌದು. ಸೊ ಈ ಕೋಪ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲೋ ಪ್ರೋಗ್ರಾಮ್ ಆಗಿದೆ. ಹೌದು. ಹೌದು. ಸೊ ಹಾಗಾಗಿ ಕೋಪ ಬರ್ತಾ ಇದೆ. ಇವಾಗ ಯಾರೋ ನಿಮಗೆ ದುಃಖಕರ ಸಂಗತಿಯ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಆ ದುಃಖ ನಿಮ್ಮ ಒಳಗಡೆಯಿಂದ ಬರುವಂಥದ್ದು. ಹೌದು. ಅಂಟಿಲ್ ಅನ್ಲೆಸ್ ಯಾರೋ ನಿಮ್ಮನ್ನ ದಂಡಿಸ್ದೆ, ದೈಹಿಕವಾಗಿ ದಂಡಿಸ್ದೆ, ಮಾತಿನಿಂದ ಯಾರಾದರೂ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಂದ ನಿಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಥವಾ ಅಳು ಬರ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಯಾರು? ನಾವೇ. ನಾವೇ ಕಾರಣ. ನಮ್ಮ ಒಳಗಡೆ ಏನು ಪ್ರೋಗ್ರಾಮ್ ಆಗಿದೆಯಲ್ಲ, ಅದೇ ನಾವು. ಸೊ ಇವಾಗ ನೀವು ಈ ನಮ್ಮೊಳಗಡೆ ಏನಾಗುತ್ತೆ, ಕೋಪ ಆಗಲಿ ದುಃಖ ಆಗಲಿ, ಸೊ ಇದೆಲ್ಲ ಒಳಗಡೆ ಆಲ್ರೆಡಿ ಪ್ರೋಗ್ರಾಮ್ಡ್ ಆಗಿರೋದು ಅಂತ ಅಂದ್ರಿ. ಸೊ ನನಗೊಂದು ನೆನಪಾಯಿತು, ಸುಮಾರು ಜನ ಕೆಲವರು ದುಃಖ ಆದಾಗ, ಬೇಜಾರಾದಾಗ, ಕೋಪ ಬಂದಾಗನೂ ಕೂಡ ಅವ್ರ ಇಮೋಷನ್ಸ್ನ ಕೆಲವರು ರಿಯಾಕ್ಟಿವ್ ಮಾಡಿ ತೋರಿಸ್ಕೊತಾರೆ. ಅಂತಂದರೆ ಕೋಪ ಮಾಡಿದಾಗ ಜೋರಾಗಿ ಮಾತಾಡೋದಾಗಲಿ, ಜಗಳ ಮಾಡೋದಾಗಲಿ. ಇನ್ನು ಕೆಲವರು ಅಳ್ತಾ ಇಮೋಷನ್ಸ್ನ ಹೊರಗೆ ಹಾಕ್ತಾರೆ. ಸೊ ಆ ಥರ ಸಿಚುವೇಶನಲ್ಲಿ ಅವರು ಅಳೋರಿಗೆ, ಬಟ್ ಅದು ಅವ್ರ ಕಡೆ ಕಂಟ್ರೋಲ್ ಮಾಡೋಕ್ಕಿರಲ್ಲ. ಅವಾಗ ಅವರು ಅಳೋದನ್ನ ವೀಕ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇದು ವೀಕ್ ಅಂತ ಯಾಕೆ ಅನ್ಕೊಬೇಕು? ಇಲ್ಲ ಇದು ಸರಿನಾ ತಪ್ಪಾ? ಇಲ್ಲ ಈ ಥರ ಇಮೋಷನ್ಸ್ನ ನಾವು ಹೊರಗೆ ಹಾಕ್ತೀವಲ್ಲ, ಸೊ ಅವ್ರು ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು? ಇಲ್ಲ ಕಂಟ್ರೋಲ್ ಮಾಡಲೇಬಾರ್ದಾ? ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮದು?
ಅಭಿಪ್ರಾಯ? ವೀಕ್ ಅನ್ಕೊಬಿಡ್ತಾರೆ ಅಂತ ಒಂದು ಪಾಯಿಂಟ್ ಹೇಳಿದ್ರಿ ನೀವು. ಯಾರು ಅನ್ಕೊಬಿಡ್ತಾರೆ? ಸೊ ಇವಾಗ ಹೌದು. ಇದು ಹೆಂಗೆ ಅಂತಂದ್ರೆ ಸುತ್ತಮುತ್ತ ಜನ ನಮ್ಮನ್ನ ನೋಡಿ ನಾವು ಪ್ರತಿಯೊಂದಕ್ಕೂನು ಕೋಪ ಬಂದಾಗನು ಖುಷಿಯಾದಾಗನು ಅಳ್ತಾರೆ. ನಗು, ಅಳುವು ಬರ್ತಾ ಇದೆ ಅಂತ ಹೇಳ್ತಾರೆ. ಹ್ಯಾಪಿ ಟಿಯರ್ಸ್ ಅಂತ. ಸೊ ಹಾಗೆ ಕೋಪ ಬಂದಾಗ, ಬೇಜಾರಾದಾಗ ಅಳ್ತಾರೆ. ಅವ್ರ ಇಮೋಷನ್ಸ್‌ನ ಹೊರಗಾಕೋದು ಅಳೋ ಮುಖಾಂತರ ಇರುತ್ತೆ. ಕೆಲವೊಬ್ರದ್ದು ಒಂದು ವೇಯಲ್ಲಿ. ಸೊ ಅವರಿಗೆ ಹೊರಗಿನ ಜನ ಏನ್ ಅನ್ಕೊಂತಾರೋ ನಾನು ಪ್ರತಿ ಇಮೋಷನ್ಸಲ್ಲೂ ಅದರಲ್ಲೂ ಕೋಪ ಬಂದಾಗ ಎಲ್ಲ ಬೇಜಾರಾದಾಗ ಅತ್ತು ಬಿಟ್ರೆ ನನ್ನ ವೀಕ್ ಅಂತ ಅನ್ಕೊಂತಾರೆ ಅನ್ನೋದು ಒಂದು ನಮಗೆ ತಲೆಗೆ ಬಂದ್ಬಿಡುತ್ತೆ. ಬಿಕಾಸ್ ನಾವು ಯಾವಾಗ್ಲೂ ಸೊಸೈಟಿಯಲ್ಲಿ ಹೇಗೆ ಇರ್ತೀವಿ, ಜನ ಹೇಗೆ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ತುಂಬ ತಲೆಯಲ್ಲಿ ಹಾಕೊಂಡಿರೋದ್ರಿಂದ ಸೊ ಹಿಂಗೆ ಹತ್ತಿದ್ರೆ ನಮ್ಮನ್ನ ವೀಕ್ ಅಂತ ಅನ್ಕೊಂತಾರೇನೋ ಅನ್ನೋದು ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಆಫ್ ಆಲ್ ಅವ್ರು ಅನ್ಕೊಳ್ತಾರೆ ಅಂತ ನಾವು ಅನ್ಕೊಳ್ತಾ ಇರೋದು. ಹೌದು ಹೌದು ಇದು ಹೇಗೆ ನಿಲ್ಲಿದೆ, ಇದು ಪ್ರೋಗ್ರಾಮಲ್ಲಿದೆ. ಪ್ರೋಗ್ರಾಮಲ್ಲಿದೆ. ವಿ ಡಿಡ್ ಪ್ರೋಗ್ರಾಮ್ ವೆರಿ ವೆಲ್ ಇನ್ ಆರ್ ಚೈಲ್ಡ್ ಮೈಂಡ್ ಆರ್ ಇನ್ನರ್ ಮೈಂಡ್. ಓಕೆ, ಸೊ ಇದ್ರ ಬಗ್ಗೆ ನಾನು ಒಂದಷ್ಟು ಕ್ಲಾರಿಟಿ ಕೊಡ್ತೀನಿ. ನೀವು ನಿಮ್ಮದಲ್ಲದೆ ಯಾವುದರ ಜೊತೆ ಗುರುತಿಸ್ಕೊಂಡ್ರೂ ಅದು ನೀವಲ್ಲ. ಹೌದು. ಇವಾಗ ದುಃಖ ಅದು ನಿಮ್ಮದು. ಆ ದುಃಖವನ್ನ ಅಥವಾ ಅಳುವನ್ನ ಬೇರೆಯವ್ರ ಜೊತೆ ಗುರುತಿಸ್ಕೊಳ್ತಾ ಇದೆಯಾ? ಅವ್ರು ಅನ್ಕೊಂಡ್ಬಿಡ್ತಾರೇನೋ, ಅವ್ರು ಹೇಳ್ಬಿಡ್ತಾರೇನೋ, ಅವ್ರು ಕೇಳ್ಬಿಡ್ತಾರೇನೋ, ಅವ್ರೇನು ಅನ್ಕೊಂಡ್ಬಿಡ್ತಾರೋ ನನ್ನ ಬಗ್ಗೆ ಅಂತ. ಯಾಕೆ ಇದನ್ನ ನಾವು ಹೀಗೂ ಅನ್ಕೊಬಾರ್ದು? ಇವಾಗ ಅಳಬೇಕು ಅಂತ ಅಂದಾಗ ಅಥವಾ ನಿಮ್ಮ ಎಮೋಷನ್ಸ್ನ ಹೊರಗಡೆ ಹಾಕಬೇಕು ಅಂತ ಅಂದಾಗ ಅದಕ್ಕೆ ಬೇರೆ ಬೇರೆ ಥರ ದಾರಿ ಇದೆ. ಅದೇ ಪ್ರೋಗ್ರಾಮ್ ಆಗತ್ತೆ ಮೈಂಡನ್ನ ಹೇಗೇನು ಪ್ರೋಗ್ರಾಮ್ ಮಾಡ್ಬೇಕು, ಅದಕ್ಕೆ ಬೇಕಾಗಿರೋ ಥರ ಆಹಾರ ಕೊಡಬೇಕು, ಹೇಗೇನು ಅದಕ್ಕೇನು ಬೇಕು ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಬೇಕು, ಅದನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ಅದೇನಂತ ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಆದರೆ ನಮ್ಮ ವೀಕ್ನೆಸ್ನ ಅಥವಾ ನಮಗೆ ಅಲ್ಲದೇ ಇರತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಗುರುತಿಸ್ಕೊಳ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ಕೋಪ, ನಿನ್ನಿಂದ ಕೋಪ ನನಗೆ ಬಂತು ನೋಡು, ಹೌದು ಕರೆಕ್ಟ್? ಹೇಳ್ತೀವಿ. ಹಾಂ, ನಿನ್ನಿಂದ ನನಗೆ ಕೋಪ ಬಂತು, ನಿನ್ನಿಂದ ನನಗೆ ಅಳು ಬಂತು, ನಿನ್ನಿಂದ ನನಗೆ ನಿರಾಸೆ ಆಯಿತು, ನಿನ್ನಿಂದ ನಾನು ಏನೂ ಮಾಡೋದಕ್ಕಾಗ್ತಾ ಇಲ್ಲ, ನಿನ್ನಿಂದ ನಾನು ಏನೂ ಕಲಿಯೋದಕ್ಕಾಗ್ತಾ ಇಲ್ಲ, ನಿನ್ನಿಂದ ನಾನು ಎಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ. ಫೈನಲಿ ಏನು? ಫೈನಲಿ ಆದ್ರೆ ನಾವು ನೀನು ಅನ್ನೋದ್ರ ಜೊತೆ ಬೆಳೆಸ್ತಾ ಹೋಗ್ತಾ ಇದೀವಿ. ಕರೆಕ್ಟಾ? ಖಂಡಿತ ಕರೆಕ್ಟ್. ಹಾಂ, ಇಲ್ಲಿ ನಾನಾಗೆ ಉಳ್ಕೊಂಡು ನನಗೇನು ಬೇಕು ಅದನ್ನು ನೋಡಿಕೊಂಡು ನನ್ನನ್ನು ಯಾವುದ್ರ ಜೊತೆನೂ ಗುರುತಿಸ್ಕೊಳ್ಳದೆ, ರೈಟ್? ಮನೆ ಮಾಡಿದರೆ ಮನೆ ನಂದು, ಚಿನ್ನದ ಲಾಂಗ್ ನೆಕ್ಲೆಸ್ ಇದ್ರೆ ನನ್ನ ನೆಕ್ಲೆಸ್, ಹೌದು ಅಲ್ವಾ? ಚಿನ್ನದ ಬಳೆ ಇದ್ರೆ ನನ್ನ ಬಳೆ, ನಾನು ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಬಟ್ಟೆ, ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ಇಲ್ವಾ? ನನ್ನ ಸಮಾಜ, ನನ್ನ ಸೊಸೈಟಿ, ನನ್ನ ಆಫೀಸು, ಹೇಳ್ತೀವಿ. ನನ್ನ ಕೊಲೀಗ್ಸ್, ನನ್ನ ನೈಬರ್ಸ್, ನನ್ನ ರಿಲೇಷನ್ಸ್ ಇದಾರಲ್ವಾ? ನಮ್ಮನ್ನ ಇದರ ಜೊತೆ ಗುರುತಿಸ್ಕೊಳ್ಳೋದನ್ನ ಬಿಟ್ಟರೆ ಇವೆಲ್ಲದಕ್ಕೂ ಆನ್ಸರ್ ಸಿಕ್ಬಿಡುತ್ತೆ. ನಮ್ಮ ಭಾವನೆಗಳನ್ನ ಇದ್ರ ಜೊತೆ ಇನ್ವೆಸ್ಟ್ ಮಾಡ್ತಾ ಇದೀವಿ, ವಿಚ್ ಇಸ್ ನಾಟ್ ವರ್ತ್. ಹಾಗಾದ್ರೆ ಅವ್ರು ಬೇಡವಾ? ಬೇಕು, ಇದ್ರಲ್ಲಿ ಬೇಡ. ಓಕೆ. ಸೊ ಇದೊಂಥರ ಹೇಗೆ ಅಂತ ಅಂದ್ರೆ ಒಂಥರ ಲೈಫಲ್ಲಿ ಒಂದು ಪಾಯಿಂಟಲ್ಲಿ ನಾವು ಕಂಪೇರ್ ಕೂಡ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ಈಗ ಹೇಗಂತಂದ್ರೆ ನಾನು ಅವರಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ, ನಾನು ಅವ್ರ ಥರ ಇರಬಹುದಿತ್ತೇನೋ, ನಾನು ಹಂಗಿರಬಹುದೈತಿತ್ತೇನೋ ಅಂತ ಪ್ರತಿಯೊಂದು ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ಸಣ್ಣ ವಯಸ್ಸಿಂದ ಎಜುಕೇಷನಿಂದ ಕರಿಯರಲ್ಲಿ ಪ್ರತಿಯೊಂದರಲ್ಲೂ ನಾವು ಹಂತವಾಗಿ ಕಂಪೇರ್ ಮಾಡ್ಕೊತಾನೆ ಹೋಗ್ತೀವಿ. ಆದರೆ ಜನಕ್ಕೆ ಗೊತ್ತಿರುತ್ತೆ ಇದು ಕಂಪ್ಯಾರಿಸನ್ ಕಿಲ್ಸ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಆದರೆ ಅವ್ರು ಕಂಪೇರ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಲೈಕ್ ಬೈ ಡಿಫಾಲ್ಟ್ ಬಂದ್ಬಿಟ್ಟಿರೋ ಥರ ಇರುತ್ತೆ. ಸೊ ಈ ಥರ ಸಿಚುವೇಶನ್ನಲ್ಲಿ ನಮ್ಮ ಮೈಂಡನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಬೋದು ಇಲ್ಲ ಅಂತ ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಂಪ್ಯಾರಿಸನ್, ನೀವು ಹುಟ್ಟಿದ ಮಗು ಇಲ್ಲ ಇತ್ತಾ? ಇಲ್ಲ. ನೀವು ತಾಯಿ ಗರ್ಭದಿಂದ ಹೊರಗಡೆ ಬರುವಾಗ ಕಂಪ್ಯಾರಿಸನ್ ಇತ್ತಾ? ಇಲ್ಲ. ಇರಲಿಲ್ಲ. ಸೊ ಇದು ಕಂಪ್ಯಾರಿಸನ್ ಸ್ಟಾರ್ಟ್ ಆಗೋದು ಯಾವಾಗ? ಸ್ಲೋಲಿ ಗ್ರ್ಯಾಜುವಲಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಡೆವಲಪ್ ಆದಾಗ, ನಿಮ್ಮ ಎಚ್ಚರದ ಮನಸ್ಸು ಸ್ಟಾರ್ಟ್ ಆದಾಗ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಬಿಟ್ಸ್ ಆ ಕಂಪ್ಯಾರಿಸನ್ ಬರೋದೇ ಅನಾಲಿಟಿಕಲಲ್ಲಿ.
ಓಕೆ. ಹಾಂ. ಸರಿ ಇದೆಯಾ? ತಪ್ಪಿದೆಯಾ? ನನಗಿನ್ನ ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗಿನ್ನ ನಾನು ಚೆನ್ನಾಗಿದ್ದೀನ? ನನಗಿನ್ನ ಅವ್ರು ಜಾಸ್ತಿ ದುಡ್ಡು ಮಾಡ್ತಾ ಇದಾರ? ಅವ್ರಿಗಿನ್ನ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನ? ನನಗಿನ್ನ ಅವ್ರು ಚೆನ್ನಾಗಿ ಮಾತಾಡ್ತಾ ಇದಾರ? ಇದೆಲ್ಲ ಕಂಪ್ಯಾರಿಸನ್ ಬರೋದು ಎಲ್ಲಿಂದ? ಅನ ಕಾನ್ಷಿಯಸ್ ಕಾನ್ಷಿಯಸ್. ಅನಾಲಿಟಿಕಲ್ ಮೈಂಡಿಂದ. ಓಕೆ. ಸೊ ಇದಕ್ಕೆ ಒಂದಷ್ಟು ಕಾರಣಗಳು ಇದೆ. ನಮ್ಮ ಮನೆಯಲ್ಲಿ ಇದ್ರ ಬಗ್ಗೆ ಕೆಲವರಿಗೆ ಅರಿವಿಲ್ಲದೆ ಇರೋ ಕಾರಣ ಈ ಕಂಪ್ಯಾರಿಸನ್ ಅಂತಕ್ಕಂಥದ್ದು ನಮಗೆ ಬಳುವಳಿಯಾಗಿ ಕೊಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ. ಹೌದು. ನೋಡು ಅವ್ರ ಮನೆ ಮಗು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಓದ್ತಾ ಚೆನ್ನಾಗಿ ಇದೆ, ಓದ್ತಾ ಇದೆ. ನೀನು ಯಾಕೆ ಹಿಂಗೆ ಇಷ್ಟೊಂದಿದೆಯಾ? ನೀನು ಯಾಕೆ ಯಾವಾಗಲೂ ಮೊಬೈಲ್ ಒಳಗಡೆನೆ ಬಿದ್ದಿರ್ತೀಯಾ? ಹ್ಮ್. ಮೊಬೈಲ್ ಬಿಟ್ಟು ಸ್ವಲ್ಪ ಓದು, ಕಲ್ತ್ಕೋ. ನೋಡು ಅವ್ರ ಮನೆ ಹುಡುಗಿ ಮಾಡಲಿಂಗ್ ಹೋಗಿ ಫಸ್ಟ್ ಪ್ರೈಸ್ ತಂದಿದ್ದಾಳೆ, ನೀನೇನು ತಂದಿದೀಯಾ? ಸೊ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ನಮಗೆ ಕಂಪ್ಯಾರಿಸನ್ ಅಂತಕ್ಕಂಥದ್ದು. ಅದು ಇವಾಗಿಂದ ಬಂದಿರುವಂಥದ್ದಲ್ಲ. ಮೋಸ್ಟ್ಲಿ 80% ಆಫ್ ಪೀಪಲ್ ಮನೆಯಿಂದ ಬೆಳೆಸುವಾಗ ತಂದೆ ತಾಯಿಗಳು ಕೊಟ್ಟಂತ ಅಥವಾ ಅಕ್ಕಪಕ್ಕದ ಮನೆಯವರು, ನೈಬರ್ಸು, ಫ್ರೆಂಡ್ಸು, ರಿಲೇಟಿವ್. ಟೀಚರ್ಸು ಸ್ಕೂಲ್ನಲ್ಲಿ ಇವೆಲ್ಲ ಕೊಟ್ಟಂತ ಉಡುಗೊರೆ ಅವು. ಹೌದು. ಅದೇನಾಗಿದೆ, ನಿಮ್ಮ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿದೆ. ಆ ಪ್ರೋಗ್ರಾಮ್ ಏನಾಗ್ತಾ ಇದೆ ಇವಾಗ? ಕಾನ್ಶಿಯಸ್ಲಿನೋ ಅನ್ಕಾನ್ಶಿಯಸ್ಲಿ ಅದು ರನ್ ಆಗ್ತಾ ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ರನ್ ಆಗ್ತಾ ಇದೆ. ಮೀನ್ಸ್ ಸುಪ್ತ ಮನಸ್ಸಿನಲ್ಲಿ ಅದು ರನ್ ಆಗ್ತಾ ಇದೆ. ಇದನ್ನ ಬ್ರೇಕ್ ಮಾಡೋ ಪ್ಯಾಟರ್ನ್ ಇಲ್ವಾ? ಇದೆ ಇದೆ. ಓಕೆ. ಇದೆ ಬ್ರೇಕ್ ಮಾಡೋ ಪ್ಯಾಟರ್ನ್ ಇದೆ. ಇದಕ್ಕೆಲ್ಲ ಪ್ಯಾಟರ್ನ್ ಒಂದೇ ದಾರಿ, ನಮ್ಮ ಸುಪ್ತ ಮನಸ್ಸನ್ನ ತರಬೇತಿಗೊಳಿಸೋದು, ಓಕೆ. ಕಾನ್ಷಿಯಸ್ ಮೈಂಡನ್ನ ತರಬೇತಿಗೊಳಿಸೋದು ಜೊತೆಗೆ ಹ್ಮ್. ಸುಪ್ತ ಮನಸ್ಸನ್ನು ಕೂಡ ತರಬೇತಿಗೊಳಿಸೋದು, ಓಕೆ. ಅನ್ಕಾನ್ಶಿಯಸ್ ಮೈಂಡ್ ಅನ್ನು ಟ್ರೈನ್ ಮಾಡಬೇಕು. ಟ್ರೈನ್ ಮಾಡಬೇಕು. ಇವಾಗ ನಿಮ್ಮಲ್ಲಿ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ನನ್ನ ಕೂದಲು ಚೆನ್ನಾಗಿಲ್ಲ, ಕರೆಕ್ಟ್? ಹೌದು. ಇದೇ ತಾನೇ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಬ್ಯೂಟಿ ಕಾನ್ಷಿಯಸ್ ಇರೋದು. ಇವಾಗ ನಾವು ತೊಗೊಂಡ್ರೆ, ನೋಡಿ ನನಗಿನ್ನ ಅವ್ನು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾನೆ, ಅವ್ನು ಚೆನ್ನಾಗಿ ಬೆಳೀತಾ ಇದ್ದಾನೆ, ನಾನು ಚೆನ್ನಾಗಿ ಬೆಳೀತಾ ಇಲ್ಲ, ನನ್ನಲ್ಲಿ ನಾಲೆಡ್ಜ್ ಇಲ್ಲ ಅಥವಾ ಅವನಲ್ಲಿ ನಾಲೆಡ್ಜ್ ಇದೆ. ಇದನ್ನೆಲ್ಲ ನಾವು ಆಲ್ಮೋಸ್ಟು ನನ್ನಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್, ಕಪಲ್ಸ್ ಕೌನ್ಸಿಲಿಂಗ್, ಎಲ್ಲ ವಿಚಾರಗಳು ಇದು ಟಚ್ ಆಗುತ್ತೆ. ಓಕೆ. ನನಗೆ ಅವ್ರು ಮರ್ಯಾದೆ ಕೊಡಲ್ಲ, ಕೊಡಲ್ಲ. ನಾನು ಅವ್ರಿಗೆ ಮರ್ಯಾದೆ ಕೊಡಲ್ಲ, ಅವ್ರು ನನಗೆ ಮರ್ಯಾದೆ ಕೊಡಲ್ಲ. ಇವೆಲ್ಲ ಇರೋದು ಕಾನ್ಷಿಯಸ್ ಮೈಂಡ್ನಲ್ಲಿ, ಸಾರಿ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ. ಇದೆಲ್ಲ ಏನಾಗುತ್ತೆ ನಮಗೆ, ದಿನೇ 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 ಪ್ರೋಗ್ರಾಮ್ ಆಗ್ತಾ 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 ನಮ್ಮನ್ನು ಒಂದು ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ಮೈಂಡ್, ಒಂದು ಎಕ್ಸಾಂಪಲ್ ಕೊಡೋದಾದರೆ, ಮೈಂಡ್ ಒಂದು ಫಲವತ್ತಾದ ಜಮೀನು, ಭೂಮಿ. ನೀವು ಅಲ್ಲಿ ಏನು ಹಾಕಿದ್ರೆ ಬೆಳೆಯುತ್ತೆ. ಬೆಳೆಯುತ್ತೆ. ನಾವು ಏನು ಹಾಕ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟು. ಓಕೆ. ಸೊ ನಾವು ಏನು ಸೀಡ್ನ ನಾವು ಇನ್ಸರ್ಟ್ ಮಾಡ್ತಾ ಇದ್ದೀವಿ, ಹ್ಮ್. ಯಾವ ರೀತಿಯಾದಂಥ ಬೆಳೆ ಬೆಳೀತಾ ಇದ್ದೀವಿ, ಆ ಹಾಕದಂಥ ಬೀಜವನ್ನು ಪೋಷಣೆ ಮಾಡ್ತಾ ಇದ್ದೀವ, ಹ್ಮ್. ಅದ್ರ ಸುತ್ತ ಕಳೆ ಬರುತ್ತೆ, ಹ್ಮ್. ಕಳೆ ತೆಗಿತಾ ಇದ್ದೀವ, ಸರಿಯಾದ ಟೈಮಿಗೆ ಔಷಧಿ ಗೊಬ್ಬರ ಹಾಕ್ತಾ ಇದ್ದೀವ, ಹ್ಮ್. ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆ. ನೀವೇನು ಹಾಕ್ತಿರೋ, ನೀವೇನು ಬಿತ್ತುತ್ತೀರೋ ಅದನ್ನೇ ಪಡಿತೀರಿ. ಹೌದು. ನಿಮ್ಮ ಹೊಲದಲ್ಲಿ ಒಂದು ಮಾವಿನ ಮರ ನೆಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, 10 ವರ್ಷದ ಹಿಂದೆ. ಹ್ಮ್. ಹಲಸಿನ ಹಣ್ಣು ಬಿಡುತ್ತಾ ಅದು? ಇಲ್ಲ. ಮಾವಿನ ಹಣ್ಣು ಏನು ಮರ, ಏನು ಬಿಡುತ್ತೆ. ಫ್ರೂಟ್ಸ್ ಕೊಡುತ್ತೆ? ಮಾವಿನ ಹಣ್ಣೆ. ಕರೆಕ್ಟಾ? ಸೊ ಮೈಂಡಲ್ಲೂ ಕೂಡ ನಾವು ಯಾರ ಮೇಲಾದ್ರೂ ಒಂದು ವಿಷದ ಬೀಜ, ಒಂದು ದ್ವೇಷದ ಬೀಜ, ಒಂದು ಅಜ್ಞಾನಕತೆಯಿಂದ ಬಿತ್ತಿದ್ವಿ ಅಂತ ಇಟ್ಕೊಳ್ಳಿ, ಒಂದು ಕೋಪದ ಬೀಜ, ಒಂದು ಅಸೂಹೆಯ ಬೀಜ, ಹ್ಮ್. ಅದು ಕರೆಕ್ಟ್? ಬೆಳೀತಾ ಹೋಗುತ್ತೆ. ಅದು ರೂಟ್ಸ್ ಡೆವಲಪ್ ಆಗ್ತಾ ಹೋಗುತ್ತದು. ಒಂದು ಸಫನ ಟೈಮ್ ಅದನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹ್ಮ್. ಕಂಪ್ಲೀಟ್ ಟ್ರಿಮ್ ಮಾಡ್ಕೊಂಬರ್ಬೇಕಾಗತ್ತೆ. ಹೌದು. ಸೊ ಈಗಿನ ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿರೋದು. ಸೊ ಇವಾಗ ಎಲ್ಲರೂ ಈ ಕಂಪ್ಯಾರಿಸನ್ ಆಗಲಿ, ಟ್ರಸ್ಟ್ ಇಶ್ಯೂಸ್ ಆಗಲಿ, ಮತ್ತೊಂದು ಮಗದೊಂದು ಕೋಪ ಹೇಗೆ ಕಂಟ್ರೋಲ್ ಮಾಡೋದಾಗಲಿ, ಪ್ರತಿಯೊಂದು ನೀವು ಹೇಳ್ದಾಗೇನೆ ಒಂದು ಇದೆಲ್ಲ ಇಮೋಷನ್ಸ್ ಏನು ಅಂತಾರಲ್ಲ, ಸೊ ಇವೆಲ್ಲ ಫ್ಯಾಕ್ಟರ್ಸ್ನು ಬೆಳೆಸ್ತಾ ಹೋಗಿ ಈಗ ಒಂದು ಪಾಯಿಂಟಲ್ಲಿ ಅದು ಕಂಟ್ರೋಲೇ ಮಾಡೋಕ್ಕಾಗ್ದಿರೆ ಅವರು ತುಂಬ ಸಫರ್ ಪಡ್ತಾ ಇದ್ದಾರೆ. ಸೊ ಈ ಥರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಆದರೂ ಹೇಗೆ ಹೇಗೆ ಅವರು ಟ್ರೈನ್ ಮಾಡ್ಕೊಬೋದು ನೀವು ಹೇಳ್ದಾಗೆ? ಕಂಟ್ರೋಲೇ ಮಾಡೋಕ್ಕಾಗದೇ ಇರೋ ಹಾಗೆ ಸಫರ್ ಪಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ. ಇಲ್ಲ ಅವರಿಗೆ ಹೇಗೆ ಕಂಟ್ರೋಲ್ ಮಾಡೋದಂತ ಗೊತ್ತಿಲ್ಲದೆ ಇರಬಹುದು. ಪಾಯಿಂಟ್ ಕೂಡ ಅಕ್ಸೆಪ್ಟೆಡ್. ಆದರೆ ಒಂದು ಟೈಮ್ ಅದು ರೀಚ್ ಆದಾಗ, ಹ್ಮ್. ತುಂಬ ಪೀಕ್ ಲೆವೆಲಿಗೆ ಹೋದಾಗ ಅದಕ್ಕೆ ಬೇರೆ ಥರನೇ ಟ್ರೀಟ್ಮೆಂಟ್ ಇದೆ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಅರ್ಧಾವಸ್ಥೆಗೆ ತಲುಪಿದ್ರೆ ಅಥವಾ ಒಂದು 30 ಇಂದ 40, 50%, 60, 70% ಇದ್ರೂ
ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಮಾಡ್ತಾ 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 ನಾವು ಪರ್ಫೆಕ್ಷನ್ಸ್ ತೊಗೊಂಬರ್ಬೋದು. ಓಕೆ. ಬಟ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದ್ರೆ ಅದು ಬೇರೆ ಥರನೇ ಆಪ್ಷನ್ಸ್ ಇದೆ. ಇವಾಗ ನಿಮ್ಮ ಹ್ಯಾಬಿಟ್ಟೇ ಅದಾಗ್ಬಿಟ್ಟಿದೆ. ನಿಮಗೆ ಯಾರಾದರೂ ಒಳ್ಳೇದು ಹೇಳಿದ್ರೆ ಕೋಪ ಬರ್ತಾ ಇದೆ. ಹ್ಮ್ ಹ್ಮ್ ಅಂಥವ್ರ ಹತ್ರ ಏನು ಹೇಳೋಕ್ಕಾಗತ್ತೆ? ಅದು ಒಳಗಡೆಯಿಂದ ಟ್ರೈನ್ ಮಾಡಬೇಕಾಗತ್ತೆ. ಹ್ಮ್ ಅದಕ್ಕೆ ಬೇರೆ ರೀತಿಯಾದಂಥದ್ದೇ ಟ್ರೀಟ್ಮೆಂಟ್ ಇದೆ. ಓಕೆ. ನಿಮಗೆ ಏನು ಹೇಳಿದ್ರೂ ದುಃಖ ಬರುತ್ತೆ. ಹ್ಮ್ ಕರೆಕ್ಟಾ? ಕರೆಕ್ಟ್. ನಿಮಗೆ ಅಂತಲ್ಲ, ಕೆಲವರಿಗೆ ಜನರಲ್ ಆಗಿ. ಜನರಲ್ ಆಗಿ. ನೀವು ಕೆಲವರಿಗೆ ಏನು ಮಾಡಿದ್ರೂ ಕೂಡ ಸಮಾಧಾನ ಇಲ್ಲ. ಹೌದು. ನೀವೊಂದು 100 ಕೋಟಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೂ ಸಮಾಧಾನ ಇಲ್ಲ. ಇನ್ನೂ ಬೇಕು ಅನ್ನೋ ಒಂದು ಆಸೆ ಹಾಂ, ಇರುತ್ತೆ. ಇದೆಲ್ಲ ಒಂದು ನಾನು ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು ಅನ್ನೋ ಆಲೋಚನೆನೇ ಬೇರೆ. ಓಕೆ. ಬೆಳೆದ್ರೂ ನನಗೆ ಸಾಕಾಗ್ತಾ ಇಲ್ಲ ಅನ್ನೋ ದುರಾಸೆಲೇ ಬೇರೆ. ಇವಾಗ 100 ಕೋಟಿ ಇದ್ರೆ ಅದನ್ನು 500 ಕೋಟಿ ಹೇಗೆ ಮಾಡೋದು ಅನ್ನೋದು ಆಲೋಚನೆನೇ ಬೇರೆ. ಎಲ್ಲ ಇದ್ರೂ ನನಗೇನು ಇಲ್ಲ ಅಂತ ಕೊರಗ್ತಾರೆ ನೋಡಿ, ಅದು ಬೇರೆ. ಬೇರೆ. ನಾನು ಸಾಕಷ್ಟು ಜನನ ನೋಡಿದ್ದೀನಿ ಈ ಒಂದು ಫೀಲ್ಡ್ನಲ್ಲಿ. ಎಲ್ಲ ಇರುತ್ತೆ ಮನೆಯಲ್ಲಿ, ಆಳು ಕಾಳು ದವಸ ಧಾನ್ಯ, ಮನೆಗಳು ಬಾಡಿಗೆ ಬರ್ತಾ ಇರ್ತಕ್ಕಂಥದ್ದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಇರುತ್ತೆ. ಆದರೂ ಅವರು ಕೊರಗೋದನ್ನು ಮಾತ್ರ ನಿಲ್ಲಿಸಲ್ಲ. ನನಗೇನು ಇಲ್ಲ, ನನಗೇನು ಇಲ್ಲ, ನನಗೇನು ಇಲ್ಲ, ನನಗಿಲ್ಲ ಇಲ್ಲ ಇಲ್ಲ ಅಂತಿರ್ತಾರೆ. ದಟ್ ಮೀನ್ಸ್ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ವೆರಿ ಸಿಂಪಲ್. ದಿಸ್ ಈಸ್ ಅ ಪ್ಯಾಟ್ರನ್ ಹೌ ದೇ ಬಿಲ್ಡ್ ದೆಮ್ಸೆಲ್ಫ್. ಓಕೆ. ಇದು ಒಂದು ಪ್ಯಾಟ್ರನ್. ಇದನ್ನು ಬದಲಾಯಿಸ್ಬೋದಾ? ಖಂಡಿತವಾಗ್ಲೂ ಬದಲಾಯಿಸ್ಬೋದು. ಅವರು ಅವೇರ್ ಆಗಿ, ಇಲ್ಲ ನನ್ನಲ್ಲಿ ಇದೇನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ, ನಾನು ಇದನ್ನು ಚೇಂಜ್ ಮಾಡ್ಕೊಬೇಕು, ಐ ವಾಂಟ್ ಟು ಚೇಂಜ್ ದಿಸ್ ಪ್ಯಾಟ್ರನ್ ಅಂತ ಅವ್ರಿಗೇನಾದರೂ ಅರಿವಿಗೆ ಬಂದರೆ, ಯಾರನ್ನಾದರೂ ಮೈಂಡ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರನ್ನ ಅಥವಾ ಸೈಕಾಲಜಿ ಮಾಡಿರ್ತಕ್ಕಂಥವ್ರನ್ನ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಆದರೆ ಇವಾಗ ಅದರ್ವೈಸ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಕೆಲವರಿಗೆ ಆ ಅವೇರ್ನೆಸ್ ಕೂಡ ಇರೋದಿಲ್ಲ. ಇದ್ರೂ ಸಹ ಅವರು ಆಕ್ಸೆಪ್ಟ್ ಮಾಡಕ್ ರೆಡಿ ಇರಲ್ಲ. ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಒಂದು ಆಂಗರ್ ಇಶ್ಯೂಸ್ ಇದೆ ಫಾರ್ ಎಕ್ಸಾಂಪಲ್. ಅದು ನನಗೆ ಗೊತ್ತಿದ್ರೂ ಸಹ ನಾನು ಅದ್ರ ಬಗ್ಗೆ ನಾನು ವರ್ಕ್ ಮಾಡೋಕ್ಕಾಗ್ಲಿ ಪ್ರಯತ್ನ ಪಟ್ಟಿರಲ್ಲ, ಇಲ್ಲ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗ್ಲಿ. ಸೊ ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋ ಒಂದು ಮೈಂಡ್ ಸೆಟ್ ಮೆಂಟಾಲಿಟಿ ಇರುತ್ತೆ. ಸೊ ಈ ಥರ ಇದ್ದಾಗ ಹೇಗೆ ಅವರು ಅವರ ಏನೋ ಒಂದು ಫ್ಲಾಸ್ ಇಲ್ಲ, ಈ ಥರ ಇಮೋಷನ್ಸ್ಗಳನ್ನ ಹೇಗೆ ಅವರು ಕಂಟ್ರೋಲ್ ಮಾಡಬೇಕಿಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಅರಿವೇ ಇಲ್ಲ. ಅರಿವೇ ಇಲ್ಲ. ಇಲ್ಲ ಅರಿವಾದ್ರೂ ಸಹ ಅವರಿಗೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಆಸಕ್ತಿ ಆಗಲಿ ಇಲ್ಲ ಅಂತಂದ್ರೆ? ಎವ್ರಿಥಿಂಗ್ ನೀಡ್ಸ್ ಎ ವಿಲ್ ಪವರ್. ವಿಲ್ ಪವರ್. ಓಕೆ. ವಿದೌಟ್ ವಿಲ್ ಪವರ್ ವಿ ಕಾಂಟ್ ಡೂ ಎನಿಥಿಂಗ್. ಇವತ್ತು ನೀವು ಎಲ್ಲಿಂದ ಬಂದಿದ್ದೀರಿ? ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಡು ಯು ಥಿಂಕ್ ಇದು ವಿಲ್ ಪವರ್ ಇಲ್ಲದೆ ಆಗೋವಂಥ ಕೆಲಸ ಇದೆಯಾ? ಇಲ್ಲ. ನಿಮ್ಮ ಥರ ಅಥವಾ ನನ್ನ ಥರ ಹಿಂಗೆ ಬಂದು ಕೂತು ಮಾತಾಡಿ ಸಾವಿರಾರು ನೂರಾರು ಜನಗಳಿಗೆ ಈ ಥರದ್ದೊಂದು ಸಮಸ್ಯೆ ಇದೆ, ಇದಕ್ಕೊಂದು ನಾವು ಮಾತಾಡಬೇಕು, ಇದೊಂದು ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಎಷ್ಟೊಂದು ಜನ ಇಲ್ವಾ? ಹೌದು. ನಾನು ಅಂದ್ಕೊಂಡಿರೋ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ ಸಾವಿರಾರು ಜನ ಇದ್ದಾರೆ. ಅದನ್ನು ಎಷ್ಟು ಜನ ಕಾರ್ಯರೂಪಕ್ಕೆ ತೊಗೊಂಬಂದಿದ್ದಾರೆ? ಇದಕ್ಕೆ ಬೇಕಾಗಿರತಕ್ಕಂಥದ್ದು ಶ್ರದ್ಧೆ, ಭಕ್ತಿ, ಪಂಚುವಾಲಿಟಿ, ಮಾಡಬೇಕಂತಕ್ಕಂಥದ್ದು ಉತ್ಸುಕತೆ, ಆ ಗೋಲ್ ಸೆಟ್ಟಿಂಗ್, ಇದೆಲ್ಲ ಬೇಕಾಗತ್ತೆ. ಇದರಿಂದ ಬೇಕಾದಷ್ಟು ಸರ್ಕಸ್ ಇರುತ್ತೆ. ಇದಕ್ಕೆಲ್ಲ ಆಯಾಮಗಳೇ ಇರುತ್ತೆ. ಅದಕ್ಕೆ ಬೇಕಾದ ರೀತಿಯಾದಂಥ ಆಯಾಮಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ನೀವು ಆ್ಯಂಗರಿಗೆ ಒಂದು ರೀತಿ ಟ್ರೀಟ್ಮೆಂಟ್ ಆಗತ್ತೆ, ಅಥವಾ ನನ್ನಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಇದೆ ಅಂತ ಹೇಳ್ತೀವಿ, ಅದಕ್ಕೊಂದು ರೀತಿ ಟ್ರೀಟ್ಮೆಂಟ್ ಆಗತ್ತೆ. ನಾನು ಏನು ಮಾತಾಡಿದ್ರು ನಿಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ, ಅದು ಒಂದು ರೀತಿ ಟ್ರೀಟ್ಮೆಂಟ್ ಇದೆ. ಎಲ್ಲ ಮಾತಿನಿಂದ ಅವರನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ, ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ನನ್ನಂಥ ಥೆರಪಿಸ್ಟ್ಗಳು ಬೆಂಗಳೂರಿನಲ್ಲಿ ನೂರಾರು ಜನ ಇದ್ದಾರೆ. ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಸುಪ್ತ ಮನಸ್ಸನ್ನು ತರಬೇತಿಗೊಳಿಸ್ತಕ್ಕಂಥದ್ದೊಂದು ಕಾರ್ಯಕ್ರಮ ಏನಿದೆಯಲ್ಲ,
ದಿಸ್ ಈಸ್ ನಾಟ್ ಎ ಆರ್ಡಿನರಿ. ಇದು ತುಂಬ ಸಿಂಪಲ್ ನೋಡೋದಕ್ಕೆ. ಹೌದು. ಇದನ್ನು ಇಳಿದು ಇದರಲ್ಲಿ ನೀವು ಡಿಗ್ ಮಾಡ್ತಾ ಹೋದ ಹಾಗೆ ನಿಮಗೊಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನನ್ನ ಮುಂದಿನ ಪ್ರಶ್ನೆ ಅದೇ ಬಂದಿತ್ತು. ಅರ್ಥ ಆಗ್ತಿದೆಯಾ? ಹ್ಮ್ ಹ್ಮ್ ಇವಾಗ ವಜ್ರ, ಚಿನ್ನ ಈ ಥರದ್ದೆಲ್ಲ ಎಷ್ಟೋ ಸಾವಿರಗಟ್ಟಲೆ ಟನ್ನನ್ನು ಅಗದು ಬಿಡ್ತಾರೆ. ಹ್ಮ್ ಹ್ಮ್ ಅದರಲ್ಲಿ 1 ಗ್ರಾಮ್ 2 ಗ್ರಾಮ್ 5 ಗ್ರಾಮ್ 10 ಗ್ರಾಮ್ ಚಿನ್ನ ತೆಗಿತಾರೆ, ಅಥವಾ ವೆರಿ ನಾಮಿನಲ್ ಕ್ಯಾರೆಕ್ಟರ್ ಡೈಮಂಡ್ ತೆಗಿತಾರೆ ಅದರಲ್ಲಿ. ಹ್ಮ್ ಹ್ಮ್ ಅಂದರೆ ಏನರ್ಥ? ಬೇಡದೇ ಇರೋದು ಅಷ್ಟಿದೆ ನಮ್ಮ ಒಳಗಡೆ ಅಂತ. ಓಕೆ. ಒಂದು ಕ್ಯಾರೆಕ್ಟರ್ ಡೈಮಂಡ್ ತೆಗಿಬೇಕಾದ್ರೆ ಟನ್ಗಟ್ಟಲೆ ವೇಸ್ಟೇಜ್ ತೆಗಿತಾರೆ, ತೆಗಿತಾರೆ. ಟನ್ಗಟ್ಟಲೆ ಮಣ್ಣನ್ನು ತೆಗಿತಾರೆ, ಸಾವಿರಾರು ಅಡಿ ಆಳಕ್ಕೆ ಹೋಗ್ತಾರೆ, ಸಮುದ್ರದ ಆಳದಲ್ಲಿ ತೆಗಿತಾರೆ. ಪೆಟ್ರೋಲಿಯಂ ಎಲ್ಲ ಎಲ್ಲಿ ತೆಗಿತಾರೆ? ಸಮುದ್ರದ ಆಳದಲ್ಲಿ ತೆಗಿತಾರೆ. ಹ್ಮ್. ಆ ತೈಲ ಸಿಗೋದೇ ಎಷ್ಟೋ ಕಿಲೋಮೀಟರ್ ದೂರದಲ್ಲಿದೆ. ಅದು ಫಸ್ಟು ಕ್ರೂಡ್ ಆಯಿಲ್, ಅದರ ರಾ ಮೆಟೀರಿಯಲ್ ತಂದು ಅದರಲ್ಲಿ ಅಗೈನ್ ವಿಂಗಡಣೆ ಮಾಡ್ತಾರೆ. ಹ್ಮ್ ಪೆಟ್ರೋಲು, ಡೀಸೆಲ್ಲು, ಆಯಿಲು, ಗ್ಯಾಸು ಸಾಕಷ್ಟಿದೆ. ಕರೆಕ್ಟಾ? ಹ್ಮ್ ಹ್ಮ್ ನಮ್ಮೊಳಗಡೆ ಇರ್ತಕ್ಕಂಥ ಜ್ಞಾನನೂ ಕೂಡ ಹಾಗೆ ಆಳದಲ್ಲಿ ಸಬ್ಕಾನ್ಷಿಯಸ್ ಮೈಂಡಿನ ಡೀಪರ್ ಸ್ಟೇಟ್ ಆಫ್ ಲೆವೆಲಲ್ಲಿದೆ. ಇದನ್ನು ಟಚ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನಮ್ಮ ಈ ಹೊರ ಜಗತ್ತಲ್ಲಿ ಏನೇನು ಕಾಣ್ತಾ ಇದೆಯಲ್ಲ, ಈ ಆರ್ಟಿಫಿಷಿಯಲ್ ಲೈಫಲ್ಲಿ ಅವ್ರು ಹಂಗಂತ ಇದ್ದಾರೆ, ಇವ್ರು ಹಿಂಗಂತ ಇದ್ದಾರೆ, ನಾನು ಹಿಂಗೆ ಅನ್ಕೊತಾ ಇದ್ದೀನಿ, ಅವ್ರು ನನ್ನ ಹಂಗೆ ಅನ್ಕೊಂಬಿಟ್ರೆ, ಇದನ್ನು ಟಚ್ ಮಾಡ್ತಾ ಕೂತಿದ್ರೆ ನೀವು 50 ವರ್ಷ ಆದ್ರೂ ಕೂಡ ಅದು ಟಚ್ ಮಾಡೋದಿರಲಿ, ಅದರ ನೆರಳಿಗೂ ಕೂಡ ಹೋಗೋದಕ್ಕಾಗಲ್ಲ. ಹ್ಮ್ 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 ಯು ಹ್ಯಾವ್ ಟು ಬಿ ಎಕ್ಸ್ಪೀರಿಯನ್ಸ್ ಇನ್ ಅ ಡೀಪರ್ ಸ್ಟೇಟ್ ಆಫ್ ಮೈಂಡ್, ಇನ್ ದ ಡೀಪರ್ ಸ್ಟೇಟ್ ಆಫ್ ಸುಪ್ತ ಮನಸ್ಸಿನ ಆ ಒಂದು ಅನುಭವ. ಹ್ಮ್ ನಾನು ಅವಾಗಲೇ ಕೂಡ ಡಿಸ್ಕಸ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಬ್ರೆತ್, ಹ್ಮ್ ನಿಮ್ಮ ಟೇಸ್ಟ್, ನ್ಯಾಲ್ಗೆ ಮೇಲೆ ಒಂದು ಆಹಾರ ಹೇಳ್ತಿದ್ದಂಗೆ ಇಡ್ತಿದ್ದೇನೆ ಕೂಡ, ಒಂದು ಊಟ ನ್ಯಾಲ್ಗೆ ಮೇಲೆ ಬೀಳ್ತಿದ್ದಂಗೆ ಕೂಡ ಇದೇ ಊಟ ಇದು ಅಂತ ಜಡ್ಜ್ ಮಾಡುತ್ತೆ ಮನಸ್ಸು. ಹೌದು. ಕರೆಕ್ಟಾ? ಟೇಸ್ಟ್ ಇದೆಯಾ ಇಲ್ವಾ, ಇಲ್ವಾ. ಉಪ್ಪು ಜಾಸ್ತಿ ಆಗಿದ್ವಾ ಇಲ್ಲೋ, ಇಷ್ಟೆಲ್ಲ ಶಕ್ತಿ ಇದೆ ಮನಸ್ಸಿಗೆ. ನಮ್ಮ ಒಂದು ಯಶಸ್ಸಿಗೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಗೈಡ್ ಮಾಡಿಕೊಂಡು ಮುಂದೆ ಹೊರತಾ ಹೋದರೆ ಇದರಿಂದ ನಾವು ಡು ಯು ಥಿಂಕ್ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ಎನಿಥಿಂಗ್ ಫ್ರಮ್ ದಿಸ್? ಆಕ್ಸೆಪ್ಟ್ ಮಾಡ್ತಿದೀವಿ. ವಿ ಕ್ಯಾನ್. ಎಸ್. ಇವತ್ತು ನಾನು 97% ಅಥವಾ 95% ಅನ್ನೋದೇನು ಫಿಗರ್ ಹೇಳಿದೆ ನಿಮಗೆ, ಹ್ಮ್ ಇದು ಜನಗಳಿಗೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದೆ ಅಷ್ಟೇ, ಅವರಿಗೆ ಸುಪ್ತ ಮನಸ್ಸಿಲ್ಲ ಅಂತ ಹೇಳಲಿಲ್ಲ. ಬಟ್ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ದಟ್ ಮೀನ್ಸ್ ಅವರಿಗೆ ಯಾರಾದರೂ ಪ್ರೊವೋಕ್ ಮಾಡಬೇಕಾ? ಐ ಡೋಂಟ್ ನೋ, ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಏನೆಲ್ಲ ಒಂದು 5% ವ್ಯಕ್ತಿಗಳು ಸಕ್ಸಸ್ ಆಗಿದ್ದಾರೆ, ಬಿಸ್ನೆಸ್ಸಲ್ಲಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಕರೆಕ್ಟ್, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಅಥವಾ ಮೋಸ್ಟ್ ವಾಂಟೆಡ್ ಟ್ರೈನರ್ಸ್ಗಳಾಗಿರ್ಬೋದು, ಹ್ಮ್ ಹ್ಮ್ ಅಲ್ವಾ? ಇವಾಗ ಕ್ರಿಕೆಟ್ ಆಟ ಆಡ್ತಾರಲ್ವಾ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಆ್ಯಂಡ್ ನಮ್ಮ ಧೋನಿ ಅವರು, ಅವರಿಗೆಲ್ಲ 24 ಗಂಟೆನೇ ತಾನೇ ಇರೋದು. ಹೌದು. ನಮಗೂ 24 ಗಂಟೆನೇ ತಾನೇ ಇರೋದು. ನಾವು ಅಷ್ಟು ದೂರಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು, ಈಗ ನಮ್ಮ ಬಾಸ್ ಕಂಪ್ನಿನಲ್ಲಿ ತಿಂಗಳಿಗೆ 1000 ಕೋಟಿ ಟರ್ನ್ ಓವರ್ ಮಾಡ್ತಾರೆ, ಹ್ಮ್ ಅವರಿಗೆ 24 ಗಂಟೆ. ಹಾ ಕರೆಕ್ಟಾ? ಕರೆಕ್ಟ್. ನಮ್ಮ TL ಕಂಪನಿನಲ್ಲಿ ಟೀಮ್ ಲೀಡರ್ ನಮಗಿನ್ನ 4 ಪಟ್ಟು ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಹ್ಮ್ ಅವರು ಕೂಡ ಮನುಷ್ಯರೇ, ಮನುಷ್ಯ. ಅವರಿಗೂ 24 ಗಂಟೆನೇ ಸ್ಯಾಲ್ರಿ. ದ ಹ್ಯೂಮನ್, ನಾವು ಮನುಷ್ಯರಾಗಿ ಏನು ಅಂದ್ಕೊಂಡಿದ್ದೀವಿ ನಾವು ಅಂತ ಹೇಳಿದ್ರೆ, ಆಲ್ ಟುಗೆದರ್ ನಮ್ಮ ಮನಸ್ಸು ಹೇಗಿದೆಯೋ, ನಾವು ಹೇಗೆ ಟ್ರೈನ್ ಅಪ್ ಮಾಡ್ಕೊಂಡಿದ್ದೀವೋ ಅದರ ಪ್ರತಿಬಿಂಬವಾಗಿ ನಾವು ಚಲಿಸ್ತಾ ಇದ್ದೀವಿ ಅಷ್ಟೇ. ಇಟ್ಸ್ ಅ ಶೇಡ್, ನೆರಳು. ನಿಮ್ಮ ಆಲೋಚನೆಯ ನೆರಳಿನಲ್ಲಿ ನೀವು ಬದುಕ್ತಾ ಇದ್ದೀರಿ. ಹ್ಮ್ ಲಿಮಿಟೆಡ್ ಬಾಂಡ್, ಇಂಥವ್ರ ಜೊತೆನೇ ಫ್ರೆಂಡ್ಶಿಪ್ ಮಾಡಬೇಕು, ಹ್ಮ್ ಇಂಥವ್ರನ್ನೇ ಮಾತಾಡಿಸ್ಬೇಕು, ಇಂಥವ್ರನ್ನೇ ಮನೆಗೆ ಕರಿಬೇಕು, ಇಂಥವ್ರ ಜೊತೆನೇ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು. ಫ್ರೆಂಡ್ಸ್ ಕ್ವಾಲಿಟಿ ಸರ್ಕಲ್ನ ಇಟ್ಕೊಬೇಕು ಅಂತ ನಮ್ಮ ಮನಸ್ಸು ಕೇಳುತ್ತೆ. ಕರೆಕ್ಟಾ? ಹೌದು. ಒಂದು ಲೆಕ್ಕಾಚಾರದಲ್ಲಿ ಇದು ಸರಿ ತಪ್ಪು ಅನ್ನೋದನ್ನು ಅವ್ರಿಗೆ ಬಿಡ್ತೇನೆ, ಅದು ಅವ್ರಿಗೆ ಬಿಟ್ಟಿದ್ದು.
ಆದರೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿರೋದು ಹೇಗೆ? ನಮಗೆ ಬೇಕಾದಂಥ ಸರ್ಕಲಲ್ಲೇ ಮಿಂಗಲ್ ಆಗ್ತೀವಿ ಯಾವಾಗಲೂ. ಹ್ಮ್. ಅಥವಾ ನಮಗಿನ್ನ ಒಂದಷ್ಟು ನಾಲೆಡ್ಜಲ್ಲಿ ಕಮ್ಮಿ ಇರ್ತಕ್ಕಂಥವ್ರಿಗೆ, ಹ್ಮ್. ಅಥವಾ ನಮಗಿನ್ನ ಸ್ವಲ್ಪ ಫಿನಾನ್ಷಿಯಲಿ ಕಮ್ಮಿ ಇರ್ತಕ್ಕಂಥವ್ರ ಹತ್ರ ನಾವು ಮಿಂಗಲ್ ಆಗ್ತೀವಿ. ಬಿಕಾಸ್ ನಾವು ಅವ್ರ ಜೊತೆ ಸ್ವಲ್ಪ ಹೈಪಲ್ಲಿ ಕಾಣ್ತೀವಿ. ಹ್ಮ್. ಕರೆಕ್ಟಾ? ಹೌದು. ಇದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಖಂಡಿತ ಇರ್ತಕ್ಕಂಥದ್ದೊಂದು ಪ್ರತಿಶತ, ಶೇಕಡ. ಹ್ಮ್. ಹ್ಮ್. ಇದೇ ಆಲೋಚನೆನೇ ನಾವು ಸ್ವಲ್ಪ ನಮಗಿನ್ನ ಸ್ವಲ್ಪ ಅಪ್ಪರ್ ಲೆವೆಲಲ್ಲಿ ಹತ್ರ ಏನಾದರೂ ಫ್ರೆಂಡ್ಶಿಪ್ ಅಥವಾ ಸ್ನೇಹ ಮಾಡೋದಕ್ಕೆ ಬಯಸಿದ್ರೆ ನಮ್ಮ ಮೈಂಡ್ ದೊಡ್ಡದಾಗಿ ಥಿಂಕ್ ಮಾಡುತ್ತೆ. ಹೌದು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಒಂದು ಅರ್ಧ ಗಂಟೆ ಕೂತು ಡಿಸ್ಕಸ್ ಮಾಡೋದು. ನೀವು ಇಷ್ಟೊಂದು ವ್ಯವಹಾರ ಮಾಡಿದ್ರಿ, ಹೇಗೆ ನೀವು ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ರಿ, ಐಡಿಯಾಸ್ ಕೇಳ್ಬೋದು. ಕೇಳ್ಬೋದು. ಮೇ ಬಿ ಅವ್ರು ಹೇಳಿದ್ರೆ ಕೆಲವ್ರು ಹೇಳ್ಕೊಡ್ತಾರೆ, ಕೆಲವ್ರು ಹೇಳ್ಕೊಡಲ್ಲ. ಬಟ್ ಆದರೂ ಹಿಂಟ್ ತಿಳ್ಕೊಬೋದಾ? ಹ್ಮ್. ಅವ್ರ ಹತ್ರ ಅವ್ರದ್ದು ವೇ ಆಫ್ ಥಾಟ್ ಪ್ರೋಸೆಸ್ ತಿಳ್ಕೊಬೋದಾ? ಕರೆಕ್ಟ್. ಇವಾಗ ನಾವು ಕೂಡ ಯಾವುದಾದ್ರೂ ಒಂದು ಒಳ್ಳೆ ಟ್ರೈನರ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಬುಕ್ ತೊಗೊಂಡು ಓದ್ತೀವಿ. ಹ್ಮ್. ಈ ಅಬ್ದುಲ್ ಕಲಾಂ ಅವ್ರದ್ದು ಕೆಲವೊಂದು ಬುಕ್ಗಳನ್ನ ಓದ್ತೀವಿ. ಗೌತಮ ಬುದ್ಧ ಅವ್ರದ್ದು ಕೆಲವೊಂದು ಬುಕ್ಗಳನ್ನ ಓದ್ತೀವಿ. ವಿವೇಕಾನಂದ ಅವ್ರದ್ದು ಕೆಲವೊಂದು ಬುಕ್ಗಳನ್ನ ಓದ್ತೀವಿ. ಅವ್ರದ್ದು ಬೆಳೆದು ಬಂದ ದಾರಿ ತಿಳ್ಕೊತೀವಿ. ಈ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಸಾಧಕರ ಲಿಸ್ಟಲ್ಲಿ ಹೋಗ್ಬೇಕು ನಾವು. ಹ್ಮ್. ಅವ್ರು ಹಾಕ್ಕೊಟ್ಟಿರೋ ಪಾತನ್ನ ನಡೆಸ್ತಾ ಹೋಗ್ಬೇಕು. ಅವ್ರು ಆಲ್ರೆಡಿ ದಾರಿ ಮಾಡಿ, ಸಿಮೆಂಟ್ ಹಾಕಿ ಅಥವಾ ತಾರ್ ರೋಡ್ ಹಾಕಿ ನೆಮ್ಮದಿಗೆ ಒಂದು ಹೈವೇ ರೋಡ್ ಮಾಡಿ ಇಟ್ಟಿದ್ದಾರೆ. ಹ್ಮ್. ಅದನ್ನ ನಾವು ಸ್ಟಡಿ ಮಾಡ್ಬೇಕಷ್ಟೆ. ಬಟ್ ಅಲ್ಲಲ್ಲಿ ಹಂಪ್ ಇರುತ್ತೆ, ನೋಡ್ಕೊಬೇಕು. ನೋಡ್ಕೊಬೇಕು. ನಿಧಾನಕ್ಕೆ ಆ ಪಾತ್ನಲ್ಲಿ ಹೋಗಬೇಕು. ಸಾಕಷ್ಟು ಲೈಫ್ ಸ್ಟೋರೀಸ್ಗಳಿದೆ ಇಲ್ವಾ? ಹೌದು. ಅಬ್ದುಲ್ ಕಲಾಂ ಅವ್ರದ್ದು ಬುಕ್ ಇಲ್ವಾ? ವಿವೇಕಾನಂದ ಅವ್ರದ್ದು ಲೈಫ್ ಸ್ಟೋರಿ ಇಲ್ವಾ? ಗೌತಮ ಬುದ್ಧ ಅವ್ರದ್ದಿಲ್ವಾ? ಸಾಯಿಬಾಬಾ ಅವ್ರದ್ದಿಲ್ವಾ? ಹ್ಮ್. ಇದೆಯಾ ಇಲ್ವೋ? ಇದೆ. ಈ ಲೈಫ್ ಪಾತ್ ಏನಪ್ಪ ಅಂತ ಹೇಳಿದ್ರೆ, ಇವ್ರದ್ದು ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನವನ್ನು ಕರೆಕ್ಟ್ ಮಾಡ್ಕೋಬೋದು ಅದರಲ್ಲಿ. ನಾವೆಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಮಗೆ ಎಲ್ಲೆಲ್ಲಿ ಸರಿ ಅನ್ನಿಸ್ತಾ ಇಲ್ಲ, ನಮಗೆ ಅರಿವು ಆಗುತ್ತೆ. ಒನ್ಸ್ ಅಪಾನ್ ಅ ಟೈಮಲ್ಲಿ ನನಗೆ ಕೋಪ ಬರ್ತಾ ಇರೋದು ಸರಿ ಇಲ್ಲ, ಇದು ಹ್ಮ್. ಎಸ್ ಐ ಅಗ್ರಿ, ಅದು ಸರಿ ಇಲ್ಲ. ಆದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಇಲ್ವಾ? ಇದೆ. ಇದೆ. ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಇದೆ. ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ. ಇದ್ರ ಬಗ್ಗೆ ಯಾರ ಹತ್ರನಾದರೂ ಕನ್ಸಲ್ಟ್ ಮಾಡಿದ್ದೀರಾ? ಇಲ್ಲ. ಇದ್ರ ಬಗ್ಗೆ ಯಾರ ಹತ್ರನಾದರೂ ಮಾತಾಡ್ಕೊಂಡಿದ್ದೀರಾ? ಇಲ್ಲ. ಮನಸ್ಸು ಅಂತಕ್ಕಂಥದ್ದು ಅಗಾಧವಾದಂಥ ಶಕ್ತಿ ಇರ್ತಕ್ಕಂಥ ಒಂದು ಲಿಮಿಟೆಡಿಂದ ಅನ್ಲಿಮಿಟೆಡ್ ಪವರ್ ಇರ್ತಕ್ಕಂಥ ಒಂದು ಶಕ್ತಿ. ಇದನ್ನು ನೀವು ಯಾವ ಶೇಪಿಗೆ ಬೇಕಾದರೂ ತೊಗೊಂಬರ್ಬೋದು. ಹ್ಮ್. ಯಾವ ಶೇಪಿಗೆ ಬೇಕಾದರೂ ತೊಗೊಂಬರ್ಬೋದು ಇದನ್ನು. ಬಿಹೈಂಡ್ ದ ಟ್ರೈನಿಂಗ್. ಟ್ರೈನಿಂಗ್ ಈಸ್ ನೀಡೆಡ್ ಅಂತೀರಾ? ವಿದೌಟ್ ಟ್ರೈನಿಂಗ್ ಏನೂ ಮಾಡೋದಕ್ಕಾಗಲ್ಲ. ಹ್ಮ್. ಕರೆಕ್ಟ್. ಹುಟ್ಟಿದಂಥ ಮಗು 9ರಿಂದ 10 ತಿಂಗಳಲ್ಲಿ ಮಂಡಿಲಿ ಹೋಗುತ್ತೆ, ಅಥವಾ 1 ವರ್ಷದಲ್ಲಿ ಮಂಡಿನಲ್ಲಿ ಹೋಗುತ್ತೆ. 1-1.5 ವರ್ಷಕ್ಕೆ ಎದ್ದು ನಡೆಯೋಂಗಾಗತ್ತೆ. ನಡೆಯುತ್ತೆ. 2-2.5 ವರ್ಷಕ್ಕೆ ಓಡೋಂಗಾಗ್ತಾನೆ. ಹ್ಮ್. ಕರೆಕ್ಟ್. 5ರಿಂದ 6 ವರ್ಷಕ್ಕೆ ಸೈಕಲ್ ಹೊಡಿತಾನೆ. 18ರಿಂದ 20 ವರ್ಷಕ್ಕೆ ಟೂ ವೀಲರ್ ರನ್ ಮಾಡ್ತಾನೆ, ಕಾರ್ ರನ್ ಮಾಡ್ತಾನೆ. ಹ್ಮ್. ಇದೆಲ್ಲ ಡು ಯು ಥಿಂಕ್ ಇದೆಲ್ಲ ಪ್ರಾಕ್ಟೀಸ್ ಅಥವಾ ಟ್ರೈನ್ ಇಲ್ಲದೆ ಆಗತ್ತಾ? ಇಲ್ಲ. ಸೊ ಹಾಗಾದರೆ ನಾವು ಏನೇ ಕಲಿಬೇಕಾದ್ರೂ, ನಾವೇನೇ ಮಾಡಬೇಕಾದ್ರೂ ನಮಗೆ ಟ್ರೈನಿಂಗ್ ನೀಡೆಡ್ ಅಂತ ಅನ್ನಿಸ್ತು. ಅದು ಸರಿಯಾದ ಮಾರ್ಗದರ್ಶನ ಬೇಕು, ಕರೆಕ್ಟ್. ಸರಿಯಾದ ವೇನಲ್ಲಿ ಬೇಕು, ಸರಿಯಾದ ಗುರುಗಳಿರ್ಬೇಕು. ಫಸ್ಟ್ ಆಫ್ ಆಲು ಇದೆಲ್ಲ ಕಲಿಬೇಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋವಂಥವ್ರು, ಹ್ಮ್. ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು. ಎಕ್ಸ್ಪೀರಿಯನ್ಸ್ಡ್ ಮೈಂಡ್ ಕೋಚ್ ಜೊತೆ ವರ್ಕ್ ಮಾಡಿದಾಗ ಅವ್ರಿಗೆ ಒಂದು ಕರೆಕ್ಟ್ ಆಗಿರೋ ಅವ್ರ ಲೈಫಲ್ಲಿ ಏನೇ ಒಂದು ಡಿಸಿಷನ್ ಮೇಕಿಂಗ್ ಆಗಲಿ, ಪ್ರತಿಯೊಂದು ಮಗದೊಂದು ಕೋಪ ಆಗಲಿ, ಒಂದು ಇಮೋಷನ್ ಕಂಟ್ರೋಲ್ ಮಾಡೋದಾಗಲಿ, ಲೈಫಲ್ಲಿ ಸಕ್ಸೀಡ್ ಆಗೋದಾಗಲಿ, ಸೊ ಈ ಥರ ಏನೇ ಫ್ಯಾಕ್ಟರ್ಸ್ ಇದ್ರೂ, ಇದರಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಒಂದು ಮೈಂಡ್ ಕೋಚ್, ಸರಿಯಾದ ಎಕ್ಸ್ಪೀರಿಯನ್ಸ್ ಮೈಂಡ್ ಕೋಚ್ ಜೊತೆ ಕನ್ಸಲ್ಟ್ ಮಾಡಿದ್ರೆ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಸಿಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಪ್ರಾಪರ್ ಮೈಂಡ್ ಟ್ರೈನ್ ಸಿಗುತ್ತೆ. ಓಕೆ. ಸೆಕೆಂಡ್ ಪಾಯಿಂಟ್, ನಾವು ಟ್ರೈನ್ ಮಾಡೋದಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಅವಶ್ಯಕತೆ. ನಾವು ಇದುವರೆಗೂ ಏನು ಡಿಸ್ಕಸ್ ಮಾಡ್ಕೊ ಬಂದಿದ್ದೀವಿ ಎಲ್ಲ ಪಾಯಿಂಟ್ಸು ಕೂಡ ನೋಟೆಡ್. ನಿಮಗನ್ಸುತ್ತೆ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಈ ಪಾಯಿಂಟಲ್ಲಿ ಟ್ರೈನ್ ಮಾಡಬೇಕಂತ. ಬಟ್ ಆ ಮೈಂಡನ್ನು ಒಂದು ಟ್ರೈನ್ ಮಾಡೋದಕ್ಕೆ ಹೋದ್ರೆ ಅದ್ರ ಹಿಂದ್ಗಡೆ ಬೇರೆ ಬೇರೆ ಆಯಾಮಗಳೇ ಹುಟ್ಕೊಳ್ಳುತ್ತೆ. ಇವಾಗ ನನ್ನ ಹತ್ರ ಕೆಲವರು ಮೆಡಿಟೇಷನ್ ಕಲಿಬೇಕು ಅಂತ ಕೆಲವರು ಬರ್ತಾರೆ, ಕೆಲವರು ನನಗೆ ಆ್ಯಂಗರ್ ಇಶ್ಯೂಸ್ ಇದೆ ಅಂತ ಬರ್ತಾರೆ,
ಅಥವಾ ನನಗೆ ಸ್ಟ್ರೆಸ್ ಆಯ್ತು. ಸ್ಟ್ರೆಸ್ಸು ಆ್ಯಂಡ್ ವರ್ಕ್ ಪ್ರೆಷರು ಆ್ಯಂಡ್ ರಿಜೆಕ್ಷನ್ಸ್‌ನ ಹ್ಯಾಂಡಲ್ ಮಾಡೋದು ಇಲ್ಲ ಆಕ್ಸೆಪ್ಟ್ ಮಾಡೋದು ಗೊತ್ತಿರಲ್ಲ ಕೆಲವರಿಗೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಕೆಲವರು ಬಾಸ್ ಏನೋ ಅಂದ್ಬಿಡ್ತಾರೆ ಅಂದರು ಅಂತ ಹೇಳಿ, ಅಥವಾ ಟೀಮ್ ಲೀಡರ್ ಏನೋ ಅಂದರು ಅಂತ ಹೇಳಿ ತಲೆ ಕೆಡಿಸ್ಕೊಂಡು 2 ದಿನ 3 ದಿನ ಊಟ ಬಿಟ್ಟು ಹ್ಮ್. ಹತ್ಕೊಂಡು ಕೂತ್ಕೊಂಡು ಹಿಂಗೆ ಅಂದ್ಬಿಟ್ರೆ ನನಗೆ ಎಲ್ಲರ ಎದುರಿಗೂ ನನಗೆ ಇಷ್ಟಕ್ಕೇ ಎಷ್ಟೋ ಒಂದು 2-3 ಕೇಸ್ನ ನಾನು ಅಟೆಂಡ್ ಮಾಡಿದ್ದೀನಿ. ನನಗೆ ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಸರ್, ನಾನು ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ಬಿಟ್ಟಿದೆ ಸರ್ ಅನ್ನೋ ಲೆವೆಲಿಗೆ ಹೋಗಿದ್ದಾರೆ. ಅಂದರೆ ಏನು ಅರ್ಥ ಇದು? ನಮ್ಮ ಜೀವನನ ಇನ್ನೊಬ್ರ ಕೈಲಿ ಕೊಟ್ಟು ಕೂತ್ಕೊಂಡಿದ್ದೀವ? ಹ್ಮ್. ಹಾಗೆ ಆಗಿದೆ. ನಮ್ಮ ಅಂದರೆ ಲೈಫ್ಸ್‌ನ ನಮ್ಮನ್ನ ಇನ್ನೊಬ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಾ, ಅಥವಾ ನಮ್ಮನ್ನ ಇನ್ನೊಬ್ರು ಕಂಟ್ರೋಲ್ ಮಾಡ್ತಾ ಇದ್ದಾರಾ? ನಮ್ಮ ಬುದ್ಧಿನ ಇನ್ನೊಬ್ರ ಕೈ ಕೊಟ್ಟು ಕೂರಿಸ್ಕೊಂಡಿದ್ದೀವ? ಇಲ್ಲ, ಅದು ಹಾಗಲ್ಲ. ನಮಗೆ ಎಲ್ಲ ಸಿಚುವೇಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಅರಗಿಸ್ಕೊಳ್ಳೋದಕ್ಕೆ ತಗೊಳ್ಳೋ ರೀತಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲವನ್ನ ನಾವು ಅದ್ರ ಜೊತೆ ಅಂಟಿಸ್ಕೊಳ್ತಾ ಇದ್ದೀವಿ. ಹ್ಮ್. ಕರೆಕ್ಟ್. ಈ ಮೈಕ್ ನಂದು, ಕರೆಕ್ಟ್. ಚಸ್ಮಾ ನಂದು. ಹ್ಮ್. ನಿಮಗೆ ಒಂದು ಕ್ಷಣದ ಟಾಸ್ಕ್ ನಾನು ಕೊಡೋದಾದರೆ, ನಿಮಗೆ ಇಷ್ಟು ಕಂಫರ್ಟಬಲ್ ಆಗಿದೆಯಲ್ಲ ಅದು ಚಸ್ಮಾ, ಇವಾಗ ಒಂದು ಅರ್ಧ ಗಂಟೆ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ಅನಿಸುತ್ತೆ, ಏನು ಅನಿಸುತ್ತೆ? ಟೆನ್ಷನ್ ಆಗ್ಬಿಡುತ್ತೆ. ಫೀಲ್ ಬ್ಯಾಡ್ ಅಲ್ಲ? ಫೀಲ್ ಬ್ಯಾಡ್. ಸೊ ಆವಾಗ ನೀವು ಅದ್ರ ಜೊತೆ ಅಂದರೆ ಜೀವ ಇರತಕ್ಕಂಥ ನಾವು, ಚಸ್ಮಕ್ಕೂ ಕೂಡ ಜೀವ ಇದೆ. ನಮಗೆ ಆಲೋಚನೆ ಮಾಡ್ತಕ್ಕಂಥ ವಿವೇಚನೆ ಇರ್ತಕ್ಕಂಥ ವ್ಯಕ್ತಿಗಳು ನಾವು, ಎಲ್ಲವನ್ನ ಸರಿ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ನಾವು. ಸಿಂಪಲ್ ಆಗಿ ಒಂದು ಚಸ್ಮಾ 5 ನಿಮಿಷ ಮಿಸ್ ಆಯ್ತಪ್ಪ ಅಂತ ಹೇಳಿದ್ರೆ ವಿ ಕ್ರೈ, ಆ್ಯಂಗರ್ ಬರುತ್ತೆ, ಕೋಪ ಬರುತ್ತೆ. ಹುಡುಕ್ತೀವಿ ಟೆನ್ಷನ್ ಆಗಿ ಎಲ್ಲೋಯ್ತು, ಎಲ್ಲಿಟ್ಟೆ ಕೋಪ ಬರುತ್ತಲ್ಲ. ಹೌದು. ಸೊ ಇದೇ ನಾವು ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ಎಲ್ಲಿಟ್ಟಿರ್ತೀವಿ ಅದು ನೆನಪಾಗತ್ತೆ. ಹಾ. ಆ ಟೆನ್ಷನಿಂದ ಹೊರಗಡೆ ಬರಬೇಕಲ್ವ ನಾವು. ಹೌದು. ಯಾವಾಗಲೂ ಟೆನ್ಷನ್ ಇಟ್ಕೊಂಡು ಜೀವನ ಮಾಡೋದ್ರಿಂದ ಏನು ಉಪಯೋಗ ಇದೆ? ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಏನು ಉಪಯೋಗ ಇದೆ? ನನಗೇನೋ ಅನಿಸುತ್ತಪ್ಪ, ಇದು ನಮ್ಮ ಜೀವನದ ಪರಮಾವಧಿ, ಹ್ಮ್. ಹ್ಮ್. ಕೊನೆಯ ಘಟ್ಟ ಅದು. ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಅಳೋದು. ಕರೆಕ್ಟ್. ಹ್ಮ್. ಹ್ಮ್. ನನಗೆ ಅನಿಸೋ ರೀತಿ ಇದು ಸರಿ ಅಲ್ಲ. ಅದಕ್ಕೆ ಬೇರೆದೇ ಆಯಾಮ ಇದೆ. ನೀವೊಬ್ಬರು ನಿಮಗೆ ಹೇಳೋ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕರೆದು ಕೂರಿಸಿ ಮಾತಾಡ್ಬೋದು. ಅದಕ್ಕೆ ಬೇರೆ ಥರ ಆದಂಥ ಟ್ರೈನಿಂಗೇ ಬೇಕಾಗುತ್ತೆ. ಅಥವಾ ನಿಮ್ಮ ಕೈಯಲ್ಲಿ ಮಾತಾಡೋದಕ್ಕೆ ಅವ್ರ ಕೈಲಿ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೋಬೋದು. ಹ್ಮ್. ಮನುಷ್ಯ ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮನ್ನಂತೂ ನಾವು ಬಹಳ ಚೆನ್ನಾಗಿ ಕನ್ವಿನ್ಸ್ ಮಾಡ್ಕೋಬೋದು. ಹೌದು. ಬಟ್ ಆ ವೇ ಗೊತ್ತಿದ್ರೆ ಮಾತ್ರ. ಹ್ಮ್. ಬಟ್ ನನ್ನ ಲೈಫಲ್ಲಿ ಇದುವರೆಗೂ ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ನಾನು ಸೋತಿದ್ದೀನಿ, ಕೆಲವೊಂದ್ರಲ್ಲಿ ಸೋತಿದ್ದೀನಿ. ಬಟ್ ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಯಾವತ್ತೂ ಸೋತಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನಗೆ ಹೇಗೆ ಬೇಕೋ, ನನ್ನ ಆಯಾಮಗಳು ಏನಿದಾವೋ, ನನ್ನ ಆಲೋಚನೆ ಹೇಗಿದೆಯೋ ಆ ರೀತಿ ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಕಲ್ತಿದ್ದೀನಿ. ಇದು ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಸೊ ಮನಸ್ಸು. ಹೇಗೆ ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು? ಇವಾಗ ನೀವು ಮುಂಚೆ ಹೇಳ್ದಾಗೆ ಈಗ ಜನಕ್ಕೆ ಏನೇ ಮಾಡಿದ್ರು ಖುಷಿ ಇರಲ್ಲ ಅಂತ ಹೇಳಿದ್ರಿ. ಸೊ ಅವರು ಆ ಥರ ತುಂಬಾ ಏನು ಇದನ್ನ ಗ್ರೀಡಿ ಅಂತ ಹೇಳ್ಬೋದಾ? ಇಲ್ಲ ಇದು ಏನೋ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಮ್ಮ ಲೈಫಲ್ಲಿ ನಾವು ಇನ್ನ ಬೇಕು ಅಂತ ಅವರಿಗೆ ಜೀವನದಲ್ಲಿ ಹ್ಯಾಪಿನೆಸ್ ಅನ್ನೋದೇ ಇರಲ್ಲ. ಆಸೆಯೇ ದುಃಖಕ್ಕೆ ಮೂಲ. ದುಃಖಕ್ಕೆ ಮೂಲ ಅಂತಾರೆ ಹಾಗೆ. ಸೊ ಈ ಹ್ಯಾಪಿನೆಸ್ಸೇ ಇಲ್ಲದೆ ಇರೋದ್ರಿಂದ ಅವರು ಏನು ಥರ ಯಾವ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲ ಏನು ಮಾಡಿದ್ರೆ ಅವರು ಇದರಿಂದ ಹೊರ ಬರ್ಬೋದು? ಫಾರ್ ಎಕ್ಸಾಂಪಲ್ ಗ್ರ್ಯಾಟಿಟ್ಯೂಡ್ ಆ ಥರ ಏನಾದರೂ ತೋರಿಸ್ಕೊಂಡು ನಮ್ಮಲ್ಲಿ ಏನಿದೆ ನಮಗೆ ಅದನ್ನ ಖುಷಿ ಪಡ್ತಾ ಅದೊಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂದ ಮಾಡಿದ್ರೆ ನಮ್ಮ ಏನು ದುರಾಲೋಚನೆ ಇಲ್ಲ ನಮ್ಮ ಗ್ರೀಡಿನೆಸ್ಸು ಕಮ್ಮಿ ಆಗ್ತಾ ಹೋಗುತ್ತಾ? ನಮ್ಮ ಲೈಫಲ್ಲಿ ನಮಗೆ ಖುಷಿ ಸಿಗ್ತಾ ಹೋಗುತ್ತಾ? ಸೊ ಏನು ಮಾಡಬಹುದು ಆ ಥರ? ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಮುಂದೆ ಹೋಗೋಣ. ನಮ್ಮ ಸಂಸ್ಥೆನಲ್ಲಿ ಚಿಕ್ಕ ಮಗು, ಹ್ಮ್. ಒಂದು 15 ವರ್ಷದ ಮಗು ಮನೆಯಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತೇಳಿ ಕೌನ್ಸಿಲಿಂಗ್ ಕರ್ಕೊಬರ್ತಾರೆ. ಕರೆಕ್ಟ್. ಹ್ಮ್. ಹ್ಮ್. ಅವನ ಬ್ಲೇಮಿಂಗ್ ಶುರು ಮಾಡ್ತಾರೆ. ಹೇಳಿದ ಮಾತು ಕೇಳಲ್ಲ, ಕೇಳಲ್ಲ. ಜಾಸ್ತಿ ಮೊಬೈಲ್ ನೋಡ್ತಾರೆ, ಅಥವಾ ಚೆನ್ನಾಗಿ ಮಾರ್ಕ್ಸ್ ಮಾಡಲ್ಲ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು, ಅವ್ರ ಮಗನ ಥರ ನನ್ನ ಮಗ ಇಲ್ಲ ಅಂತ ಅಲ್ಲಿಂದ ಶುರು ಮಾಡ್ತಾರೆ.
ಇದಾದ ನಂತರ 20-25 ವಯಸ್ಸಾದ ನಂತರ ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ ನಾನು. ನೋಡು ಅವ್ರ ಮನೆ ಹುಡುಗ 50,000 ಸಂಬಳ ತಗೊಂಬರ್ತಾ ಇದ್ದಾನೆ, ನೀನು 25,000 ಸಂಬಳ ತಗೊಂಬರ್ತಾ ಇದೀಯಾ, ನೀನೇನಕ್ಕಿದೀಯ ದಂಡಪಿಂಡ? ಶುರುವಾಯಿತು. ಕರೆಕ್ಟ್. ಕರೆಕ್ಟ್. 28-30 ಆಗೋಷ್ಟರೊಳಗೆ ಒಂದು ಮದುವೆ ಆಗತ್ತೆ. ಅವ್ರ ಮನೆ ಸೊಸೆ ನೋಡು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಮನೇಲೂ ಒಂದಿದೆ ದಂಡಪಿಂಡದ ಸೊಸೆ, ಮರ್ಯಾದೆನೇ ಕೊಡಲಾಗತ್ತೆ. ಕ್ಲಿಯರ್? ಅವರಿಬ್ಬರಿಗೂ 1-2 ಮಕ್ಕಳಾಗ್ತವೆ. ಅಪ್ಪನಂತೆ ಮಗ, ಅಮ್ಮನಂತೆ ಮಗಳು. ಕರೆಕ್ಟ್ ಹೇಳ್ತಾರೆ. ಅಪ್ಪ ಹೆಂಗೋ ಹಂಗೆ ಮಕ್ಕಳು. ಎಸ್, ಅದು ಕರೆಕ್ಟ್ ಕೂಡ ಹೌದು. ಅವ್ರ ಮನೇಲಿ ನೋಡು 4 ಮಕ್ಕಳಾಗವೆ, ನಮ್ಮ ಮನೇಲಿ ನೋಡಿ 2 ಮಕ್ಕಳು. ಅವ್ರ ಮನೇಲಿ ನೋಡಿ 2 ಮಕ್ಕಳಾಗವೆ, ನಮ್ಮಲ್ಲಿ ಏನೂ ಇಲ್ಲ. ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆ ಆಗಿಲ್ವಲ್ಲಪ್ಪ, ಹೆಣ್ಣು ಸಿಗ್ಲಿಲ್ವಲ್ಲಪ್ಪ ಅಂತ ಟೆನ್ಷನು, ಬೇಜಾರು. ಬೇಜಾರು. ಮಕ್ಕಳಾದರೆ ಒಳ್ಳೆ ಬುದ್ಧಿ ಕಲೀಲಿಲ್ವಲ್ಲಪ್ಪ ಅನ್ನೋ ಬೇಜಾರು. ಒಳ್ಳೆ ಬುದ್ಧಿ ಕಲಿತು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋದ್ರೆ ಒಳ್ಳೆ ಸಂಬಳ ತಗೊಂಡ್ಬರ್ತಾ ಇಲ್ವಲ್ಲಪ್ಪ ಅನ್ನೋದೊಂದು ಬೇಜಾರು. ಒಳ್ಳೆ ಸಂಬಳನೂ ಬರ್ತಾ ಇದ್ರೆ ನನ್ನ ಇಷ್ಟದಂತೆ ನನ್ನ ಮಗ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ಬೇಜಾರು. ಅಥವಾ ಅವನಿಗೆ ಸ್ಯಾಟಿಸ್ಫೈ ಇರಲ್ಲ ನಾನು ಮಾಡ್ತಾ ಇರೋ ಕೆಲಸ. ಅವನಿಗೆ ಕೈ ತುಂಬ ಸಂಬಳ ಬರ್ತಾ ಇರುತ್ತೆ, ಅವನಿಗೆ ಮಾಡ್ತಾ ಇರೋ ಕೆಲಸ ಅವನಿಗೆ ಸ್ಯಾಟಿಸ್ಫೈ ಇರಲ್ಲ. ನಾನು ಮಾಡ್ತಾ ಇರೋ ಕೆಲಸ ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಎಷ್ಟು ಸಂಬಳ ಬಂದರೆ ಏನು? ಹೌದು. ಕರೆಕ್ಟಾ? ಎಗೈನ್ ಆ ಮಕ್ಕಳು ದೊಡ್ಡವಾಯಿತು, ಅವು ಸ್ಕೂಲಿಗೆ ಹೋದೋ, ಎಗೈನಲ್ಲಿ ಮಾರ್ಕ್ಸು, ಸ್ಕೂಲು, ಅಕ್ಕಪಕ್ಕದವರು ನೋಡಿ ಟೀಕೆ ಮಾಡೋದು, ಕಂಡಮ್ ಮಾಡೋದು, ಕ್ರಿಟಿಸೈಸ್ ಮಾಡೋದು. ಅವ್ರ ಮನೆ ಮೊಮ್ಮಕ್ಕಳು ನೋಡಿ ಹೆಂಗವೆ, ನಮ್ಮನೆ ಇದ್ದಾವೆ ದಂಡಪಿಂಡ, ಬರೀ ತಿಂತವೆ, ಕುಣಿತವೆ, ಆಟ ಆಡ್ತವೆ, ಓದೋದಿಲ್ಲ, ಬರೆಯೋದಿಲ್ಲ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಪ್ಯಾಟ್ರನು? ಚಿಕ್ಕ ವಯಸ್ಸಿಂದಾನೆ. ಇಟ್ಸ್ ಸೈಕಲ್. ಇದು ಸೈಕಲ್. ಇದು ಹೆಂಗಪ್ಪ ಅಂತ ಹೇಳಿದ್ರೆ, ಇವನ್ ಈ ಒಂದು ಕಾರ್ಯಕ್ರಮ ನೋಡುವಂಥವ್ರಿಗೂ ನಾನು ಒಂದು ವಿಷಯ ಮುಟ್ಸೋದೇನಪ್ಪ ಅಂದರೆ, ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥವ್ರನ್ನ ನೀವು ಬೈತಾ ಇದ್ದೀರೋ, ತಿದ್ದಿ ಬುದ್ಧಿ ಹೇಳಿ, ಅದು ಬೇಜಾರಿಲ್ಲ. ನೀವು ನಿಮ್ಮ ಮನೆಯವರ ವಿಚಾರನ ಹೊರಗಡೆ ಹೋಗಿ 3ನೇವ್ರ ಜೊತೆ ನಿಮ್ಮ ಮನೆಯವರ ವಿಚಾರನ ನೆಗೆಟಿವ್ ಆಗಿ ಮಾತಾಡಿದಾಗ ಮರದ ಮೇಲೆ ಕೂತು ಬುಡಕ್ಕೆ ಕೊಡ್ಲಿ ಹಾಕ್ದಂಗಿರುತ್ತೆ. ಮರದ ಜೊತೆ ನೀವು ಕೆಳಗಡೆ ಬೀಳ್ತೀರಿ. ಹೌದು. ಓಕೆ, ಇವಾಗ ನಿಮ್ಮ ಅಪ್ಪ ಅಮ್ಮ ಏನೋ ಸಿಂಪಲಾಗಿ ತಪ್ಪು ಮಾಡ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ಕೊಬಂದ್ಬಿಟ್ರೆ ನಮ್ಮ ಅಪ್ಪ ಹಿಂಗಂದ್ರು, ನಮ್ಮಮ್ಮ ಹಿಂಗಂದ್ರು ಅಂತ ಹೇಳ್ಕೊಬಂದ್ರೆ ಏನು ಅನ್ಸುತ್ತದು? ನಮ್ಮ ಇದೇ ಮರ್ಯಾದೆ ಏನಿರುತ್ತೆ ಹೋಗುತ್ತೆ. ಕರೆಕ್ಟ್. ಹೌದು. ಸೊ ನೀವು ಅವಾಗ ಮರದ ಮೇಲೆ ಕೂತಿದ್ರಿ, ಬುಡದಲ್ಲಿ ಕೊಡ್ಲೆ ಹಾಕ್ತಾ ಇದ್ರಿ, ಆಯ್ತು. ಮರ ಬೀಳ್ತು, ಮರದ ಜೊತೆ ನೀವು ಬಿದ್ರಿ. ಅಪ್ಪ ಅಮ್ಮನ ಮರ್ಯಾದೆನೂ ಬೀಳ್ತು, ನಮ್ಮ ಮರ್ಯಾದೆನೂ ಬಿದ್ವಿ. ಅಪ್ಪ ಅಮ್ಮಗೆ ಒಂದು ಬೆಲೆ ಕೊಡಬೇಕು, ಅಪ್ಪ ಅಮ್ಮಗೆ ನಾವು ಒಂದು ಒಳ್ಳೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಅವ್ರ ಕರ್ತವ್ಯ ಅದು. ನಮ್ಮ ಮುಂದೆ ತಿದ್ದೋದು ತಿಡೋದು ಇದ್ದೇ ಇದೆ. ಅಫ್ಕೋರ್ಸ್ ಅವರು ತಪ್ಪು ದಾರಿಲಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರು ಅಥವಾ ಅವ್ರು ನಮಗೆ ನೆಗೆಟಿವ್ ಫೀಡ್ ಮಾಡ್ತಾ ಇದ್ರು, ನಾವು ತಿಳಿದವರಾಗಿದ್ದುಕೊಂಡು ಅಮ್ಮ ಅದು ಹಂಗಲ್ಲ, ಅಪ್ಪ ಇದು ಹಿಂಗಲ್ಲ, ಬನ್ನಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಕರೆದು ಕೂರಿಸಿ ಅವರಿಗೆ ತಿದ್ದಿ ಬುದ್ಧಿ ಹೇಳೋದು ನಮ್ಮ ಕರ್ತವ್ಯ. ನಾನೇನೋ ಮಾಡ್ತೀನಿ, ನನಗಿಷ್ಟ ಆಗ್ತಾ ಇಲ್ಲ, ನೀನು ಹಂಗಂದೆ ಅನ್ನೋದು, ಮನೆ ಬಿಟ್ಟು ಹೋಗೋದು, ವಾರಾನುಗಟ್ಲೆ ಮನೆಗೆ ಬರದೇ ಇರೋದು, ಎಲ್ಲ ನಾನು ಕೌನ್ಸಿಲಿಂಗ್ ನೋಡಿರೋದೇ ಮಾತಾಡ್ತಾ ಇರೋದು. ನೋಡದೇ ಇರೋದು ಯಾವುದೂ ಇಲ್ಲ. ಇದು ಟಾಪಿಕ್ಕು ಎಲ್ಲ ನೋಡಿರೋದೆ. ನಾನು ಮನೆ ಬಿಟ್ಬಿಟ್ಟು PGಲಿ ಹೋಗಿ ವಾಸ ಮಾಡೋದು, ನನಗೆ ನಿನ್ನ ಮನೆನೂ ಬೇಡ ಅಂತ. ಆಮೇಲೆ ಅವ್ರು ಹಾಕೋ ಫುಡ್ ಸೆಟ್ ಆಗಿದ್ರೆ ಮತ್ತೆ ವಾಪಸ್ ಮನೆಗೆ ಬರೋದು, ಅಮ್ಮನ ಕೈ ಅಡುಗೆ ತಿನ್ನೋದಕ್ಕೆ. ಸೊ ಇದು 1-2 ಕೇಸಸ್ ಇರೋದು, ಸಮಾಜದಲ್ಲಿ ಸಾವಿರಾರು ಕೇಸಸ್ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸು ನಮ್ಮಲ್ಲಿ ನಿರ್ದಿಷ್ಟವಾದಂಥ ಆಕಾರ ತಗೊಳ್ಳದೇ ಇರೋ ಕಾರಣ ನಮಗೆಲ್ಲ ಈಗ ಆಡಿಸ್ತಾ ಇದೆ. ನಮಗೆ ಕೋಪ ಬರೋದು ಕೂಡ ನಮ್ಮ ಮನಸ್ಸಿನ ಒಳಗಡೆ ಒಂದು ನಿರ್ದಿಷ್ಟವಾದಂಥ ಆಕಾರ ಇಲ್ಲ, ನಮಗೆ ನಿರ್ದಿಷ್ಟವಾದಂಥ ಒಂದು ಗುರಿ ಇಲ್ಲ, ಒಂದು ಗೋಲ್ ಇಲ್ಲ. ನೀವು 100 ಜನ ಇಂಟರ್ವ್ಯೂ ಮಾಡಿಬೇಕಾದ್ರೆ ಕರೆದು ಎಲ್ಲಾದರೂ ಸೋಷಿಯಲ್ ಆಗಿ ಒಂದು 100 ಜನನ ಇಂಟರ್ವ್ಯೂ ಮಾಡಿ, ನೀವು ಲೈಫಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಯಾರ ಹತ್ರನೂ ಆನ್ಸರ್ ಇರಲ್ಲ. ಸೊ ಅದೇ ನನ್ನ ಮುಂದೆ ನಿಮ್ಮ ಗುರಿ ಏನು, ನಿಮ್ಮ ಗೋಲ್ ಏನು? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವೇನು ಕೇಳೋದಕ್ಕೆ ಹೊರಟಿದ್ದೀರಾ ಅನ್ನೋದು ಅರ್ಥ ಆಗುತ್ತೆ. ಹೌದು. ನಿಮ್ಮ ಗುರಿ ಏನು, ನಿಮ್ಮ ಗೋಲ್ ಏನು, ನೀವು ಯಾವ ರೀತಿ ಜೀವನದಲ್ಲಿ ಬದುಕಬೇಕಂತ ಅಂದ್ಕೊಂಡಿದ್ದೀರಾ,
ನೀವು ಹೊರಗಡೆ ಹೋಗಿ ಒಂದು 100 ಜನನ್ನ ಯೂತ್ಸ್‌ನ ನೀವು ವಿಚಾರ ಮಾಡಿದ್ರೆ ಅಥವಾ ನಿಮ್ಮ ಕೊಲೀಗ್ ಇರ್ತಾರಲ್ವಾ ಕಂಪನಿನಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ನೈಬರ್ಸ್, ನಿಮ್ಮ ಫ್ರೆಂಡ್ಸು, ಸ್ನೇಹಿತರು ಯಾರ್ಯಾರು ಇರ್ತಾರಲ್ವಾ, ಅವ್ರನ್ನ ಕೇಳಿ ನಿಮ್ಮ ಗುರಿ ಏನು? ಜೀವನದಲ್ಲಿ ನಿಮ್ಮ ಗೋಲ್ ಏನು ಅಂತ ಕೇಳಿ. ಹೇಳ್ತಾರೆ ಕಾರ್ ತಗೊಬೇಕು, ಮನೆ ತಗೊಬೇಕು, ಒಳ್ಳೇದೊಂದು ಹುಡುಗಿ ಮದುವೆ ಆಗಬೇಕು ಎಲ್ಲ ಹೇಳ್ತಾರೆ. ಬಟ್ ಅದು ಆಗುತ್ತೆ. ಮದುವೆ ಆದಮೇಲೆ ಕೇಳಿ ಅವರಿಗೆ ಒಳ್ಳೆ ಹುಡುಗಿ ಹೆಂಡ್ತಿ ಮದುವೆ ಆಗಿದೆಯಾ ನೀನು ಅಂತ. ಅಥವಾ ಹುಡುಗ ಆದರೆ ಒಳ್ಳೆ ಹುಡುಗಿ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಅಥವಾ ಹುಡುಗಿ ಆದರೆ ಒಂದು ಒಳ್ಳೆ ಹುಡುಗನು ಮದುವೆ ಆಗಬೇಕು ಅಂತ ಹೇಳ್ತಾಳೆ. ಆದರೆ ಆ ಒಳ್ಳೆದಕ್ಕೆ ಡೆಫಿನೇಷನ್ ಕೇಳಿ ಅವರಿಗೆ. ಗೊತ್ತಿರಲ್ಲ. ಒಳ್ಳೇದು ಅಂದರೆ ಏನು? ನಾನು ಹುಡುಕ್ತಾ ಇದ್ದೀನಿ ತುಂಬ ದಿವಸದಿಂದ, ಅದು ಗೊತ್ತಾಗಿಲ್ಲ ನನಗಿನ್ನು. ಒಳ್ಳೆಯದು ಅಂತ ಆ ವರ್ಡ್ ಇದೆಯಲ್ಲ, ಆ ವರ್ಡೇ ಇಟ್ ಸೆಲ್ಫ್ ರಾಂಗ್. ಹ್ಮ್. ಒಳ್ಳೆಯದು ಅಂತ ನಾವೇನು ಹೇಳ್ತೀವಲ್ವಾ, ಆ ವರ್ಡೇ ಸೂಟಬಲ್ ಅಲ್ಲ. ನೀಡೆಡ್ ಆರ್ ನಾಟ್ ನೀಡೆಡ್ ಅಷ್ಟೇ. ನನಗೆ ಬೇಕಾಗಿರ್ತಕ್ಕಂಥ ನನ್ನ ಪ್ರೊಫೈಲ್ಗೆ ಶೂಟ್ ಆಗ್ತಕ್ಕಂಥ ಒಂದು ಹುಡುಗನ ನಾನು ಹುಡುಕ್ತಾ ಇದ್ದೀನಿ ಅಥವಾ ಹುಡುಗಿನ ಹುಡುಕ್ತಾ ಇದ್ದೀನಿ. ದಿಸ್ ಇಸ್ ಮಚ್ ಬೆಟರ್. ಅಥವಾ ಒಳ್ಳೆ ಹುಡುಗನ ಹುಡುಕ್ತಾ ಇದ್ದೀನಿ. ಕರೆಕ್ಟ್. ಸೊ ಏನು ಹೇಳೋದಕ್ಕೆ ಹೊರಡ್ತಾ ಇದೀವಿ ನಾವು? ಒಳ್ಳೇದು ಅಂದ್ರೆ ನಮ್ಮಲ್ಲಿ ಏನು ಡೆಫಿನೇಷನ್ ಇದೆ? ಒಳ್ಳೇದು ಅಂದ್ರೆ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿರೋದಾ, ಅಥವಾ ಒಳಗಡೆ ಭಾವನೆಯಲ್ಲಿ ಅವನು ಹ್ಯಾಂಡ್ಸಮ್ ಇದಾನ? ಅಗೇನ್ ಹ್ಯಾಂಡ್ಸಮ್ ಭಾವನೆಯಲ್ಲಿ ನೋಡೋದಕ್ಕೆ ಹೈಟು ವೈಟು ಮಸ್ತ್ ಜಿಮ್ ಬಾಡಿ ಇಟ್ಕೊಂಡಿದ್ದಾನೆ. ಹೇಗೆ ಇದನ್ನು ಡೆಫಿನೇಷನ್ ಹೇಗೆ ತೊಗೊತೀರಿ ಒಳ್ಳೆಯದು ಅನ್ನೋದಕ್ಕೆ? ನಾನು ತುಂಬ ಹುಡುಕಿದ್ದೀನಿ ಇದ್ರ ಬಗ್ಗೆ, ತುಂಬ ಡಿಕ್ಸ್ನರಿ ಓದಿದ್ದೀನಿ, ಇದ್ರ ಬಗ್ಗೆ ನನಗೆಲ್ಲ ಸಿಕ್ಕಿಲ್ಲ. ನಮಗೆ ಅನಿಸೋದಿಷ್ಟ ಇದರಲ್ಲಿ ನನಗೆ ಅವಶ್ಯಕವಾಗಿರ್ತಕ್ಕಂಥ ನನ್ನನ್ನು ನಾನು ಅವನ ಜೊತೆ, ಅವನು ನನ್ನ ಜೊತೆ ಪ್ರೀತಿಯಿಂದ ಜೀವನ ಪರ್ಯಂತ ಚೆನ್ನಾಗಿ ಬದುಕಿ ಬಾಳಲಿಕ್ಕೆ ನನ್ನ ಪ್ರೊಫೈಲ್ಗೆ ಅಡ್ಜಸ್ಟ್ ಆಗುವಂಥ ಒಂದು ಹುಡುಗ ಅಥವಾ ಹುಡುಗಿ. ಇದು ವೆರಿ ಸಿಂಪಲ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ. ದಟ್ಸ್ ಇಟ್. ನನಗೆ ಒಳ್ಳೇದು ಅಂತ ಹೇಳಿದ್ರೆ ಆ ಒಳ್ಳೇದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ಇಟ್ ಸೆಲ್ಫ್ ಇಟ್ಸ್ ಡಸಂಟ್ ಹ್ಯಾವ್ ಎ ಡೆಫಿನೇಷನ್. ಕರೆಕ್ಟ್. ಅದನ್ನು ಹುಡುಕ್ಬೇಕಲ್ಲ. ಅಗೈನ್ ಒಳ್ಳೇದು ಅನ್ನೋದು ಏನು ಮನಸ್ಸಿಗೆ ಅರ್ಥ ಆಗ್ಬೇಕಲ್ಲ. ಇವನು ನೋಡಿದ್ರೆ ಒಳ್ಳೆ ಒಂಥರ ಒಳ್ಳೇದಕ್ಕೆ ಏನು ಅರ್ಥ ಇದೆ? ಸ್ಮೋಕಿಂಗ್ ಮಾಡಲ್ವಾ ಅಥವಾ ಡ್ರಿಂಕ್ಸ್ ಮಾಡಲ್, ಎಲ್ಲವೂ ಇದೆ ಅದರಲ್ಲಿ. ಹೌದು. ಇವೆಲ್ಲವನ್ನು ಬಿಡಿಸಿ ಹೇಳೋದಕ್ಕಾಗತ್ತಾ? ಇಲ್ಲ. ಅರ್ಥ ಆಗತ್ತಾ? ಇಲ್ಲ. ಸಬ್ಕಾನ್ಷಿಯಸ್ ಮೈಂಡನ್ನ ಟ್ರೈನ್ ಮಾಡೋವೇ ಈ ರೀತಿ. ನಮಗೆ ಅರ್ಥ ಆಗೋ ರೀತಿ, ನಮ್ಮ ಮನಸ್ಸಿಗೆ ಅರ್ಥ ಆಗೋ ರೀತಿ ವಿಚಾರಗಳನ್ನು ಅರ್ಥ ಮಾಡಿಸಿ ಸಂಗ್ರಹಿಸ್ಕೊಳ್ಳೋದು. ಸೊ ಒಂದು ಕರಿಯರಲ್ಲಿ ಒಂದು ನಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಚಿಕ್ಕ ವಯಸ್ಸರಿದ್ದಾಗ ಕೇಳಿದಾಗ ಯಾವುದೋ ಒಂದು ಮೂವಿಲಿ ನೋಡಿ, ಮೂವಿಲಿ ಯಾವುದೋ ಒಂದು ಫೇವ್ರೆಟ್ ಹೀರೋ ಒಂದು ಪಾರ್ಟ್ ಏನೋ ಡಾಕ್ಟರು ಮಾಡಿರ್ತಾರೆ, ಏನೋ ಮಾಡಿರ್ತಾರೆ. ಸೊ ಆ ಥರ ನೋಡಿಕೊಂಡು ನಾವು ಬೇರೆಯವ್ರನ್ನ ನೋಡಿ ಓಕೆ ಇವ್ರ ಥರ ನಾವು ಆಗೋಣ ಅಂತ ಅಂದ್ಕೊತೀವಿ ಹೊರತು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆ ಕ್ಲಾರಿಟಿ ಅನ್ನೋದು ತುಂಬ ಜನಕ್ಕೆ ಅದು ಬಂದೇ ಇರಲ್ಲ. ಅದು ಎಷ್ಟೇ ವಯಸ್ಸಾಗಿದ್ರೂ ಸಹ ಅದೊಂದು ಕ್ಲಾರಿಟಿ ಅನ್ನೋದೇ ಇಲ್ದಿರೇನೆ ಜೀವನದಲ್ಲಿ ಏನೋ ಬೇರೆಯವ್ರನ್ನ ನೋಡ್ಕೊಂಡು ನಾವೇನೋ ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಕ್ಲಾರಿಟಿ ಒಂದು ಲೈಫಲ್ಲಿ ಹೇಗೆ ಬರುತ್ತೆ? ಇಲ್ಲ ನಾವು ಏನು ಮಾಡಬೇಕು ಒಂದು ಕ್ಲಾರಿಟಿ ಬರೋದಕ್ಕೆ? ನಮ್ಮ ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಪರ್ಪಸ್ ಆಫ್ ಲೈಫ್. ಕರೆಕ್ಟ್. ಇದ್ರ ಬಗ್ಗೆ ತಾನೇ ಮಾತಾಡ್ತಾ ಇರೋದು. ನೀವು ಏನಾದರೂ ಮಾಡಿ ಖುಷಿಯಿಂದ ಮಾಡ್ತಾ ಇರಬೇಕು. ನಾನೀಗ ರೀಸೆಂಟಾಗಿ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಓಕೆ. ಚಾಯ್ ವಾಲೆ ಯಾವುದೋ ಮೇ ಬಿ ಮುಂಬೈಯಲ್ಲಿ ಅನ್ಸುತ್ತೆ. ಮುಂಬೈ ಚಾಯ್ ವಾಲ. ಅವ್ರದ್ದು ಆ ಚಾಯ್ ಆ ಒಂದು ಟೀ ಮಾಡೋ ಸ್ಟೈಲೇ ಯುನೀಕ್ ಇದೆ. ಸೆಲೆಬ್ರಿಟಿ ಅವರು. ಹೌದು. ದಟ್ ಮೀನ್ಸ್ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಸಾಮಾನ್ಯವಾಗಿ ನಾವು ರೋಡ್ ಸೈಡಲ್ಲಿ ಒಬ್ರು ಟೀ ಮಾಡೋರ್ನ ಏನಂತೀವಿ, ಅಥವಾ ಒಂದು ಬೇಕರಿನಲ್ಲಿ ಒಂದು ಕಾಂಡಿಮೆಂಟ್ಸಲ್ಲಿ ಟೀ ಮಾಡೋರ್ನ ನಾವೇನಂತೀವಿ? ನಾವು ಹೋಗ್ತೀವಿ, ಸಿಂಪಲಾಗಿ ಕುಡ್ಕೊಂಡು ಬರ್ತೀವಿ. ಕರೆಕ್ಟ್. ನಾವೇನು ಅನ್ಕೊಳಕ್ಕೆ ಹೋಗಲ್ಲ ಅವ್ರ ಬಗ್ಗೆ. ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಬರ್ತೀವಿ. ಆದರೆ ಚಾಯ್ ಮಾಡೋದು ಕೂಡ ಒಂದು ಪ್ಯಾಷನ್. ನಮ್ಮ ಏರಿಯಾದಲ್ಲಿ ಲೇಡೀಸ್ ಟೈಲರ್, ಜೆಂಟ್ಸ್ ಟೈಲರ್ ಇದೆ. ನೀವೊಂದು ಬಟ್ಟೆ ತಗೊಂಡೋಗಿ ಕೊಟ್ರೆ ನಮ್ಮ ಆಕಾರಕ್ಕೆ ಹೊಲಿದು ಕೊಡ್ತಾರೆ. ಇದಕ್ಕೆ ಫ್ಯಾಷನ್ ಡಿಸೈನ್ ಅಂತ ಒಂದು ಕೋರ್ಸ್ ಇದೆ. ಹೌದು. ಫ್ಯಾಷನ್ ಡಿಸೈನಿಂಗ್. ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಗೈನ್. ಅಂದರೆ ಅವರಿಗೆ ಹಾಗೆ ಮಾಡೋದ್ರಲ್ಲೇ ಖುಷಿ ಇದೆ, ನಿಮಗೆ ಹೀಗೆ ಮಾಡೋದ್ರಲ್ಲಿ ಖುಷಿ ಇದೆ. ಒಂದು ಲೋಕಲ್ ಟೈಲರ್ ಅಂಗಡಿನಲ್ಲಿ ತೊಗೊಂಡೋಗಿ ಕೊಟ್ರೆ ನೀವು ಅದಕ್ಕೆ ಒಂದು ಅಳತೆದಾದಂಥ ಯಾವುದಾದ್ರೂ ಒಂದು ಬಟ್ಟೆ ಕೊಟ್ಟರೆ ಅದಕ್ಕೆ ತಕ್ಕನಾಗ ಅಳತೆ ಹಿಡಿದು ಹೊಲಿತಾರೆ. ಅದು ಅವರ ಒಂದು ಖುಷಿ, ಅದು ಅವ್ರದ್ದೊಂದು ಪರ್ಪಸ್ ಆಫ್ ಲೈಫ್. ಈಗ ನೀವು ಓದ್ದವರು, ಅದೇ ಅವ್ರ ಮಗಳೇ ಫ್ಯಾಷನ್ ಡಿಸೈನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಫೀಸ್ ಖರ್ಚು ಮಾಡಿ
ಕಟ್ಟಿ ಕಾಲೇಜಲ್ಲಿ ಓದಿ ಪದವಿ ತಗೊಂಡು ಡಿಗ್ರಿ ತಗೊಂಡು ಅದರಲ್ಲಿ ಹೊಲಿಯೋದಕ್ಕೆ ಶುರು ಮಾಡ್ತಾರೆ. ಹ್ಮ್ ಬೇಕಾಗಿರೋ ಥರ ಪ್ಯಾಷನಾಗಿ ಹೊಲಿಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅಪ್ಪ ಏನೂ ಇಲ್ಲದೆ ಟೈಲರ್ ಆದರು, ಮಗಳು ಎಲ್ಲವನ್ನು ಓದಿ ಮತ್ತೆ ಅದೇ ಕೆಲ್ಸಕ್ಕೆ ಬಂದರು. ಹ್ಮ್ ಅಥವಾ ಮಗ ಏನೂ ಇಲ್ಲದೆ ಎಲ್ಲವನ್ನು ಓದಿ ಮತ್ತೆ ಅದೇ ಕೆಲ್ಸಕ್ಕೆ ಬಂದರು. ಕರೆಕ್ಟ್. ಇವಾಗ ನೀವು ಇಬ್ಬರಿಗೂ ಒಂದು ಬಟ್ಟೆ ಕೊಟ್ಬಿಟ್ಟು ಫಿಟ್ಟಿಂಗ್ ಮಾಡಿ ಅಂತ ಕೊಟ್ಟರೆ ಮಗನಿಗಿನ್ನ ಬೆಟರ್ದೇನ ಅಪ್ಪ, ಕರೆಕ್ಟ್. ಬಿಕಾಸ್ ಅವ್ರಿಗೆ ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇಂದ. ಎಕ್ಸ್ಪೀರಿಯನ್ಸ್ ಇದೆ. ನಮ್ಮದು ಓನ್ಲಿ ಪುಸ್ತಕದಲ್ಲಿ ಓದಿರೋ ಅಂಥದ್ದು, ಹ್ಮ್ ನಾವು ಪ್ರಾಕ್ಟಿಕಲಿ ಏನು ಮಾಡಿಲ್ಲ. ಮಾಡಿರಲ್ಲ. ಕರೆಕ್ಟ್ ಕರೆಕ್ಟ್. ಕರೆಕ್ಟಾ? ಕರೆಕ್ಟ್. ಅದೇ ಒಂದು ಪೀಸ್ನ ಅಪ್ಪನಿಗೆ ತಗೊಂಡೋಗಿ ಕೊಟ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಮಾಡ್ತಾರೆ, ಅಥವಾ ಅಮ್ಮನಿಗೆ ತಗೊಂಡೋಗಿ ಕೊಟ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಹೊಲ್ಕೊಡ್ತಾರೆ. 100 ಟೈಮ್ಸ್ ಬೆಟರ್ ಆಗಿ ಹೊಲಿತಾರೆ ಅವರು. ಹೌದು. ಹಾಗಾದ್ರೆ ನಮ್ಮ ಎಜುಕೇಶನ್ ಏನಾಯ್ತದು? ಇಟ್ಸ್ ಅ ಫ್ಯಾಷನ್, ಪರ್ಪಸ್ ಆಫ್ ಲೈಫ್. ಕರ್ಕೋಬೋದಾ? ಹ್ಮ್ ನಿಮಗೆ ಅದ್ರಲ್ಲಿ ಖುಷಿ ಇದೆ, ಖುಷಿ ಇದೆ. ಅದನ್ನ ಮಾಡ್ತಾ ಇದ್ದೀರಿ. ಮಾಡಿ. ನೀವು ಹೆಂಗೆ ಮಾಡ್ತಾ ಇದ್ದೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಾಡಿದ್ದೀರಾ, ಖುಷಿ ಇದೆಯಾ? ದಟ್ಸ್ ಇಟ್. ಇವಾಗ ನಿಮ್ಮ ಪರ್ಪಸ್ ಆಫ್ ಲೈಫು ನಾನೊಂದು IT BTನಲ್ಲಿ ಒಂದು ಎಂಪ್ಲಾಯ್ ಆಗಿರಬೇಕು, ಮಾಡೆಲ್ ಆಗಿರಬೇಕು ಅನ್ನೋದು ನಿಮ್ಮ ಪರ್ಪಸ್ ಆಫ್ ಲೈಫ್. ಕರೆಕ್ಟಾ? ಕರೆಕ್ಟ್. ಇದನ್ನು ಈ ಮಾಡ್ಲಿಂಗಲ್ಲೇ ಡಿಗ್ರಿಗಳಿದೆ ಇವಾಗ. ಹೌದು. ಇವಾಗ ನೀವು ನ್ಯಾಚುರಲ್ ಆಗಿ ಮಾಡ್ಲಿಂಗ್ ಮಾಡ್ತಾ ಇದ್ದೀರಿ, ಹ್ಮ್ ಅಥವಾ ನಿಮ್ಮ ಮಗನೋ ಅಥವಾ ನಿಮ್ಮ ಮಗಳು ನಾಳೆ ದಿವಸ ಆದ ನಂತರ ನಾನು ಮಾಡ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಒಂದು 18-20 ವರ್ಷಕ್ಕೆ ಮಾಡ್ಲಿಂಗ್ ಹೋಗಿ ಆ 18 ವರ್ಷದಲ್ಲಿ ಎಜುಕೇಷನ್ ಮುಗಿಸಿ ಬಂದು ಆಗಿನ ಫೀಲ್ಡಿಗೆ ಬಂದರೆ ಇವಾಗಿನಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರೋ ಮಾಡಲ್ ನೀವು ಬೆಸ್ಟೋ, ಅಥವಾ ಅವಾಗ ತಾನೇ ಪದವಿ ಮುಗಿಸಿ ಬಂದಿರತಕ್ಕಂಥ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಬೆಸ್ಟೋ? ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಇದ್ರು ಇರ್ತಾರೆ. ಹೌದು. ಅನುಭವ. Experience, ಅನುಭವ. ಅಗೈನ್ ಇಟ್ಸ್ ಅ ನೀಡೆಡ್ ಟ್ರೈನಿಂಗ್. ಹ್ಮ್ ಎವ್ರಿಥಿಂಗ್ ಬಿಹೈಂಡ್ ಟ್ರೈನಿಂಗ್. training, everything behind practice, ಹ್ಮ್ everything behind belief. ಸೊ ನಮಗೆ ಏನ್ ಖುಷಿ ಇರುತ್ತೆ, ಯಾವ ಕೆಲ್ಸದ್ರಲ್ಲಿ ನಮಗೆ ಖುಷಿ ಇರುತ್ತೆ, ಅದನ್ನ ಮಾಡ್ತಾ ಹೋಗಿದ್ರೆ ನಮ್ಮ ಲೈಫಲ್ಲಿ ಕ್ಲಾರಿಟಿ ಸಿಗುತ್ತಾ? That's what, that is the purpose of life. ಹಾ, that is what. ಎಷ್ಟೋ ಜನ ಅವರವರಿಗೆ ಬೇಕಾಗಿರ್ತಕ್ಕಂಥ ಖುಷಿಯಾಗಿರ್ತಕ್ಕಂಥ ಕೆಲಸಗಳನ್ನ ಬಿಟ್ಟು ಬೇರೆ ಬೇರೆದ್ ಮಾಡ್ತಾ ಇರ್ತಾರೆ. ಹೌದು. ಇವಾಗ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ, ಆಸೆ. ಬಟ್ ಫಂಡ್ ಇರೋದಿಲ್ಲ. ಬಟ್ ನೀನು ಅನ್ಕೊಂಡು ಬಿಸ್ನೆಸ್ ಲಿಮಿಟೆಡ್ ಫಂಡ್ ಇಂದ ಶುರು ಮಾಡ್ಬೋದಲ್ಲ. ಮಾಡಬಹುದು. ಹೇಗೇನಲ್ಲಿ ಘನತೆ ಗೌರವ ಅಡ್ಡ ಬರುತ್ತೆ. ಹ್ಮ್ ಎಷ್ಟೋ ಜನಕ್ಕೆ ಹೋಟ್ಲು ಮಾಡಬೇಕು, ಎಕ್ಸಾಂಪಲ್ ನನಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಲಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಜನಕ್ಕೆ ಹೋಟ್ಲು ಮಾಡಬೇಕು ಅಂತ ಆಸೆ ಇದೆ. ನಾನು ಬರೋವಂಥವ್ರಿಗೆ ತುಂಬ ಒಳ್ಳೆ ಅಡುಗೆ ಮಾಡಾಕಬೇಕು, ಅವ್ರ ಹೊಟ್ಟೆ ತುಂಬಿಸ್ಬೇಕು, ನಾನು ಹೊಟ್ಟೆ ತುಂಬಿಸ್ಕೋಬೇಕು, ಹ್ಮ್ ನನಗೂ ಖರ್ಚಿಗೆ ದುಡ್ಡು ಬೇಕು ಅನ್ನೋದು, ನನ್ನ ಸಂಸಾರ ಸಾಕಬೇಕು ಅನ್ನೋದು ಒಂದು ಖುಷಿ ಇದೆ ಖುಷಿ. ಕೆಲವರಿಗೆ. ಹೌದು. ಇದು ನಾವು ಎಲ್ಲಿಂದ ಎಲ್ಲಿವರೆಗೂ ನೋಡ್ತೀವಿ ಇದನ್ನ? ಒಂದು ರೋಡಲ್ಲಿ ಇಟ್ಕೊಂಡು ಗಾಡಿ ಮೇಲೆ ಮಾರ್ತಕ್ಕಂಥ ಹೋಟೆಲಿಂದ ಹಿಡಿದು 5 ಸ್ಟಾರ್ ಹೋಟೆಲ್ವರೆಗೂ ನೋಡ್ತೀವಿ. 30 ರೂಪಾಯಿ 2 ಇಡ್ಲಿಯಿಂದ ಹಿಡಿದು 3,000 ರೂಪಾಯಿ 2 ಇಡ್ಲಿವರೆಗೂ ನೋಡ್ತೀವಿ. ಮಾಡ್ತೀವಿ. ಅಂದರೆ ಅದರಲ್ಲಿ ಅಕ್ಕಿ ಹಿಟ್ಟೆ ತಾನೇ ಬಳಸೋದು, ಬೇರೆ ಏನಾದರೂ ಹಾಕ್ತಾರೆ ಅದರೊಳಗಡೆ? ಇಲ್ಲ. ಇಲ್ಲ ಅಲ್ಲ. ಅವರವರ ಖುಷಿಗೆ ತಕ್ಕನಂಗೆ ಅವರವರ ಜೀವನ, ಹ್ಮ್ ಅವರವರ ಖುಷಿ, ಮಾನಸಿಕ ಸಂತೋಷ. ಹೌದು. ನಾನು ಹಿಂಗೆ ಮಾಡಿದ್ರೆ ಸಂತೋಷ, ಓಕೆ. ಅವ್ರು ಹಂಗೆ ಮಾಡಿದ್ರೆ ಸಂತೋಷ, ಓಕೆ. 30 ರೂಪಾಯಿ ಇಡ್ಲಿನೂ ತಿನ್ನೋರಿದ್ದಾರೆ, 3,000 ರೂಪಾಯಿ ಇಡ್ಲಿನೂ ತಿನ್ನೋರಿದ್ದಾರೆ. ರೋಡಲ್ಲಿ ಕೂತ್ಕೊಂಡು ತಿನ್ನೋರು ಇದ್ದೀವಿ, ಹ್ಮ್ 5 ಸ್ಟಾರ್ ಕೂತ್ಕೊಂಡು ತಿನ್ನೋರು ಇದ್ದೀವಿ. ಹೌದು. ಅವರಿಗೆ ಹೇಗೆ ಬೇಕೋ ಹಾಗೆ ಅದನ್ನು ಆಯಾಮವಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಅದೇ ಖುಷಿ, ಅದೇ ಅವರಿಗೆ ಪರ್ಪಸ್ ಆಫ್ ಲೈಫ್, ಪರ್ಪಸ್ ಆಫ್ ವರ್ಕ್ ಎಲ್ಲವೂ ಕೂಡ. ಇನ್ನು ಕೆಲವರಿಗೆ ನಾನು ಕೆಲಸ ಮಾಡಬೇಕು, 10 ರಿಂದ 15 ಲಕ್ಷ ಸಂಬಳ ತಗೊಂಬರ್ಬೇಕು ತಿಂಗಳಿಗೆ ಅಂತ ಹೇಳ್ತಾರೆ. ಹ್ಮ್ ದಟ್ ಈಸ್ ಆಲ್ಸೋ ಪರ್ಪಸ್ ಆಫ್ ಹ್ಯಾಪಿನೆಸ್. ಇದೇ ನಿಮ್ಮ ಒಂದು ಜೀವನದ ದಾರಿ, ಇದೇ ನಿಮ್ಮ ಒಂದು ಜೀವನದ ಗುರಿ ಅಂತ ಕಂಡ್ಕೋಬೇಕಾದ್ರೆ ಕೆಲವರು ಡಾಕ್ಟರ್ ಆಗಬೇಕು ಅಂತ ಒಂದು ಏಮ್ ಇರುತ್ತೆ. ಆ ಏಮ್ಗೋಸ್ಕರ ಹಗಲು ರಾತ್ರಿ ಓದ್ತಾರೆ. ಇನ್ನು ಕೆಲವರು ಇಂಜಿನಿಯರ್ ಆಗಬೇಕು ಅಂತ ಓದ್ತಾರೆ. ಇನ್ನು ಕೆಲವರು ಟೆಕ್ನಿಷಿಯನ್ ಆಗಬೇಕು ಅಂತ ಓದ್ತಾರೆ. ಇನ್ನು ಕೆಲವರು ಟೆಲಿಕಾಮ್ ಕಮ್ಯುನಿಕೇಷನಲ್ಲಿ ವರ್ಕ್ ಮಾಡಬೇಕು ಅಂತ ವರ್ಕ್ ಮಾಡ್ತಾರೆ. ಇನ್ನು ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ವರ್ಕ್ ಮಾಡ್ತಾರೆ. ಈಗ ನಿಮ್ಮ ಒಂದು ಓದು ಏನು ಖುಷಿ ಕೊಡ್ತಾ ಇದೆಯಲ್ಲ, ಆ ಖುಷಿನೇ ನಿಮ್ಮ ಕೆಲಸ ಅಲ್ವಾ? ಹೌದು. ಕಾಲಕ್ಕೆ ಸರಿಯಾಗಿ ನಿಮಗೆ ಯಾವುದೋ ಕೆಲಸ ಸಿಗದೆ ಇರೋ ಕಾರಣ ನಿಮಗೆ ಅನ್ನಿಸ್ದೇ ಇರತಕ್ಕಂಥ, ನಿಮಗೆ ಖುಷಿ ಕೊಡದೇ ಇರತಕ್ಕಂಥ ಕೆಲಸ ಹಿಂದ್ಗಡೆ ನಾವು ಬಿದ್ದಿರ್ತೀವಿ. ಹಾ ಅಕಸ್ಮಾತ್ ಆಗಿ ನಾವು ಅಲ್ಲೋಗಿ ಅಂಟ್ಕೊಂಡ್ಬಿಟ್ಟಿರ್ತೀವಿ, ಆದ್ರೆ ಅದು ಖುಷಿ ಕೊಡೋ ಕೆಲಸ ಅಲ್ಲ. ಹೌದು. ನಾವು ಅಲ್ಲೋಗಿ ಅಂಟ್ಕೊಂಡ್ರು ಕೂಡ ನಮ್ಮ ವೃತ್ತಿ ಬಿಡಬಾರ್ದು.
ಅದನ್ನು ನಿಧಾನಕ್ಕೆ ಒಂದು ಮೊಳಗ್ಗೆ ಒಂದು ಬೇರು ಹಾಕಿ ಒಂದು ಬೀಜ ಹಾಕಿ ಅದು ಬಿತ್ತನೆ ಮಾಡಿ ಅದಕ್ಕೆ ನೀರು ಗೊಬ್ಬರ ಹಾಕ್ತಾ ಇರಬೇಕು ಒಂದು ಸ್ಪ್ಯಾರ್ಲರ್ ಆಗಿ ಹ್ಮ್. ಹಾಕ್ತಾ ಇರಬೇಕು ದಿವಸಕ್ಕೆ. ಒಂದು 10 ವರ್ಷದ ಹಿಂದೆ ನೆಟ್ಟಂಥ ಒಂದು ಸೊಸಿ ಇವಾಗ ಬೆಳೆದು ಮರವಾಗಿ ಒಂದು ಫಸಲು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಡು ಯು ಥಿಂಕ್ ದಿರ್ ಇಸ್ ಅ ಬ್ಯಾಡ್? ಹೊಟ್ಟೆ ಹಸಿವಿದ್ರೆ ಊಟಕ್ಕೂ ಬಳಸ್ಕೊಬೋದು, ಒಂದು ಹೊತ್ತಿನ ಊಟ ಆಗತ್ತೆ ಅದರಿಂದ. ಬೇರೆಯವ್ರ ಹಸಿದ್ರೆ ಊಟಕ್ಕೆ ಕೊಡ್ಬೋದು, ಹಣ್ಣು ಕೊಡ್ಬೋದು ಬೇರೆಯವರಿಗೆ. ಹಾಗೂ ಮನೆಯವರೆಲ್ಲ ಬೆಳೆಸಿ ಮಾರಿದ್ರೆ ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸ್ಬೋದು, ಅದರಲ್ಲಿ ಮಾರಾಟ ಮಾಡ್ಬೋದು ದುಡ್ಡಿಗೆ. ಸಾಕಷ್ಟು ವಿಧ ಇದೆ, ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ನಾವು ಹೇಗೆ ಒಂದು ಸೀಡ್ ಹಾಕಿ ಇವಾಗ ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಒಳಗಡೆ ಹೋಗಿ ಒಂದು ಸೀಡ್ ಹಾಕಿ ಅದು ಸರಿಯಾದ ಟೈಮಿಗೆ ನೀರು ಗೊಬ್ಬರ ಎಲ್ಲ ಹಾಕ್ತಾ ಅದು ಬೆಳೀತಾ ಇದೆಯಾ, ಚೆನ್ನಾಗಿ ಬೆಳೀತಾ ಇದೆಯಾ, ಅದ್ರ ಜೊತೆ ಬೇರೆ ಯಾವುದಾದ್ರೂ ನೆರಳಿಗೆ ಅಂಟು ಸೊಸಿ ಬರ್ತಾ ಇದೆಯಾ, ಕಳೆ ಬರ್ತಾ ಇದೆಯಾ ಎಲ್ಲ ನೋಡ್ಕೊಂಡು ಹೋದರೆ ಅದನ್ನು ನೀಟಾಗಿ ಬೆಳೆಸ್ತಾ ಹೋದರೆ, ಸೈಡಾಗಿ ಪ್ಯಾರ್ಲರಾಗಿ ಬೆಳೆಸ್ತಾ ಹೋದರೆ ಒಂದು ದಿನ ಅದು ನಿಮಗೆ ಮರವಾಗಿ ಸಿಗುತ್ತೆ. ನಾವು ಯಾವುದನ್ನು ಹಿಡ್ಕೊತೀವಿ ಅಲ್ಲೇ ನೀರು ಗೊಬ್ಬರ ಹಾಕ್ತಾ ಇದ್ದೀವಿ, ಅದ್ರದ್ದು ನಿಮಗೆ ಇಷ್ಟ ಇಲ್ಲ, ಅದ್ರದ್ದು ಬಗ್ಗೆ ನಿಮಗೆ ವರ್ಕ್ ಮಾಡೋದಕ್ಕೆ ಆಸಕ್ತಿ ಇಲ್ಲ, ಬಟ್ ಅಗೇನ್ ನಾವು ಎನರ್ಜಿ ಅಲ್ಲೇ ಹಾಕ್ತಾ ಇದ್ದೀವಿ. ಬಟ್ ಅಗೇನ್ ಅದು ಫ್ರೂಟ್ಸ್ ಕೊಡ್ತಾ ಇದೆ, ಬಟ್ ಆ ಫ್ರೂಟ್ಸ್ ನಿಮಗೆ ಟೇಸ್ಟ್ ಅನ್ನಿಸ್ತಾ ಇಲ್ಲ ಅಂದಮೇಲೆ ನಮಗೆ ಯಾವ್ದು ಇಷ್ಟ ಅದನ್ನ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಹೊಟ್ಟೆ ತುಂಬಿಸ್ಕೊಳ್ಳೋಕಾದ್ರೂ ಆ ಟೈಮ್ನಲ್ಲಿ ಆ ಫ್ರೂಟ್ಸ್ ತಿಂತಾ ಹ್ಮ್. ಪ್ಯಾರ್ಲರ್ ಆಗಿ ನಮಗೆ ಅವಶ್ಯಕತೆ ಆಗಿರ್ತಕ್ಕಂಥದ್ದೊಂದು ಸಸಿ ಬೆಳ್ಕೊಂಡು ಹಣ್ಣು ಬೆಳ್ಕೊಳ್ಳೋದು ಉತ್ತಮ ಅಲ್ವಾ? ಹೌದು. ನಮಗೆ ಬೇಕಾಗಿರುವಂಥ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ನಮಗೆ ಬೇಕಾಗಿರೋ ರೀತಿನಲ್ಲಿ ಹೋಗೋದು ಒಳ್ಳೇದಲ್ವಾ? ನೀವು ಒಂದು ಸಫನ ಟೈಮಲ್ಲಿ ಒಂದು 8 ರಿಂದ 10 ವರ್ಷಕ್ಕೆ ನಿಮಗೆ ಸಂಪೂರ್ಣವಾಗಿ ಸೋರ್ಸ್ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಶಿಫ್ಟ್ ಇಟ್ ಫ್ರಮ್ ದೇರ್ ಟು ಹಿಯರ್. ಹ್ಮ್. ನಾನು ಇದ್ರ ಬಗ್ಗೆ ಬಿಸ್ನೆಸ್ ಕೌನ್ಸಿಲಿಂಗ್ ಬರ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ ಪಾಪ. ಇಷ್ಟ ಇಲ್ಲದೆ ಈ ಕೆಲಸ ಮಾಡ್ತಾ ಇದ್ದೀನಿ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಕೋಟಿ ಲಾಸ್ ಮಾಡ್ಕೊಂಡಿರೋರು ಬಿಸ್ನೆಸ್ ಕೌನ್ಸಿಲಿಂಗ್ ಬರ್ತಾರೆ, ಕೇಳ್ತಾರೆ, ಕೆಲವೊಂದು ಐಡಿಯಾಸ್ನ ಕೊಡ್ತೀವಿ, ಹೋಗಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಸ್ವಲ್ಪ ಮಟ್ಟಿಗೆ ವರ್ಕ್ ಆಗುತ್ತೆ. ಬಟ್ ಅವ್ರ ಮೈಂಡಲ್ಲಿ ಲೆವೆಲಿಗೆ ವರ್ಕ್ ಆಗೋ ಲೆವೆಲಲ್ಲಿ ಅವ್ರು ರೆಡಿ ಇರಬೇಕು, ಆ ಬ್ಲಾಕೇಜಸ್ ರಿಮೂವ್ ಆಗಬೇಕು, ಸಾಕಷ್ಟಿದೆ ಇದರಲ್ಲಿ. ಇಟ್ಸ್ ಅ ಪ್ಯಾಟ್ರನ್. ಪ್ಯಾಟರ್ನ್. ಇದು ಒಂದು ರೀತಿಯಾದಂಥ ಪ್ಯಾಟ್ರನ್. ನೀವು ಏನಾದರೂ ಮಾಡಿ ಒಂದು ಪ್ಯಾಟ್ರನ್. ನೀವು ಬೆಳಗ್ಗೆ 8 ಗಂಟೆಗೆ ಡೈಲಿ ಟಿಫನ್ ತಿಂತಾ ಇದ್ದೀರಿ, ಮಧ್ಯಾಹ್ನ 2 ಗಂಟೆಗೆ ರೆಗ್ಯುಲರಾಗಿ ಊಟ ಮಾಡ್ತಾ ಇದ್ದೀರಿ, ಸಂಜೆ 8 ಗಂಟೆಗೆ ರೆಗ್ಯುಲರಾಗಿ ಡಿನ್ನರ್ ಮಾಡ್ತಾ ಇದ್ದೀರಿ. ನೀವು ಒಂದು ವಾರ ಈ ಹ್ಯಾಬಿಟ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಅರ್ಥ ಮಾಡಿಸ್ಬಿಟ್ರೆ ಸೇಮ್ ಟೈಮಿಗೆ ಆಫ್ಟರ್ 15 ಡೇಸ್ ಕೇಳುತ್ತೆ ಫುಡ್ ಬೇಕು ನನಗೆ, ಫುಡ್ ಬೇಕು ಅಂತ. ಹೌದು. ಐ ನೀಡ್ ಅಂತ ಕೇಳುತ್ತೆ. ಇದನ್ನೇ ನೀವು 2 ಟೈಮ್ಸಿಗೆ ತಗೊಬನ್ನಿ, ಒಂದು 20-25 ಡೇಸ್ ಇದನ್ನು ಹ್ಯಾಬಿಟ್ ಮಾಡಿ. ಆಫ್ಟರ್ 25 ಡೇಸ್ ಇದನ್ನು ನಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ. ನೀವು ಬೆಳಗ್ಗೆ 8 ಗಂಟೆಗೆ ಎಕ್ಸಾಕ್ಟಾಗಿ ಕಾಫಿನೋ ಟೀನೋ ಅಭ್ಯಾಸ ಮಾಡಿ. ನೆಕ್ಸ್ಟ್ ಡೇ ಒಂದು ವಾರ ಅಭ್ಯಾಸ ಮಾಡಿದ್ರೆ, ಒಂದು 10-15 ದಿನ ಅಭ್ಯಾಸ ಮಾಡಿದ್ರೆ 15 ದಿನದ ನಂತರ ಅದು ಕೇಳುತ್ತೆ ಆಟೋಮೆಟಿಕ್ಕಾಗಿ ಐ ನೀಡ್ ಟೀ ಅಂತ ಕೇಳುತ್ತೆ ಮನಸ್ಸು. ಸೊ ನಮ್ಮ ಹ್ಯಾಬಿಟ್ಟು ಯಾವ ಥರ ಮಾಡ್ಕೊತೀವಿ ಅದ್ರ ತಕ್ಕಂತೆ ನಮ್ಮ ಲೈಫ್ ಲೀಡ್ ಆಗುತ್ತೆ. ಬಿ ಇಟ್ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಗುಡ್ ಹ್ಯಾಬಿಟ್. ನಥಿಂಗ್ ಬ್ಯಾಡ್, ನಥಿಂಗ್ ಗುಡ್. ಇಟ್ ಇಸ್ ನೀಡೆಡ್ ಆರ್ ನಾಟ್ ನೀಡೆಡ್. ನೀಡೆಡ್ ಆರ್ ನಾಟ್ ನೀಡೆಡ್. ಹಾ, ಬ್ಯಾಡ್ ಅಂದರೆ ಅಗೈನ್ ದರ್ ಇಸ್ ನೋ ಡೆಫಿನೇಷನ್. ಡೆಫಿನೇಷನ್ ಕರೆಕ್ಟ್. ಅವಶ್ಯಕತೆ ಇರೋದು ಇಲ್ಲದೆ ಇರೋದು, ಇಲ್ಲದೆ ಇರೋವಂಥದ್ದು. ಕರೆಕ್ಟಾ? ಅವಶ್ಯಕತೆ ಇರೋದು ಇಲ್ಲದೆ ಇರೋವಂಥದ್ದು. ಇಲ್ಲದೆ ಇರೋದು. ಕೆಲವರಿಗೆ ಮಾಡ್ಲಿಂಗ್ ಅವಶ್ಯಕತೆ ಇಲ್ಲ, ಕೆಲವ್ರು ನೋಡಿದ್ರೆ ಏನಂತಾರೆ, ಬ್ಯಾಡ್ ಅಂತಾರೆ. ಹೌದು ಹೌದು. ಅದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗತ್ತಾ? ಅವ್ರಿಗೆ ಅವಶ್ಯಕತೆ ಇರಲ್ಲ. ನಮಗೆ ಅವಶ್ಯಕತೆ ಇದೆ. ನಾವು ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇರೋದು ಎಷ್ಟೋ ಜನಕ್ಕೆ ಬೇಕಿಲ್ಲ, ಹಾಗಾದ್ರೆ ಅದು ಬ್ಯಾಡ್ ಆಗತ್ತಾ? ಇಲ್ಲ, ಅವ್ರಿಗೆ ಅವಶ್ಯಕತೆ ಇರಲ್ಲ. ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲದ್ದು ಇರೋದು, ನಮಗೆ ಅವಶ್ಯಕತೆ ಇರೋದು ಇಲ್ಲದ್ದು. ನಮಗಿರೋ ಅವಶ್ಯಕತೆ ಬೇರೆಯವ್ರಿಗೆ ಅವಶ್ಯಕತೆ ಇರಬೇಕು ಅಂತ ಏನಿಲ್ಲ, ಇಲ್ಲ. ಅವರಿಗಿರೋ ಅವಶ್ಯಕತೆ ನಮಗಿರಬೇಕು ಅಂತ ಏನಿಲ್ಲ, ನಿಜ. ನಮಗಿರೋದು ಅವ್ರಿಗೆ ಇರ್ಬೇಕಂತ ಏನಿಲ್ಲ, ಅವ್ರಿಗಿರೋದು ನಮಗಿರ್ಬೇಕಂತ ಏನಿಲ್ಲ. ನಮ್ಮ ಪರ್ಪಸ್ ಆಫ್ ಲೈಫ್ ನಮ್ದು, ಅವ್ರ ಪರ್ಪಸ್ ಆಫ್ ಲೈಫ್ ಹೌದು. ನೀವು ಈ ರೀತಿಯಾಗಿ ವಿಂಗಡಣೆ ಮಾಡಿ ನೋಡ್ತಾ ಹೋದರೆ ನಿಮ್ಮ ಜೀವನ ಬಹಳ ಸುಲಭವಾಗಿ ತಗೊಂಡು ಹೋಗ್ಬೋದು. ಈಗ ಮನೆಯಲ್ಲೇ ಗಂಡ ಹೆಂಡತಿ ಉತ್ತರ ದಕ್ಷಿಣದಲ್ಲಿರ್ತಾರೆ, ಹೆಂಡತಿ ಮಾಡೋದು ಗಂಡಗಾಗ್ತಾರಲ್ಲ, ಗಂಡ ಮಾಡೋದು ಹೆಂಡತಿಗೆ ಆಗ್ತಾರಲ್ಲ, ಕರೆಕ್ಟ್ ಅಲ್ವಾ? ಹೌದು. ಇಂಥ ಟೈಮ್ನಲ್ಲಿ ಅದು
ದ ವೇ ಹಾಗೆ ಇರೋದದು. ಹ್ಮ್. ಎರಡೂ ಒಂದೇ ಥರ ಇದ್ರೆ ನೀವು ಕೈಲಿ ಸಂಭಾಳ್ಸೋಕ್ಕಾಗಲ್ಲ ಅಂತ ಅಪೋಸಿಟ್. ಆಪೋಸಿಟ್ ಡೈರೆಕ್ಷನಲ್ಲೇ ಬರುತ್ತೆ. ನೀವು ಇಷ್ಟೆಲ್ಲ ಲೈಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪ್ಲಸ್ಸು ಮೈನಸ್ ಕೂಡಿದ್ರೆ ಲೈಟ್ ಆಗೋದು. ಹೌದು. ಮೈನಸ್ ಕೂಡಿದ್ರೆ ಲೈಟ್ ಬರಲ್ಲ. ಸೊ ಹಾಗಿದ್ರೇ ಅಲ್ಲೊಂದು ಜೀವನ ಮಾಡಲಿಕ್ಕೆ ಒಂದು ಚೈತನ್ಯ ಆಗಲಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ನಾವು ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದು, ಎಷ್ಟು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಾವು ಇವ್ರ ಜೊತೆ ಹೆಂಗೆ ಮಿಂಗಲ್ ಆಗ್ತಾ ಇದ್ದೀವಿ, ಇವ್ರ ಜೊತೆ ನಾವಿನ್ನೂ ಹೇಗೆ ಮುಂದಕ್ಕೆ ಹೋಗ್ಬೋದು, ಇದನ್ನೆಲ್ಲ ಮೆಟ್ಟಿ ನಿಲ್ಲೋ ಅಂಥ ಒಂದು ಧೈರ್ಯ ಸ್ಥೈರ್ಯ ಬರೋದು ಆವಾಗ್ಲೇ. ನಮಗೆ ಬೇಡ ಅಂದಿದ್ದು ಯಾವಾಗ ಹತ್ರ ಬರುತ್ತೆ, ಅಥವಾ ನಮಗೆ ಅವಶ್ಯಕತೆ ಇಲ್ಲದ್ದು ಯಾವಾಗ ನಮ್ಮ ಹತ್ರ ಇರುತ್ತೆ, ಅಥವಾ ನಮಗೆ ಇಷ್ಟ ಇಲ್ಲದ್ದು ಯಾವಾಗ ನಮ್ಮ ಹತ್ರ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ನಾನು ಮಾಡೋ ಕೆಲಸ ಬಿಟ್ಟು ಹೊರಗಡೆ ಪ್ರಪಂಚದಲ್ಲಿ ಎಲ್ಲವೂ ಕೂಡ ತಪ್ಪಾಗಿ ಕಾಣಿಸೋದು ನಮಗೆ. ಹೌದು. ಪ್ರತಿಶತ 95%. ಹಾಗಾದ್ರೆ ಅವ್ರ ಜೊತೆ ಬದುಕೋದು ಬೇಡವಾ ನಾವು? ಬದುಕದೆ ಇರಕ್ಕಾಗೋದಿಲ್ಲ. ಹಾಗಾದ್ರೆ ಅದ್ರ ಜೊತೆ ಹೊಂದ್ಕೊಂಡು ಹೋಗೋದು ಹೇಗೆ? ಅಲ್ಟಿಮೇಟ್ಲಿ ಟ್ರುತ್ ಇದು. ಹೊಂದಲೇಬೇಕು. ಸಮಾಜ ಇರೋದೇ ಹೀಗೆ. ಕಂಡಮ್ಮು ಕ್ರಿಟಿಸೈಸ್ ಇದ್ದೇ ಇದೆ. ಏನು ಮಾಡಿದ್ರು ಕಾಲೆಳೆಯುವಂಥ ಜನ ಇದ್ದಾರೆ. ಏನು ಮಾಡಿದ್ರೂ ಅವಹೇಳನ ಮಾಡ್ತಕ್ಕಂಥ ಜನ ಇದ್ದಾರೆ. ನೀವು ಏನೇ ಮಾಡಿದ್ರು ತಪ್ಪು ಹುಡ್ಕುವಂಥ ಜನ ಇದ್ದಾರೆ. ಮೊಸರಲ್ಲಿ ಕಲ್ಲು ಹುಡ್ಕೋ ಜನ ಇದ್ದಾರೆ ಇವತ್ತು. ಹಂಗಂತ ಅದ್ರ ಜೊತೆ ಹೊಂದ್ಕೊಂಡು ಹೋಗೋದು ಬೆಸ್ಟು, ಅಥವಾ ಇವರು ಮೊಸರಲ್ಲೂ ಕೂಡ ಕಲ್ಲು ಹುಡುಕ್ತಾರಪ್ಪ, ಅಥವಾ ಮೊಸರನ್ನೇ ತ್ಯಜಿಸೋದು ಒಳ್ಳೇದು, ಅಥವಾ ಅದನ್ನು ಪ್ರೊಡಕ್ಷನ್ ಸ್ಟಾಪ್ ಮಾಡೋದೇ ಒಳ್ಳೇದು? ಏನು ಹೇಳ್ತೀರಿ ಇದಕ್ಕೆ? ದರ್ ಇಸ್ ನೋ ಆನ್ಸರ್. ನೀವೇನು ಮಾಡಿದ್ರು ಕೆಳಿಯೋಕ್ಕೆ ಅಂತ ಕೆಲವರು ಇರ್ತಾರೆ. ಹೌದು. ಕೆಲವರು ಇರ್ತಾರೆ. ಅಂಥವ್ರದ್ದು ಕಟ್ಕೊಂಡು ನಾವೇನು ಮಾಡೋದಕ್ಕಾಗಲ್ಲ. ನಮಗೆ ನಾವು ಖುಷಿಯಾಗಿರ್ಲಿಕ್ಕೆ ನಮ್ಮ ವೃತ್ತಿಪರ ಜೀವನಕ್ಕೆ ನಾವೇನು ಅಡಿಪಾಯ ಹಾಕೊಬೇಕು, 4 ಜನಕ್ಕೆ ಅದು ಹೆಲ್ಪ್ ಆಗ್ತಾ ಇದೆಯಾ ಪ್ರತಿಶತ, ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕಾಗುತ್ತೆ. ಫೈನಲಿ ನಿಮಗೆ ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಖುಷಿ ಇದೆಯಾ? ದಟ್ಸ್ ವಾಟ್ ಯುವರ್ ಪರ್ಪಸ್ ಆಫ್ ಲೈಫ್. ಅದೇ ನಿಮ್ಮ ಜೀವನದ ಗುರಿ, ಅದೇ ನಿಮ್ಮ ಜೀವನದ ಗೋಲು. ನಮಗೆ ಇಷ್ಟ ಇರೋ ಕೆಲಸ ಮುಂಬೈಯಲ್ಲಿ ಕರೆದ್ರೂ ಹೋಗ್ತೀವಿ. ಹೌದು. ನಮಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಪಕ್ಕದ ಮನೆ ಜಾಗದಲ್ಲಿ ಬಂದು ಕರೆದ್ರೂ ನಾವು ಹೋಗಲ್ಲ. ನಿಜ. ನಮಗದು ಖುಷಿ ಅನ್ನಿಸ್ಬೇಕು. ನಾವು ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕಾಗಲಿ, ಅಥವಾ ಅದ್ರ ಜೊತೆ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ, ಅವ್ರ ಜೊತೆ ಮಿಂಗಲ್ ಆಗೋದಕ್ಕಾಗಲಿ, ಆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಾಗಲಿ ಹ್ಯಾಪಿ ಅನ್ನಿಸ್ಬೇಕು ನಮಗೆ. ಆವಾಗ್ಲೇ ಆ ಕೆಲಸ ಮಾಡಿದ್ರೆ ಅದು ಸಕ್ಸೀಡ್ ಆಗುತ್ತೆ. ಅಂದರೆ ಅದ್ರ ಬಗ್ಗೆ ಒಂದು ಅರ್ಥ ಸಿಗುತ್ತೆ ನಮಗೆ. ನಮಗೆ ಅರ್ಥವಿಲ್ಲದ ಕೆಲಸ ಮಾಡಿ ವ್ಯರ್ಥ ಮಾಡೋದಕ್ಕಿಂತ, ಅರ್ಥ ಇರೋ ಕೆಲಸ ಮಾಡಿ ಸಬಾಷ್ ಅನ್ನಿಸ್ಕೊಳ್ಳೋದಕ್ಕಿಂತ ನಮಗೆ ನಾವು ಸಂತೋಷ ಪಟ್ಕೊಳ್ಳೋದು ಒಳ್ಳೇದಲ್ವಾ? ಹೌದು. ಇದರಲ್ಲೇ ಬರೋದು ಸೆಲ್ಫ್ ರೆಸ್ಪೆಕ್ಟ್. ಇದರಲ್ಲೇ ಬರೋದು ಸೆಲ್ಫ್ ರೆಸ್ಪೆಕ್ಟ್. ನಾವೇನು ಮಾಡಿದ್ರು ನಾವು ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕು, ಸಂತೋಷ ಇರಬೇಕು, ಆನಂದ ಇರಬೇಕು. ಆ ಒಂದು ಬಾಂಧವ್ಯ ನಿಮ್ಮ ಕಾನ್ಷಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಟಚ್ ಆಗಬೇಕು. ಹೇಗೇನು 2 ಮನಸ್ಸಿದೆ ಅಲ್ಲಿ. ನೀವು ಕಾನ್ಷಿಯಸ್ಲಿ ನೋ ಅಂತಿರುತ್ತೆ, ಸಬ್ ಕಾನ್ಷಿಯಸ್ ಐ ಲೈಕ್ ವೆರಿ ಮಚ್ ಅಂತ ಒಳಗಡೆ 2 ಮಾತಿರುತ್ತೆ ನಮ್ಮೊಳಗಡೆ. ನಾವು ಹೊರಗಡೆ ಮಾತಾಡೋದು ಬೇಡ. ನಮ್ಮ ಒಳಗಡೆ 2 ಮಾತಿದೆ, ನಾವು ಅದನ್ನ 2 ಒಂದುಗೂಡಿಸ್ಬೇಕು. ಸಾಯಂಕಾಲ ಮಲಗುವಾಗ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು ಅಂತ ಮಲ್ಕೊಂತೀವಿ. ಬೆಳಗ್ಗೆ ಎದ್ದೇಳುವಾಗ ಚಳಿ, ಇನ್ನು ಅರ್ಧ ಗಂಟೆ ಮಲ್ಕೊಳ್ಳೆ ಆಗಲ್ಲ ಅನ್ಸುತ್ತೆ. ಹೌದು. ಇದನ್ನ ಓವರ್ಕಮ್ ಮಾಡ್ಬೇಕು ಫಸ್ಟು. ನಾವು ಬೇರೆಯವ್ರ ಬಗ್ಗೆ ಎಲ್ಲ ನೋಡ್ಕೊಂಡು ರಿಸರ್ಚ್ ಮಾಡಿ ಸ್ಟಡಿ ಮಾಡುವಷ್ಟು ಟೈಮ್ ನಮಗಿಲ್ಲ ಅನ್ಸುತ್ತೆ ಇವಾಗ. ನಮಗೆ ಬೇರೆಯವ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋಷ್ಟು ಟೈಮ್ ಇಲ್ಲ ಇವಾಗ ನಮಗೆ. ಸೆಲ್ಫ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್. ನೈಟ್ ಮಲಗುವಾಗ 5 ಗಂಟೆಗೆ ಎದ್ದೇಳ್ತೀನಿ ಅಂತ ನಾವು ಪ್ರಾಮಿಸ್ ಮಾಡಿ ಮಲ್ಕೊಂಡು, ಬೆಳಗ್ಗೆ ಎದ್ದೇಳುವಾಗ ನಮ್ಮ ಕೈಲಿ ಎದ್ದೇಳೋದಕ್ಕಾಗ್ತಾ ಇಲ್ಲ ಅಂದಾಗ, ಹಾಗಾದರೆ ಸಾಯಂಕಾಲ ಪ್ರಾಮಿಸ್ ಮಾಡಿರೋ ಮನಸ್ಸು ಯಾವುದು? ಬೆಳಗ್ಗೆ ಎದ್ದೇಳಕ್ಕಾಗದೆ ಇರೋಂಗೆ ಡಿಲೇ ಮಾಡ್ತಾ ಇರೋ ಮನಸ್ಸು ಯಾವುದು? ಹ್ಯಾವ್ ಟು ಬಿ ವರ್ಕ್ ಆನ್ ಇಟ್. ಇದನ್ನು ಹೇಳೋದು ಮೆಂಟಲ್ ಇಲ್ನೆಸ್ ಅಂತ. ನಾವೇನು ಹೇಳ್ತೀವೋ ಆ ವರ್ಡ್ ಮೇಲೆ ಇರಬೇಕು. ಹೌದು. ವಿ ಹ್ಯಾವ್ ಟು ಬಿ ಸ್ಟಿಕ್ ಆನ್ ದಟ್ ಪಾಯಿಂಟ್. ಸೊ ಇದೇ ಕಾರಣಕ್ಕಾಗಿ ಸುಮಾರು
ಪ್ರತಿಯೊಬ್ಬರು ಅಷ್ಟೇ, ಸುಮಾರಲ್ಲ, ತುಂಬ ಜನ ಆ, ನಾವು ಅನ್ಕೊಂತೀವಿ ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು, ನೀವು ಹೇಳ್ದಾಗೇನೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಅನ್ಕೊಂತೀವಿ. ಆದರೆ ಆಗೋದಿಲ್ಲ. ಬಿಕಾಸ್ ಅದನ್ನೇ ನೈಟ್ ನಾವು ನಮ್ಮನ್ನು ನಾವು ಪ್ರಾಮಿಸ್ ಮಾಡ್ಕೊಂಡು ಮಲ್ಕೊಂತೀವಿ. ಬಟ್ ಬೆಳಗ್ಗೆ ಎದ್ದೊಳಷ್ಟರಲ್ಲಿ ಇನ್ನೊಂದು ಮನಸ್ಸಾಗಿರುತ್ತೆ, ಅಷ್ಟರಲ್ಲಿ ನಾವು ಎದ್ದೊಳ್ಬೇಕಾ ಬಿಡು, ಇನ್ನು ನಾಳೆ ಎದ್ದರೆ ಆಯಿತು. ಹೀಗೆ ನಾವು ಲೈಫಲ್ಲಿ ಸಕ್ಸೀಡ್ ಆಗೋ ಒಂದು ದಾರಿಲಿ ಪ್ರತಿಯೊಂದರಲ್ಲೂ ಹೀಗೆ ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಥರ ಇರೋದ್ರಲ್ಲಿ, ಈ ಥರ ಸಿಚುವೇಶನಲ್ಲಿ ನಮ್ಮನ್ನು ನಾವು ಹೇಗೆ ನಾವು ಸ್ಟ್ರಾಂಗ್ ಆಗಿ ಡಿಟರ್ಮಿನೇಷನ್ ಇಟ್ಕೊಂಡು ಹೇಗೆ ನಾವು ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಇವಾಗ ಒಂದು ಎದ್ದೊಳೋದಾಗಲಿ ಮುಂಜಾನೆ ಫಸ್ಟ್ ಸ್ಟಾರ್ಟ್ ಮಾಡೋದು ಮಾರ್ನಿಂಗ್ ಫಸ್ಟ್ ಕೆಲಸನೇ ಅದು. ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತೀವಿ. ಸೊ ನಮ್ಮನ್ನು ನಾವು ಹೇಗೆ ನಾವು ಈ ಥರ ಸಿಚುವೇಶನಲ್ಲಿ ನಾವು ಮೋಟಿವೇಟ್ ಮಾಡಿಕೊಂಡು ಮುಂದೆ ಬರಬೇಕು? ಇದನ್ನು ಪ್ರೋಕಾಸ್ಟಿನೇಷನ್ ಅಂತ ಹೇಳ್ತೀವಿ, ಮುಂದೂಡುವಿಕೆ. ಇದು ನೀವು ಹೈಸ್ಕೂಲಲ್ಲಿದ್ದಾಗಲೂ ಇದನ್ನೇ ಮಾಡ್ತಾಯಿದ್ರಿ, ನೀವು ಟೀನೇಜಿಗೆ ಬಂದಾಗಲೂ ಇದನ್ನೇ ಮಾಡ್ತಾಯಿದ್ರಿ, ಈಗಲೂ ಇದನ್ನೇ ಮಾಡ್ತಾಯಿದ್ರಿ. ಅಂದರೆ ಇನ್ನು ಮುಂದೆ ಸ್ವಲ್ಪ ದಿನ ಹೋದರೆ ಎಕ್ಸ್ಪೈರಿ ಡೇಟಿಗೆ ಬಂದ್ಬಿಡ್ತೀವಿ. ಹಿಂಗೆ ಅನ್ಕೊಂಡು ಜೀವನ ಕಳ್ಕೊಂಡು ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಹೌದು. ಮಾಡಬೇಕು ಅಂತ ಹೇಳಿ ಲಾಸ್ಟಿಗೆ ಕೊನೆ ಕ್ಷಣದಲ್ಲಿ ದೇಹ ಬಿಡುವಂಥ ಸಮಯದಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು, ಅಯ್ಯೋ ನಾನು ಅದು ಮಾಡಬೇಕಾಗಿತ್ತು, ಮಾಡೋದಕ್ಕಾಗಲಿಲ್ವೇ, ಅಯ್ಯೋ ನಾನು ಅದು ತಿನ್ನಬೇಕಾಗಿತ್ತು, ತಿನ್ನೋದಕ್ಕಾಗಲಿಲ್ವೇ, ಅಯ್ಯೋ ನಾನು ಅದು ಅನುಭವಿಸೋಕ್ಕಾಗಲಿಲ್ವೇ, ಈ ನೋವಿನಲ್ಲಿ ಜೀವ ಬಿಡುವಂಥ ಹಲವಾರು ಮಂದಿಗಳನ್ನು ನಾನು ನೋಡಿದ್ದೀನಿ. ಅಥವಾ 50-60 ವರ್ಷ ಆಗಿದೆ, ನನ್ನ ಏಜಲ್ಲಂತೂ ನಾನು ಏನೂ ಮಾಡಲಿಲ್ಲ ಅನ್ನೋರ್ನೂ ಕೂಡ ನಾನು ಕೇಳಿದ್ದೀನಿ. ಹೌದು. ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್, ಟ್ರೈನ್ ಯುವರ್ ಮೈಂಡ್. ನಾನು ಕೆಲವೊಂದು ಸೂತ್ರಗಳನ್ನ ಹೇಳ್ಕೊಡ್ತೀನಿ ನಿಮಗೆ. ನೈಟ್ ಮಲಗುವಾಗ ಅದನ್ನು ಹೇಳಿಬಿಟ್ಟು ಮಲ್ಕೊಂಡ್ರೆ ವಿತೌಟ್ ಅಲಾರಾಮ್ ನಿಮ್ಮ ಮನಸ್ಸು ಹಾಗೇ ನಿಮ್ಮನ್ನು ಎಚ್ಚರಗೊಳಿಸುತ್ತೆ. ಇದಕ್ಕೆ ಬೇಕಾಗಿರೋದು ವಿಲ್ ಪವರು, ಓಕೆ. ಇಚ್ಛಾಶಕ್ತಿ. ಇದಕ್ಕೆ ಬೇಕಾಗಿರೋದು ವಿಲ್ ಪವರ್. ನೈಟು ನೀವು ಮಲಗೋದಕ್ಕಿಂತ ಮುಂಚೆ ಅವತ್ತಿನ ದಿನ ಎಲ್ಲವನ್ನ ಒಮ್ಮೆ ನೋಡ್ಕೊಬೇಕು. ಅವತ್ತೇನಾಗಿದೆ ಎಲ್ಲವನ್ನ ಒಮ್ಮೆ ನೋಡ್ಕೊಬೇಕು. ಎಲ್ಲೋದ್ರಿ, ಏನು ಮಾಡಿದ್ರಿ, ಎಲ್ಲಿ ಇರಿಟೇಷನ್ ಆಯಿತು, ನೀವೆಲ್ಲಿ ಇರಿಟೇಷನ್ ತೊಗೊಂಡ್ರಿ, ಅಥವಾ ನೀವು ಯಾರಿಗೆ ಇರಿಟೇಷನ್ ಮಾಡಿದ್ರಿ, ನಿಮಗೆಲ್ಲಿ ಕೋಪ ಬಂತು, ನಿಮಗೆಲ್ಲ ಅಳು ಬಂತು, ಇವೆಲ್ಲವೂ ಒಂದು ಗ್ಯಾದರ್ ಮಾಡ್ಕೊಬೇಕು. ನಾವು ಇವತ್ತೇನು ಅನ್ಕೊಂಡಿದ್ದೆ, ಎಷ್ಟು ಮಟ್ಟಿಗೆ ನಾನು ಅದನ್ನು ಟಿಕ್ ಮಾಡಿದೆ, ಅದರಲ್ಲೊಂದು ಪರ್ಸೆಂಟೇಜು ಹ್ಮ್ ನಾನು 80% ಅಥವಾ 90% ಫುಲ್ಫಿಲ್ ಮಾಡಿದ್ದೀನ ಇವತ್ತಿನ ಕೆಲಸದಲ್ಲಿ, ಇವತ್ತು ಅಂದ್ಕೊಂಡಿರ್ತಕ್ಕಂಥ ಕೆಲಸನ ಗೋಲ್ ರೀಚ್ ಮಾಡಿದ್ದೀನ. ಸಂಜೆ ನೈಟ್ ಆಫ್ಟರ್ ಡಿನ್ನರ್ ಬೆಡ್ ಮೇಲೆ ಹೋದಾಗ ಕೂತು 5 ನಿಮಿಷ ನಮ್ಮನ್ನು ನಾವು ಹಿಂದಕ್ಕೆ ನೋಡ್ಕೋಬೇಕು. ಇವತ್ತಿನ ದಿನಕ್ಕೆ ಅಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡೋವಂಥದ್ದಿದ್ರೆ ಅದನ್ನು ಎರೈಸ್ ಮಾಡ್ಕೊಬೇಕು, ಎರಾಡಿಕೇಟ್ ಮಾಡಬೇಕು. ಅದು ಹೇಗೆ? ಎಸ್, ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಓಕೆ, ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಓಕೆ, ನನಗೆ ಗೊತ್ತಿಲ್ಲದೆ ಅದು ತಪ್ಪಾಗಿದೆ, ಐ ಆಮ್ ಸಾರಿ. ಬೇರೆಯಿಂದ ನಮಗೇನಾದರೂ ಆಯಿತು, ಗೊತ್ತಾಯ್ತಾ? ಓಕೆ, ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ನಾನು ಕ್ಷಮಿಸಿದ್ದೀನಿ. ಈ ನೋವುಗಳಿದೆಯಲ್ಲ, ಇದೇ ನಮ್ಮನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದು. ಹೌದು. ಇದನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರಪ್ಪ ಅಂತ ಹೇಳಿದ್ರೆ ನಾವು 80% ವಿ ಆರ್ ಕ್ಲಿಯರ್. ಅಥವಾ ನಾವು ಇವತ್ತೇನು ಕೆಲಸ ಮಾಡಬೇಕು ಅಂತ ಹೊರಟಿದ್ವಿ, ಸಂಜೆ ಮನೆಗೆ ಬಂದಾಗ ಅಚ್ಚೆ ಈ ಕೆಲಸ ಆಗಿಲ್ಲಪ್ಪ ಅನ್ನೋದೊಂದು ಅಸಮಾಧಾನ ಇರುತ್ತೆ. ಇದು ಸೇಲ್ಸ್ ಮ್ಯಾನ್ ಆಗಲಿ ಅಥವಾ ಯಾವುದಾದ್ರು ದೊಡ್ಡ ಪ್ರಾಜೆಕ್ಟ್ ವರ್ಕಲ್ಲಿ ಇದು ತುಂಬ ಕಾಣುತ್ತೆ. ಹೌದು. ನಾನು 3-4 ಜನ ಪ್ರಾಜೆಕ್ಟ್ ವರ್ಕ್ ಮಾಡೋರನ್ನ ಕೌನ್ಸಲಿಂಗ್ ಮಾಡಿದ್ದೆ, ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ. ಬೆಳಗ್ಗೆ ಹೋಗುವಾಗ ಈ ಪ್ರಾಜೆಕ್ಟ್ನ ಇವತ್ತು ಮುಗಿಸ್ಕೊಂಡು ಬರಬೇಕು ಅಂತ ಮನೆಗೆ ಬೆಳಗ್ಗೆ ಹೋಗುವಾಗ ಅದೊಂದು ಪ್ರಾಮಿಸ್ ಮಾಡಿ ಹೋಗಿರ್ತಾರೆ. ಸಂಜೆ ಅಷ್ಟೊತ್ತಿಗೆ ಅದು ಫಿನಿಶ್ ಆಗಿರಲ್ಲ, ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗಿರುತ್ತೆ, ಇಲ್ಲ ಏನೋ ಪೆಂಡಿಂಗ್ ಆಗಿರುತ್ತೆ, ಇಲ್ಲ ಕಂಪ್ಲೀಟ್ ಆಗಿರುತ್ತೆ, ಅಥವಾ ಇನ್ಕಂಪ್ಲೀಟ್ ಆಗಿರಲ್ಲ, ಅಥವಾ ಡೀಲ್ ಓಕೆ ಆಗೋ ಚಾನ್ಸಸ್ಸೇ ಇರಲ್ಲ. ಸಂಜೆ ಅವರು ಬೇಜಾರದಿಂದ ಬರ್ತಾರೆ, ಬಂದು ಸಾಯಂಕಾಲ ಸೇವಾರ್ತೆ ಮಾಡಿಕೊಂಡು ಅದೇ ಬೇಜಾರಲ್ಲಿ ಹಾಗೆ ನಿದ್ರೆ ಮಾಡ್ತಾರೆ. ಅದರಿಂದ ನಾವು ಕಲ್ತಿದ್ದೇನು ಉಳಿತು? ಏನು ಕಲೀಲಿಲ್ಲ. ಇದನ್ನು ನಾವು ಸರಿಯಪ್ಪ ಈಗಾಗಿಲ್ಲ, ನಾಳೆ ಇದ್ರಿಗಿನ್ನ ಒಂದು ಒಳ್ಳೆ ಕ್ಲೈಂಟ್ ಬರೋ ರೀತಿ ನನ್ನ ಮನಸ್ಸು ಅದಕ್ಕೆ ಸಜ್ಜಾಗಲಿ. ರಾತ್ರಿ ನಾನು ಮಲ್ಕೊಂಡಿದ್ದಾಗ ಇವತ್ತೇನೇ ನಡೆದಿದೆ ಈ ಇನ್ಸಿಡೆಂಟು ಎಲ್ಲವೂ ಕೂಡ ನನ್ನ ಮೈಂಡಿಂದ ಎರೇಸ್ ಆಗಿದೆ. ನಾಳೆ ಎದ್ದೇಳುವಾಗ ಪ್ರತಿಯೊಂದು ವಿಚಾರದಲ್ಲೂ ನಾನು ಹೊಸ ಮನುಷ್ಯನಾಗಿ ಎದ್ದೇಳ್ತಾ ಇದ್ದೀನಿ ಮೇಲೆ.
ನನ್ನ ಎಲ್ಲ ಹಳೆ ಬ್ಲಾಕೇಜಸ್ಗಳನ್ನ ರಿಮೂವ್ ಮಾಡಿ ಬೆಳಗ್ಗೆ ಎದ್ದೇಳುವಾಗ ಫ್ರೆಶ್ ಮೈಂಡಿಂದ ಎದ್ದೇಳ್ತಾ ಇದ್ದೀನಿ. ಬೆಳಗ್ಗೆ ಸರಿಯಾಗಿ ನನಗೆ 5 ಗಂಟೆಗೆ ಅಥವಾ 4:15ಗೆ ನನ್ನ ಮನಸ್ಸು ಅಲಾರಾಮ್ ಇಲ್ಲದ ರೀತಿ ಎಚ್ಚರಗೊಳ್ತಾ ಇದೆ. ಐ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್ ಅಟ್ 4:30 AM ವಿತೌಟ್ ಫೇಲ್. ನೀವು ನಿದ್ರೆ ಬರೋವರೆಗೂ ಇದನ್ನು ಹೇಳ್ತಾ ಮಲ್ಕೊಳ್ಳಿ. ರಿಪಿಟೇಷನ್. ಓಕೆ. ನೀವು ಏನು ಅಫರ್ಮೇಷನ್ ಹಾಕಿ ಅವತ್ತಿಂದೆಲ್ಲ ನೀವು ರಿಲ್ಯಾಕ್ಸ್ ಮಾಡಿಕೊಂಡು ನಾನೀಗ ರಾತ್ರಿಯ ಸವಿನಿದ್ರೆಗೆ ಜಾರ್ತಾ ಇದ್ದೀನಿ. ಬೆಳಗ್ಗೆ ಏಳುವಾಗ ನಾನೊಬ್ಬ ಒಳ್ಳೆ ಫ್ರೆಶ್ ವ್ಯಕ್ತಿಯಾಗಿ, ಒಂದು ಹೊಸ ವ್ಯಕ್ತಿಯಾಗಿ ಮತ್ತೆ ಈ ಭೂಮಿ ಮೇಲೆ ನಾನು ತಾಯಿಯ ಗರ್ಭದಿಂದ ಹೇಗೆ ಹುಟ್ಟಿ ಬರ್ತೀನಿ, ಹೊಸದಾಗಿ ಎಲ್ಲವನ್ನು ಖಾಲಿ ಮಾಡಿ ಹಾಗೆ ಹೊಸದಾಗಿ ಹುಟ್ಟಿ ಜೀವನವನ್ನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮನೋಭಾವದಿಂದ ಬೆಳಗ್ಗೆ ಎದ್ದೇಳಬೇಕು. ಬೆಳಗ್ಗೆ ಎದ್ದು ಕಣ್ಬಿಟ್ರ ಹಬ್ಬ ನಾನಿನ್ನು ಬದುಕಿದ್ದೀನಿ. ಸಿಲ್ಲಿ ಅನ್ಸುತ್ತೆ. ಒಂದು ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್. ಓ ಮೈ ಗಾಡ್, ಅಗೈನ್ ಐ ಹ್ಯಾವ್ ಒನ್ ಮೋರ್ ಡೇ ಟು ಪ್ರೂವ್ ಮೈ ಸೆಲ್ಫ್. ಅಗೈನ್ ಐ ಹ್ಯಾವ್ ಒನ್ ಮೋರ್ ಡೇ ಟು ಪ್ರೂವ್ ಮೈ ಸೆಲ್ಫ್. ಥ್ಯಾಂಕ್ ಗಾಡ್. ದೇವರಿಗೊಂದು ಸಂತೋಷ ಸುದ್ದಿ ಕಳಿಸ್ಬೇಕು. ಅಗೈನ್ ಅದೇ ಬೆಡ್ ಮೇಲೆ ಬೆಳಗ್ಗೆ ಎದ್ದು ಅವತ್ತಿನ ದಿನದ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲವನ್ನ ಒಂದು ರೀತಿ ವೇ ಇದೆ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ. ಮಾಡಿ ಇದು 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು ಆಗೋ ಅಷ್ಟೊತ್ತಿಗೆ ಇದೆಲ್ಲ ನಿಮಗೆ ಆಟೋಮೇಷನ್ ಆಗಿಬಿಡುತ್ತೆ. ನೀವು ಹೇಳಲಿಲ್ಲ ಅಂದ್ರೂ ಸಬ್ ಕಾನ್ಷಿಯಸ್ ಮೈಂಡ್ ಅದಷ್ಟಕ್ಕೆ ಅದೇ ಮಾಡ್ಕೊಳ್ಳುತ್ತೆ ಅಲ್ಲ. ಹೋಗುತ್ತೆ. ಬೆಳಗ್ಗೆ ಎದ್ದೇಳುವಾಗ ಅದರಷ್ಟಕ್ಕೆ ಅದೇ ಮಾಡ್ಕೊಂಡ್ಬಿಡುತ್ತೆ ಅಲ್ಲ. ನೀವೊಂದು ಪ್ಯಾಟ್ರನ್ ಮಾಡಿ ಕೂರಿಸ್ಕೋಬೇಕಷ್ಟೇ ತಲೆ ಒಳಗಡೆ. ಒಂದು ಬ್ಲೂ ಪ್ರಿಂಟ್ ಕೊಡಬೇಕಷ್ಟೇ ಮೈಂಡಿಗೆ. ಒಂದು 2-3 ಮಂತ್ಸ್ ನೀವು ಇದನ್ನ ಪ್ರಯತ್ನ ಪಟ್ರಪ್ಪ ಅಂತ ಹೇಳಿದ್ರೆ ಆ ಬ್ಲೂ ಪ್ರಿಂಟ್ ಹಾಗೆ ಕೂತ್ಕೊಂಡ್ಬಿಡುತ್ತೆ ತಲೆನಲ್ಲಿ. ನೀವು ಹೇಳಿದ್ರು ಅದೇ ಕೆಲಸ ಮಾಡ್ಕೊಳ್ಳುತ್ತೆ, ಹೇಳಲಿಲ್ಲ ಅಂದರೂ ಅದೇ ಕೆಲಸ ಮಾಡ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ನಾವು ಎಚ್ಚರಿಸ್ಬೇಕು ಅದಕ್ಕೆ. ಏಯ್ ಮಲ್ಕೊಂಡಿದ್ಯಾ, ಎದ್ದೇಳು, ಇವತ್ತಿನ ಕೆಲಸ ನಂದಿದೆ, ನೀನು ಮಾಡು, ಇದೆಲ್ಲ ನಾವು ಮಾತಾಡೋದಿದೆ ಇವತ್ತು, ಇದೆಲ್ಲ ಹೋಗೋದಿದೆ, ಇದನ್ನೆಲ್ಲ ನೀನು ಇವಾಗ ಸಕ್ಸಸ್ ಮಾಡಿಕೊಟ್ಟಿದ್ಯಾ ಅನ್ನೋ ರೀತಿ ಆ ಪ್ರೆಸೆಂಟ್ ಸಿಚುವೇಶನ್ಸ್ನಲ್ಲಿ ನಾವು ಅವತ್ತಿನ ದಿನ ನಾವು ನೋಡಬೇಕಾಗತ್ತೆ. ಸೊ ನಮ್ಮ ಸೆಲ್ಫ್ ಟಾಕ್ ಏನಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 100%. ಸೊ ನೀವು ಹೇಳಿದ ಪ್ರಕಾರ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋದಾಗಲಿ, ನಮ್ಮನ್ನು ನಾವು ಪಾಸಿಟಿವ್ ಟಾಕ್ ಮಾತಾಡ್ಕೊಂಡಾಗ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಆಗಲಿ, ಪ್ರೊಕ್ರಾಸ್ಟಿನೇಷನ್ ಏನು ಹೇಳ್ತಾ ಇದ್ದೀರಾ ಅದೆಲ್ಲ ತಾನಾಗಿ ಕಮ್ಮಿ ಹೋಗುತ್ತೆ ಅಂತ ನಿಮ್ಮ. ನೀವು ಒಂದೇ ಸತಿ ಬಿಡಬೇಕು ಅಂದ್ರೆ ಅದು ವಿರುದ್ಧವಾಗಿ ಚಲಿಸೋದಕ್ಕಾಗಲ್ಲ. ಹೌದು. ನೀವು ವಿರುದ್ಧವಾಗಿ ಚಲಿಸೋದಕ್ಕಾಗೋದೇ ಇಲ್ಲ ಮೈಂಡಿಗೆ. ಎಗೇನ್ ಅದು ಬೇರೆ ಥರ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ನೀವು ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಗಿಡ ಪಾಟಲ್ಲಿ ಹಾಕಿದಿರಿ, ಅದಕ್ಕೆ ಬೇಕಾಗಿರೋ ರೀತಿ ನೀವೊಂದು ಐರನ್ ತಂತಿ ತಗೊಂಡು ಬಗ್ಸಿ ಅದಕ್ಕೆ ಕಟ್ಟಿ ಹಂಗೆ ಬೆಳೀತಾ ಹೋಗುತ್ತೆ. ನೀವು ಹೇಗೆ ಬೆಂಡ್ ಮಾಡಿ ಕಟ್ತೀರೋ ಹಾಗೇ ಬೆಳೆಯುತ್ತದು. ಹೌದು. ಅದಕ್ಕೊಂದು ಸಪೋರ್ಟ್ ಬೇಕು ಫಸ್ಟು. ಮೈಂಡು ಎಳೆದ್ರೆ ಬರಲ್ಲ, ಅದು ಅಷ್ಟು ಸುಲಭವಾಗಿ ಬರಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಥವಾ ಒಂದು ವಾತಾವರಣದಿಂದ ಇನ್ನೊಂದು ವಾತಾವರಣಕ್ಕೆ, ಒಂದು ಹ್ಯಾಬಿಟಿಂದ ಇನ್ನೊಂದು ಹ್ಯಾಬಿಟಿಗೆ ಅಷ್ಟು ಸುಲಭವಾಗಿ ಬರಲ್ಲ. ಒಂಥರ ಕಾಡೆಮ್ಮೆ ಇದ್ದಂಗದು. ಅಷ್ಟು ಸುಲಭವಾಗಿ ತೊಗೊಂಬರೋಕ್ಕಾಗಲ್ಲ. ಅದನ್ನು ಸೂಕ್ಷ್ಮವಾಗಿ ನಿಧಾನವಾಗಿ ಬದಲಾವಣೆ ಗೊತ್ತಾಗಬಾರ್ದು, ಇದು ನಿಧಾನವಾಗಿ ತೊಗೊಂಬರ್ಬೇಕು. ಟ್ರೈನ್ ಮಾಡ್ತಾ ಹೋಗ್ಬೇಕು ನಮ್ಮ. ಇಲ್ಲಾಂದ್ರೆ ಅದು ಬೇರೆ ಥರನೇ ವರ್ಕ್ ಆಗುತ್ತೆ. ನಿಧಾನವಾಗಿ ತೊಗೊಂಬರ್ಬೇಕು. ಒಂದೊಂದೇ ಶಿಫ್ಟ್ ಮಾಡಬೇಕು. ಕಂಪ್ಲೀಟಾಗಿ ನಾಳೆಯಿಂದ ನಾನು ಗೌತಮ ಬುದ್ಧ ಆಗ್ತೀನಿ ಅಂದ್ರೆ ಆಗಲ್ಲ. ಒಂದೊಂದೇ ಶುರು ಮಾಡಬೇಕು. ಇವಾಗ ನಿಮಗೆ ಕೋಪ ಬರ್ತಾ ಇದೆಯಾ, ಓಕೆ, ಅದಕ್ಕೊಂದು ಮಂತ್ರ, ಐ ಆಮ್ ರಿಲ್ಯಾಕ್ಸ್. ಸಿಂಪಲ್ ಮಂತ್ರ, ಐ ಆಮ್ ರಿಲ್ಯಾಕ್ಸ್. ವಾಟ್ ಎವರ್ ಇಟ್. ನಿಮಗೆ ಇರಿಟೇಷನ್ ಆಗ್ತಾ ಇದೆಯಾ, ಎಲ್ಲದಕ್ಕೂ ಯೂನಿವರ್ಸಲ್ ವರ್ಡ್ ಇದು. ಅಳು ಬರ್ತಾ ಇದೆಯಾ, ಐ ಆಮ್ ರಿಲ್ಯಾಕ್ಸ್. ನೀವು ಎಷ್ಟು ಸಮಾಧಾನವಾಗಿರ್ಲಿಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ನಿಮ್ಮ ಜೀವನವನ್ನು ಖುಷಿಯಿಂದ ಜೀವಿಸ್ತೀರಿ. ಎಷ್ಟು ಸಮಾಧಾನದವಲ್ಲದ ಬದುಕನ್ನು ನಾವು ಮಾಡ್ತೀವೋ ಅಷ್ಟು ದುಃಖದ ಕಡೆಗೆ ಹೋಗ್ತೀವಿ. ಏನಾದರೂ ಬರಲಿ ಲೈಫಲ್ಲಿ, ಐ ಆಮ್ ರಿಲ್ಯಾಕ್ಸ್. ಇವತ್ತೊಂದು 1,000 ಲಾಸ್ ಆಯಿತು, ರಿಲ್ಯಾಕ್ಸ್. 10,000 ಲಾಭ ಬಂತು, ರಿಲ್ಯಾಕ್ಸ್. ಯಾರೋ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು, ಓಹೋ ರಿಲ್ಯಾಕ್ಸ್, ಡಬಲ್ ರಿಲ್ಯಾಕ್ಸ್. ಯಾರೋ ನಿಮ್ಮನ್ನು ಕಾಳು ಹೇಳಿದ್ರು, ರಿಲ್ಯಾಕ್ಸ್.
ಲೆಟ್ ಇಟ್ ಬಿ. ಈ ಎಲ್ಲವನ್ನ ಇಕ್ವಾನಿಮಿಟಿ ಸ್ಟೇಟ್ ಅಂತೀವಿ ಇದನ್ನ. ಎಲ್ಲವನ್ನ ನಾವು ಸಮತೋಲನವಾಗಿ ಸಮದೂಗಿಸ್ಕೊಂಡು ಹೋಗೋದನ್ನ ಕಲ್ತ್ವಿ ಅಂತ ಹೇಳಿದ್ರೆ ದಟ್ಸ್ ವಾಟ್ ಲೈಫ್. ಹ್ಮ್ ಎಲ್ಲವನ್ನ ತೂಗಿಸ್ಕೊಂಡು ಹೋಗುವಂಥದ್ದು ಅದೇ ಜೀವನ. ಜೀವನ. ನಿಮಗೆ ಹೇಗೆ ಬೇಕೋ ಆಗಿರೋದಲ್ಲ ಜೀವನ. ಹ್ಮ್ ಏನಾಗ್ತಾ ಇದೆಯೋ ಅದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋದೇ ಜೀವನ. ಸಾಮಾನ್ಯವಾಗಿ ನನ್ನ ಹತ್ರ ಕೆಲವು ಸ್ಟೂಡೆಂಟ್ಗಳು ಬಂದು, ಸರ್ ನನಗೆ ಮೆಡಿಟೇಷನ್ ಮಾಡೋದಕ್ಕೇ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ ಅವ್ರನ್ನ, ಮೆಡಿಟೇಷನ್ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ನಿನಗೆ ಹೇಗೆ ಬೇಕೋ ಹಾಗೆ ಮಾಡೋದಾ, ಅಥವಾ ಏನಾಗ್ತಾ ಇದೆ ಅದನ್ನು ನೋಡೋದಾ, ಅಥವಾ ಗಮನಿಸೋದಾ? ಇಲ್ಲ, ನನಗೆ ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ಫುಲ್ ಕಾಮ್ ಆಗಿಬಿಡ್ಬೇಕು, ಯಾವ ಥಾಟು ಬರಬಾರ್ದು. ಆ ಲೆವೆಲ್ ಥಾಟ್ ಬರದೇ ಇರೋದು ಡೆಡ್ ಮೂಮೆಂಟಲ್ಲಿ. ಹ್ಮ್ ಆಲೋಚನೆನೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ವಿ ಆರ್ ನೋ ಮೋರ್ ಅಂತ ಅರ್ಥ. ಹ್ಮ್ ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ವಿ ಆರ್ ಅಲೈವ್. Alive. ಲೈವ್ ಬದುಕಿದೀವಿ. ಯಾವ ಥರ ಆಲೋಚನೆ ಬರ್ತಾ ಇದೆ ಇದನ್ನ ನಾವು ಧ್ಯಾನದಲ್ಲಿ ಗಮನಿಸಬೇಕು. ಯಾವ ರಿಲೇಟೆಡ್ ಆಗಿ ಥಾಟ್ ಬರ್ತಾ ಇದೆ? ಸಕ್ಸಸ್ ರಿಲೇಟೆಡ್ ಆಗಿ ಬರ್ತಾ ಇದೆಯೋ, ಫೇಲ್ಯೂರ್ ರಿಲೇಟೆಡ್ ಆಗಿ ಬರ್ತಾ ಇದೆಯೋ, ಅಥವಾ ಮ್ಯಾರೇಜ್ ರಿಲೇಟೆಡ್ ಆಗಿ ಬರ್ತಾ ಇದೆಯೋ, ಅಥವಾ ವರ್ಕ್ ರಿಲೇಟೆಡ್ ಬರ್ತಾ ಇದೆಯೋ, ಇದನ್ನ ಗಮನಿಸಿ ಅಲ್ಲಿ ನಾವು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗಬೇಕು. ಯಾವಾಗ ಇದನ್ನೆಲ್ಲ ಗಮನಿಸೋದಕ್ಕೆ ಪ್ರಯತ್ನ ಪಡ್ತೀವೋ ಆವಾಗ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಜೀವನದ ಬಗ್ಗೆ. ಧ್ಯಾನ ಅಂದರೆ ನಿಮಗೆ ಏನು ಅನ್ನಿಸ್ತಾ ಇದೆ ಅದನ್ನು ಮಾಡೋದಲ್ಲ. ನಿಮಗೆ ಏನು ಬೇಕೋ ಅದನ್ನ ಕಂಡುಹಿಡ್ಕೊಳ್ಳೋದಲ್ಲ. ಏನಾಗ್ತಾ ಇದೆ ಒಳಗಡೆ? ವಿವೇಕಾನಂದ ಅವ್ರದ್ದೊಂದು ಕೋಟ್ ನೋಡಿದ್ದೆ ನಾನು. ಸಮುದ್ರದ ದಡದಲ್ಲಿ, ಅವರ ಹೋಮ್ ಟೌನ್ ಸಮುದ್ರದ ದಡದಲ್ಲಿ ಹೋಗಿ ಧ್ಯಾನ ಮಾಡ್ತಾ ಇದ್ರಂತೆ. ಆ ಒಂದು ಸ್ಟ್ರೀಟಿಗೆ ಒಬ್ಬರು ಸೆಕ್ಯೂರಿಟಿ ಅಂತ ಇಟ್ಟಿರ್ತಾರೆ. ಹ್ಮ್ ನೈಟು ಊಟ ಮುಗಿಸ್ಕೊಂಡು 8, 9 ಗಂಟೆ 10 ಗಂಟೆ ಮೇಲೆ ಹೋಗಿ ಕೂತು ಆ ಸಮುದ್ರದ ದಡದಲ್ಲಿ ಆ ಅಲೆಗಳ ಶಬ್ದವನ್ನು ತಗೊಳ್ತಾ ಹಾಗೇ ಧ್ಯಾನ ಮಾಡ್ತಾ ಕೂತಿದ್ರಂತೆ. ಸೆಕ್ಯೂರಿಟಿ ಬಂದು, ಏಯ್ ಯಾರು ನೀನು, ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಅಂತೆ. ಹ್ಮ್ ಆಗ ವಿವೇಕಾನಂದರವರು, ನೀನು ಯಾರೋ, ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನು ಈ ಸ್ಟ್ರೀಟಿನ ವಾಚ್ಮ್ಯಾನ್ ಅಂತ ಹೇಳ್ತಾರೆ. ನೀನು ಆ ಸ್ಟ್ರೀಟಿಗೆ ವಾಚ್ಮ್ಯಾನ್ ಆದರೆ ನಾನು ನನ್ನ ಮನಸ್ಸಿನ ವಾಚ್ಮ್ಯಾನ್ ಅಂದ್ರಂತೆ. ಅಂದರೆ ಆ ಸ್ಟ್ರೀಟಲ್ಲಿ ಏನೇನು ಆಗ್ತಾ ಇದೆ, ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ವಾಚ್ ಮಾಡೋ ಕೆಲಸ ಯಾರ್ದು? ವಾಚ್ಮ್ಯಾನ್ದು. ವಾಚ್ಮ್ಯಾನ್ದು. ನನ್ನ ಮನಸ್ಸೊಳಗಡೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಯಾವ ಆಲೋಚನೆ ಬರ್ತಾ ಇದೆ, ಯಾವ ಹ್ಯಾಂಗಲಲ್ಲಿ ಬರ್ತಾ ಇದೆ ಅನ್ನೋದನ್ನು ವಾಚ್ ಮಾಡೋದು ಯಾರ ಕೆಲಸ? ನಮ್ಮದು. ನಾವು ಧ್ಯಾನಕ್ಕೆ ಕೂತಾಗ ಮಾಡಬೇಕಾಗಿರೋದು ಅದು. ನಮ್ಮ ಒಳಗಡೆ ಏನು ನಡೀತಾ ಇದೆ. ಇವಾಗ ವಿತ್ ರೆಕಾರ್ಡ್ ನಾನು ಒಂದು 2 ರಿಂದ 3 ನಿಮಿಷದ ಒಂದು ಎಕ್ಸಸೈಸ್ ಕೊಡ್ತೀನಿ ನಿಮಗೆ. ಓಕೆ. ಯು ಜಸ್ಟ್ ಗೋ ಥ್ರೂ. ಅದರಲ್ಲಿ ನಿಮಗೊಂದಷ್ಟು ಕ್ಲಾರಿಟಿ ಸಿಗತ್ತೆ. ಓಕೆ, ಆರಾಮಾಗಿ ಕೂತ್ಕೊಳ್ಳಿ. ಹ್ಮ್ ನಿಮಗೊಂದಷ್ಟು ಕ್ಲಾರಿಟಿ ಸಿಗತ್ತೆ. ಧ್ಯಾನ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು 3 ನಿಮಿಷದಲ್ಲಿ ನಾನು ಹೇಳ್ಕೊಡ್ತೀನಿ. ಅದು ನಿಮಗೊಂದು ಕ್ಲಾರಿಟಿ ಸಿಗತ್ತೆ. ಓಕೆ. ನಾನು ಇದರಲ್ಲಿ 3 ಎಕ್ಸಸೈಸ್ ಮಾಡಿಸ್ತೇನೆ. ಒಂದು 1 ನಿಮಿಷ ಓಂಕಾರ. ಓಂಕಾರ. ಹ್ಮ್ ಹ್ಮ್ ಓಕೆ, 1 ನಿಮಿಷ ಸೈಲೆಂಟಾಗಿ ಇರೋದು. ಹ್ಮ್ ಆ 1 ನಿಮಿಷದಲ್ಲಿ ಎಷ್ಟು ಓಂಕಾರವನ್ನು ಮಾಡ್ತೀರಾ ಅಂತ ನೀವು ನೆನ್ಪಿಟ್ಕೊಳ್ಳಿ. 2ರಲ್ಲಿ ಸೈಲೆಂಟಾಗಿದ್ದಾಗ ನಿಮಗೆ ಆ ಬ್ರೆತ್ ಕೌಂಟ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. 3rd ಪಾಯಿಂಟಲ್ಲಿ ಫಸ್ಟಿಗೆ ಒಂದು ಬ್ರೆತ್ ಕೌಂಟು, ಫಸ್ಟ್ ಲೇಯರಲ್ಲಿ ಒಂದು ಬ್ರೆತ್ ಕೌಂಟು, ಮಧ್ಯದಲ್ಲಿ ಒಂದು ಓಂಕಾರ, ಸೆಕೆಂಡ್ನೇದು ಒಂದು ಬ್ರೆತ್ ಕೌಂಟು. ನಿಮಗೆ ಫಸ್ಟ್ ಲೇಯರಲ್ಲಿ ಬ್ರೆತ್ ಕೌಂಟ್ ನೆನ್ಪಿಟ್ಕೊಳ್ಳಿ. ಹ್ಮ್ 3 ಪ್ಯಾಟರ್ನ್ಸ್ ಇದೆ ಇಲ್ಲಿ. 1 ನಿಮಿಷ ಕಾಮನ್ ಬ್ರೀದಿಂಗ್, ಓಕೆ.
2ನೇ ನಿಮಿಷದಲ್ಲಿ 2, 3, 4, 5 ಎಷ್ಟು ಸುಮ್ಮನೆ ಒಂದು ಸೌಂಡ್, ಹಮ್ಮಿಂಗ್ ಸೌಂಡ್. 3rd ಲೇಯರಲ್ಲಿ ಅಗೈನ್ ಬ್ರೆತ್ ಕೌಂಟ್, ಸೈಲೆನ್ಸ್. ಫಸ್ಟ್ನೇ ಬ್ರೆತ್ ಕೌಂಟು, 3ನೇ ಬ್ರೆತ್, ಆ ಒಂದು 3ನೇ ಟೈಮ್ ಬ್ರೆತ್ ಏನು ಮಾಡ್ತಿರಲ್ವ, ಇದೆರಡೂ ಕೂಡ ನಿಮಗೆ ಕೌಂಟ್ ಇರಬೇಕು, ನೆನಪಿರಬೇಕು. ಸ್ಟಾರ್ಟಿಂಗಲ್ಲಿ ಏನು ಡಿಫ್ರೆನ್ಸ್ ಇತ್ತು, ಲಾಸ್ಟಲ್ಲಿ ಏನು ಡಿಫ್ರೆನ್ಸ್ ಇತ್ತು, ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ನೀವು ಹೇಗೆ ಸಬ್ಕಾನ್ಷಿಯಸ್ ಮೈಂಡ್ನ ಟ್ರೈನ್ ಮಾಡ್ಬೋದು, ನೀವು ಹೇಗೆ ನಿಮ್ಮ ಮನಸ್ಸನ್ನು ಬಹಳ ಈಸಿಯಾಗಿ ಟ್ರೈನ್ ಮಾಡ್ಬೋದು ಅಂತ. ಓಕೆ, ಟೈಮ್ ಸ್ಟಾರ್ಟ್ ನಾವು. ರಿಲ್ಯಾಕ್ಸ್ ಯುವರ್ ಬ್ರೀದಿಂಗ್, ಕ್ಲೋಸ್ ಯುವರ್ ಐಸ್, ಸ್ಟಾರ್ಟ್ ನಾವು. ಕೌಂಟ್ ಯುವರ್ ಬ್ರೀದಿಂಗ್. Remember your breathing count. Don't avoid. Don't do forcible breathing. Just do it happily. However, it's a normal breathing. Slow breathing, a normal breathing without any effort. 5, 4, 3, 2, 1. Stop your breathing. Remember your breathing. Just humming sound now with a closed eyes. Just like humming sound. Wait, 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 wait. Start now. If you want loud, you can. How much length you can do, Oh. you can practice. You just remember that humming sound also. Go ahead. Stop. Now normal breathing. Just relax your breathing. Just normal breathing. Without any forcible breathing. ಯಾವುದೇ ರೀತಿಯಾದಂಥ ಆತುರದ ಉಸಿರಾಟ ಇಲ್ಲ. ನಾರ್ಮಲ್, ಅದು ಹೇಗೆ ಆಗ್ತಾ ಇದೆಯೋ ಹಾಗೇ ಆಗಲಿ. ಇದು ಕೂಡ ಕೌಂಟ್ ರಿಮೆಂಬರ್ ಇರಲಿ. ಅದು ಹೇಗೆ ಆಗ್ತಾ ಇದೆಯೋ ಹಾಗೆ ಆಗಲಿ, ತೊಂದರೆ ಇಲ್ಲ. ಸ್ಟಾಪ್. ರಿಲ್ಯಾಕ್ಸ್ ಬ್ರೀದಿಂಗ್. ಫಸ್ಟ್ ನೀವು ಬ್ರೆತ್ ಕೌಂಟ್ ಇತ್ತಲ್ಲ, ಎಷ್ಟಿತ್ತದು? 15. ಓಕೆ. ಸೆಕೆಂಡ್ ಹಮ್ಮಿಂಗ್ ಬಂದು ಒಂದು 5, 6 ಹಮ್ಮಿಂಗ್ ಸೌಂಡ್ಸ್ ಮಾಡಿದ್ರು. ಆಫ್ಟರ್ ದಟ್ ಒಂದು 10 ಬ್ರೀತ್ ಕೌಂಟ್ಸ್. ಓಕೆ. ಸೊ ಅದು ಡ್ಯೂರೇಷನ್ ಸೇಮ್ ಅಲ್ಲ? ಹಾಂ. 1 ಮಿನಿಟ್. ನಾನು ನೋಡ್ತಾ ಇದ್ದೆ, ಟೈಮ್ ವಾಚ್ ಇಟ್ಟಿದ್ದೆ. ಓಕೆ. 1 ಮಿನಿಟ್, 1 ಮಿನಿಟ್, 1 ಮಿನಿಟ್. ಓಕೆ. ಹಾಂ. ಕ್ಲಿಯರ್? ಇದರಲ್ಲಿ ಅರ್ಥ ಆಗಿದ್ದೇನು? ಸ್ಲೋ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಬ್ರೀತ್ ಕೌಂಟು, ನಾವು ಬಾಡಿನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇರ್ತೀವಿ ಪ್ರಾಪರಾಗಿ. ನೀವು ಯಾವಾಗ ಜಾಸ್ತಿ ಅವೇರ್ ಇರ್ತೀರಿ ಅಂತ ಹೇಳಿದ್ರೆ, ನೀವೆಷ್ಟು ಉಸಿರಾಟವನ್ನು ಕಮ್ಮಿ ಆಡ್ತಿರೋ. 3ರಿಂದ 7 ಅಥವಾ 10 ಈ ಪ್ಯಾಟರ್ನಲ್ಲಿದ್ದರೆ, ದಿಸ್ ಅ ಯೋಗಿಕ್ ಬ್ರೀತಿಂಗ್ ಪ್ಯಾಟರ್ನ್ ಅಂತೀವಿ.
ಯಾವಾಗ ಈ ಬ್ರೀದಿಂಗಲ್ಲಿ ಆರಾಮಾಗಿರ್ತೀರೋ, ಈ ಬ್ರೀದಿಂಗಲ್ಲಿರುವಾಗ ನಿಮಗೆ ಕೋಪ ಬರಲ್ಲ, ಹ್ಮ್. ದುಃಖ ಆಗಲ್ಲ. ಟ್ರೈ ಮಾಡಿ. ಓಕೆ. ಆಪೋಸಿಷನ್ ಅವ್ರು ಏನಾದರೂ ನಿಮಗೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ ಅದು ತಗೊಳ್ಳಲ್ಲ ಮನಸ್ಸು. ಹ್ಮ್. ಕಾಮ್ ಆಗಿರುತ್ತೆ. ವಾಟ್ ವಾಟ್ ಯೋಗಿಕ್ ಬ್ರೀತಿಂಗ್. ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇದನ್ನೇ. ಓಕೆ. ನಾವು ಉಸಿರಾಟವನ್ನು ಎಷ್ಟು ಅವೇರ್ ಆಗಿ ಮಾಡ್ತಾ ಇದ್ದೀವಿ. ಹ್ಮ್ ಹ್ಮ್. ಒಂದು ಬ್ರೆತ್, ಒಂದು ಉಸಿರಾಟ ಮಿನಿಮಮ್ 10 to 12 ಸೆಕೆಂಡ್ ಆಗುತ್ತೆ ಆಗತ್ತೆ. ನೀಟಾಗಿ ಬ್ರೀದ್ ಇನ್ ಆಗಿ ಬ್ರೀದ್ ಔಟ್ ಆಗಲಿಕ್ಕೆ. ಹ್ಮ್ ಹ್ಮ್ ಹ್ಮ್. ನಿಮಗೆ ಶಾಡೋ ಬ್ರೀದಿಂಗ್ ಇತ್ತಂತ ಇಟ್ಕೊಳ್ಳಿ, ಡಾಗ್ ಬ್ರೀತಿಂಗ್. ನಾವು ಹುಟ್ಟುವಾಗಲೇ ನಮ್ಮ ಉಸಿರಾಟನೂ ಕೂಡ ಕೌಂಟ್ ಇರುತ್ತೆ. ಹೌದು. ಇಷ್ಟೇ ಬ್ರೆತ್ ತಗೊಬೇಕು ನೀವು ಅಂತ. ದಟ್ ಮೀನ್ಸ್ ನಮ್ಮ ಏಜ್ ಕಮ್ಮಿ ಆಯಿತು. ಹ್ಮ್. ಯಾಕೆ ಯೋಗಿಗಳೆಲ್ಲ 100 ವರ್ಷ, 110 ವರ್ಷ, 120 ವರ್ಷ ಬದುಕ್ತಾರೆ? ಅವರು ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ, ಲಾಂಗ್ ಅವರ್ಸ್ ಬ್ರೀತ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಆ ಒಂದು ಬ್ರೀದಿಂಗ್ ಪ್ಯಾಟರ್ನ್ಸ್ 1 ನಿಮಿಷಕ್ಕೆ 3 ರಿಂದ 4 ಉಸಿರಾಟ ಮಾಡಿದ್ರೆ ಹೈಯೆಸ್ಟ್ ಅವರು. ಅದಕ್ಕೆ ಟಾರ್ಟೈಸ್ ಕೂಡ ಒಂದು ಎಕ್ಸಾಂಪಲ್ ತಗೊಂತಾರೆ ನೀವು ಹೇಳ್ದಾಗೆ. ಎಕ್ಸಾಕ್ಟ್ಲಿ. ಟಾರ್ಟೈಸ್ ತುಂಬಾ ಲಾಂಗ್ ಬ್ರೀತ್ ಅವರ್ಸ್ ಮಾಡುತ್ತೆ. ಸೊ ಅದು 3 ಬ್ರೀತ್ ಮಾಡುತ್ತೆ 1 ನಿಮಿಷಕ್ಕೆ. 3 ರಿಂದ 5 ಆವರೇಜ್. ಅದು 500 ವರ್ಷದ ಹಳೇದು ಕೂಡ ನೋಡ್ಬೋದು ನಾವು. ಅದ್ರಿಗಿನ್ನ ಗಾತ್ರವಾಗಿರ್ತಕ್ಕಂಥ ಆನೆ 100 ವರ್ಷ ಹ್ಮ್. ಅಲ್ವಾ? ನಾಯಿ ಶಾಡೋ ಬ್ರೀದಿಂಗ್ ಮಾಡುತ್ತೆ, ಡಾಗ್ 15 ರಿಂದ 15 20 ವರ್ಷ. ಅಷ್ಟೇ. ನೀವು ಉಸಿರಾಟ ಸ್ಪೀಡ್ ಮಾಡ್ದಂಗೆ ಏನಾಗುತ್ತೆ, ನಮ್ಮ ಮನಸ್ಸು ಚಂಚಲಗೊಳ್ತಾ ಹೋಗುತ್ತೆ. ಹ್ಮ್ ಹ್ಮ್ ಹ್ಮ್. ಹಾರ್ಟ್ ಪಂಪ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜೋರಾಗುತ್ತೆ, ಬ್ಲಡ್ ಹೀಟ್ ಆಗುತ್ತೆ, ಬಿ ಪಿ ಆಗುತ್ತೆ, ಶುಗರ್ ಬರುತ್ತೆ. ಎಲ್ಲವೂ ಕಂಟ್ರೋಲ್ ಮಾಡೋದು ಸೂತ್ರ ಉಸಿರಾಟ. ನಾನು ಈ ಒಂದು ಪ್ರೋಗ್ರಾಮ್ ಮುಖಾಂತರ ಜನಗಳಿಗೆ ಏನು ಹೇಳೋದು ಅಂದರೆ, ಏನನ್ನ ಅವೇರಾಗಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಉಸಿರಾಟನಾದರೂ ಒಂದು ಸ್ವಲ್ಪ ದಿವಸಕ್ಕೊಂದು ಅರ್ಧ ಗಂಟೆ ಒಂದು ಅವೇರಾಗಿ ಮಾಡಿ. ಹ್ಮ್. ಒಂದು ಜಾಗದಲ್ಲಿ ಕೂತು ಅವೇರ್ ಇರಬೇಕು. ಉಸಿರಾಟ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಮನಸ್ಸನ್ನು ಹಿಡಿದು ನಿಲ್ಲಿಸೋದು, ಒಂದು ಜಾಗದಲ್ಲಿ ಕೂರಿಸೋದು ಪರವಾಗಿಲ್ಲ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದು ಹೇಗಾದರೂ ಹೋಗಲಿ, ಹೇಗಾದರೂ ಬರಲಿ, ನಮ್ಮ ಗಮನ ಎಲ್ಲಾದರೂ ಹೋಯ್ತಪ್ಪ ಅಂದರೆ ಮತ್ತೆ ಎಳ್ಕೊಂಬಂದು ಉಸಿರಾಟದ ಮೇಲೆ ಕೂರಿಸೋದು. ಕೂರ್ಸ್. ಒಂದು 6 ತಿಂಗಳು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಮಗೆ ನಾವೇ ಕಾಮ್ ಆಗ್ತಾ ಹೋಗ್ತೀವಿ. ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ ಮನಸ್ಸು. ಇದೇನು ನಡೀತಾ ಇದೆ ಇಲ್ಲಿ, ಇದಕ್ಕೂ ನನಗೂ ಸಂಬಂಧ ಇಲ್ವಲ್ಲ ಅಂದ್ಬಿಟ್ಟು ಸೈಡಲ್ಲಿ ಹೋಗ್ತೀವಿ, ರಿಯಾಕ್ಟ್ ಮಾಡೋಕ್ಕೋಗಲ್ಲ. ನಮಗಿದು ಅವಶ್ಯಕತೆ ಇಲ್ಲದಲ್ವಾ ಅಂತ ಸೈಡಲ್ಲಿ ಹೋಗುತ್ತೆ, ಇಗ್ನೋರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವಾಗ ಬ್ರೀದಿಂಗ್ ಶಾಡೋ ಬ್ರೀದಿಂಗ್ ಬರುತ್ತೋ ಆವಾಗ ಹಾರ್ಟ್ ಆಬ್ವಿಯಸ್ಲಿ ಜಾಸ್ತಿ ಪಂಪ್ ಆಗಬೇಕು. ಹಾರ್ಟ್ ಜಾಸ್ತಿ ಪಂಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಬ್ಲಡ್ ಬಾಯ್ಲ್ ಆಗ್ತಾ ಇದೆ, ಪಂಪ್ ಬಿಸಿ ಆಗ್ತಾ ಇದೆ. ನಿಮಗೆ ಕೋಪ ಬಂದಾಗ ಮೈಯೆಲ್ಲ ಬಿಸಿ ಆಗಲ್ಲ, ಆಗುತ್ತೆ. ಹೌದು. ಕೆಲವರು ನಡುಗುತ್ತಾರೆ, ಶುಗರ್ ಆಗುತ್ತೆ, ಕೆಲವರು ಬೆವರ್ತಾರೆ, ಕೆಲವರು ಕೈ ಕಾಲೆಲ್ಲ ಶೇಕ್ ಆಗುತ್ತೆ. ಕರೆಕ್ಟ್. ಕರೆಕ್ಟ್. ದಟ್ ಮೀನ್ಸ್ ನಮ್ಮ ಹ್ಯಾಬಿಟ್ ಆ ಒಂದು ಶಾಡೋ ಬ್ರೀದಿಂಗ್ ಇರೋ ಟೈಮ್ನಲ್ಲಿ, ಬ್ಲಡ್ ಜಾಸ್ತಿ ಬಾಯ್ಲ್ ಆಗೋ ಟೈಮ್ನಲ್ಲಿ, ಜಾಸ್ತಿ ಹಾರ್ಟ್ ಪಂಪ್ ಆಗುವಂಥ ಟೈಮ್ನಲ್ಲಿ, ನಾವು ಕನ್ಫ್ಯೂಷನ್ ಸ್ಟೇಟ್ ಆಫ್ ಇರ್ತಕ್ಕಂಥ ಟೈಮ್ನಲ್ಲಿ ಯಾವ ಡಿಸಿಷನ್ನು ತೊಗೊಬಾರ್ದು. ದಟ್ ವುಡ್ ಬಿ ದ ರಾಂಗ್ ಡಿಸಿಷನ್. ಕೂರಬೇಕು, ಆರಾಮಾಗಿ ಒಂದು 4 ಉಸಿರಾಟ ಮಾಡಬೇಕು. ನಾವು ಬಿ ಪಿ ಶುಗರ್ ಎಲ್ಲ ಲೆವೆಲ್ಲ ಇದೆಯಾ ಚೆಕ್ ಮಾಡ್ಕೋಬೇಕು. ನಂತರ ಡಿಸಿಷನ್ ತೊಗೊಬೇಕು. ಹೀಟ್ ಆಫ್ ದ ಮೂಮೆಂಟ್ ಡಿಸಿಷನ್ ಏನು ಮಾಡುತ್ತೆ ಗೊತ್ತಾ? ಆಲ್ವೇಸ್ ದಟ್ ಈಸ್ ರಾಂಗ್ ಡಿಸಿಷನ್. ನಾವು ಕೂಲಾಗಿ ಯೋಚನೆ ಮಾಡೋ ರೀತಿ ಇದೆಯಲ್ಲ, ದಟ್ಸ್ ವಾಟ್ ದ ರಿಯಲ್ ಡಿಸಿಷನ್, ಪ್ರಾಪರ್ ಡಿಸಿಷನ್ ವಿತ್ ಕೂಲ್ ಅಂಡ್ ಕಾಮ್ ಅಂಡ್ ಕಂಪೋಸ್ಡ್. ಒಳ್ಳೊಳ್ಳೆ ಭಾಷಣಕಾರರು ನಿಧಾನವಾಗಿ ಮಾತಾಡ್ತಾರೆ, ಸಮಾಧಾನವಾಗಿ ಮಾತಾಡ್ತಾರೆ, ದಡ 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 ಅಂತ ಮಾತಾಡಲ್ಲ.
ಆ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಏನಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಬ್ರೀದಿಂಗ್ ಪ್ಯಾಟ್ರನ್ ನಾರ್ಮಲ್ ಆಗಿದೆ. ನೀವಿಲ್ಲಿ ಭಾಷಣ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಯಾರೋ ಎದ್ದು ಓಡಾಡ್ತಾ ಇರ್ತಾರೆ, ಕೋಪ ಬರಲ್ಲ ಅವರಿಗೆ. ಹೌದು. ಮೀಡಿಯಾದವ್ರು ಬಂದು 108 ಕ್ವಶನ್ ಕೇಳ್ತಾರೆ, ಕೋಪ ಬರಲ್ಲ. ಬಿಕಾಸ್ ದೇ ಆರ್ ಹ್ಯಾಂಡ್ಲಿಂಗ್ ದೆಮ್ ಸೆಲ್ಫ್. ಯಾರು ನಮ್ಮನ್ನು ನಾವು ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀವೋ ಹೊರಗಡೆಯಿಂದ ಏನಾದರೂ ನಮಗೆ ತಲೆಬಿಸಿ ಇರೋದಿಲ್ಲ. ಯಾವಾಗ ನಾವು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋದಿಲ್ವೋ ಹೊರಗಡೆ ಪ್ರಪಂಚದಲ್ಲಿ ಒಂದು ನಲ್ಲಿಕಾಯಿ ಬಿದ್ರೂ ಇಡೀ ದೇಶ ಬಿದ್ದೋಗಿರೋ ಥರ ನಮಗೆ ಫೀಲ್ ಆಗುತ್ತೆ. ನಾವು ನಮ್ಮನ್ನು ಸಮಾಧಾನವಾಗಿ ಇಟ್ಕೊಳ್ಳೋದು ಧ್ಯಾನದಿಂದ. ಎರಡನೇದು ಬ್ರೇಕ್ ದ ಎಮೋಷನಲ್ ಪ್ಯಾಟ್ರನ್ಸ್. ಈ ಧ್ಯಾನದಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಅಂಟುಕೊಂಡಿರ್ತಕ್ಕಂಥ ಕೆಲವೊಂದು ಎಮೋಷನಲ್ ಬ್ಯಾಕ್ಗ್ರೌಂಡ್ಸ್, ಎಮೋಷನಲ್ ಪ್ಯಾಟ್ರನ್ಸ್ ಇದೆ. ಎಮೋಷನಲ್ ಪ್ಯಾಟ್ರನ್ಸ್ ಒಂದೆರಡು ಉದಾಹರಣೆ ಹೇಳ್ತೀನಿ ನಿಮಗೆ. ಮಂಗಳವಾರ ಕಟಿಂಗ್ ಮಾಡಿಸಬಾರ್ದು, ಶುಕ್ರವಾರ ಯಾರಿಗೂ ದುಡ್ಡು ಕೊಡಬಾರ್ದು, ಬೆಳಗ್ಗೆ ಎದ್ದ ತಕ್ಷಣ ಬೆಕ್ಕಿನ ಮುಖ ನೋಡಬಾರ್ದು. ಬಿಲೀಫ್ ಸಿಸ್ಟಮ್ ಇದೆಲ್ಲ. ಓಕೆ, ಬೆಳಗ್ಗೆ ನನಗೆ ಎದ್ದರೆ ಮೂಡ್ ಚೆನ್ನಾಗಿದ್ದರೆ ಇವತ್ತಿನ ಕೆಲಸ ಚೆನ್ನಾಗಾಗುತ್ತೆ, ಮೂಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಕೆಲಸ ಆಗಲ್ಲ. ಸೊ ಇದು ನಮ್ಮ ಮೂಡು ಹೋಲ್ ಡೇ ನಿರ್ಧಾರ ಮಾಡೋದಾದರೆ ಇಷ್ಟೊಂದು ಬುದ್ಧಿವಂತಿಕೆ ಇಟ್ಕೊಂಡಿರ್ತಕ್ಕಂಥ ನಾವು, ನಮ್ಮ ಮನಸ್ಸು ಏನವಾಗ ಏನು ಕ್ವಶನ್ ಮಾರ್ಕ್. ನಮಗೆ ನಾವು ಕೇಳ್ಕೊಬೇಕು ಇದನ್ನ, ಬೇರೆಯವರಿಗಲ್ಲ. ಒಬ್ಬ ವ್ಯಕ್ತಿ ನಮ್ಮನ್ನ ಬಂದು ನೀನು ಸರಿ ಇಲ್ಲ ಅಂತ ಹೇಳ್ತಿದಂಗೆ ನಮಗೆ ಕೋಪ ಬರೋದಾದ್ರೆ ಯು ಆರ್ ಅಡ್ಮಿಟಿಂಗ್ ಯುವರ್ ಸೆಲ್ಫ್. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ವೈ? ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿದಾಗ ನಾವು ಖುಷಿ ಆಗೋರು, ಯು ಆರ್ ಅಡ್ಮಿಟಿಂಗ್ ಯುವರ್ ಸೆಲ್ಫ್. ಯಾಕೆ ನೀನು ಸೋಲನ್ನ ನೆಗೆಟಿವ್ ಆಗಿ ತಗೊಂಡು ಅಥವಾ ಕಂಡಮ್ನ ಕ್ರಿಟಿಸೈಸ್ನ ನೆಗೆಟಿವ್ ಆಗಿ ತಗೊಂಡು ನಿನಗೆ ಯಾರೋ ಏನೋ ಹೇಳ್ತಾ ಇದ್ದಾರೆ, ಉಬ್ಬಿಸ್ತಾ ಇದ್ದಾರೆ, ಅಥವಾ ನಿನಗೆ ಒಳ್ಳೇದೇ ಹೇಳ್ತಾ ಇದ್ದಾರೆ ಅನ್ನುವಾಗ ನಿನ್ನ ಮನಸ್ಸು ಹೆಂಗೆ ಉಬ್ಬುತ್ತದು? ಅಗೇನ್ ವಿ ಆರ್ ಟ್ರೈನ್ಡ್ ಅಲ್ಲ. ಎರಡೂ ಒಂದೇ ಪ್ಯಾಟ್ರನ್ನು, ಒಂದು ಅಪ್ಪರ್ ಲೆವೆಲ್, ಒಂದು ಲೋವರ್ ಲೆವೆಲ್. ಬಟ್ ನಮ್ಮ ಮನಸ್ಸು ಎರಡು ರೀತಿಯಾಗಿ ವರ್ತನೆ ಮಾಡುತ್ತೆ. ಅಪ್ಪರ್ ಲೆವೆಲ್, ಲೋವರ್ ಲೆವೆಲ್ ಅಲ್ಲೇ ವರ್ತನೆ ಮಾಡುತ್ತೆ. ಯಾರು ನಮಗೆ ಖುಷಿಯಾಗಿ ಮಾತಾಡ್ತಾರೆ, ನಮಗೆ ಯಾವಾಗ ಸದಾ ಖುಷಿಯಾಗಿ ಇಟ್ಕೊತಾರೆ, ನಮ್ಮನ್ನು ಪಾಸಿಟಿವ್ ಆಗಿ ಇಟ್ಕೊತಾರೆ, ಅವ್ರ ಜೊತೆ ನಾವು ಇರೋದಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ನಾವು ಪಾಸಿಟಿವ್ ಪೀಪಲ್ ಜೊತೆನೇ ಇರಬೇಕು, ನೆಗೆಟಿವ್ ಪೀಪಲ್ಸ್ ಜೊತೆ ಇರಬಾರ್ದು ಅನ್ನೋದಕ್ಕಿಂತ ಅದು ಸರಿನೂ ಅಲ್ಲ. ವಿ ಆರ್ ಬಿಕಮ್ ದೇರ್ ಪ್ಯಾಟ್ರನ್ಸ್. ಇದಕ್ಕೆ ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ನೀವು ಮಾರ್ಕೆಟಲ್ಲಿ ಹೋಗಿ 1 kg ಹಣ್ಣು ತೊಗೊಬಂದರೆ, ಆಪಲ್ಲು ಅಥವಾ ಟೊಮೊಟೊ ತೊಗೊಂಬಂದರೆ, ಒಂದು ಮನೆಯಲ್ಲಿ ಒಂದು ವಾರ ಇಟ್ಟರೆ ಎಲ್ಲವೂ ಸರಿಯಾಗಿರೋದಿಲ್ಲ. ಅದರಲ್ಲಿ 1 ಅಥವಾ 2 ಕೆಟ್ಟೋಗಿರುತ್ತೆ. ಆ ಕೆಟ್ಟೋಗಿರೋ ಹಣ್ಣುಗಳನ್ನು ಕ್ರಮೇಣ ಇನ್ನೊಂದು ವಾರ ಅದ್ರ ಜೊತೆಲಿಟ್ಟರೆ ಆ ಕಂಪ್ಲೀಟ್ ಹಣ್ಣುಗಳು ಕೊಳೆಯುತ್ತೆ. ಆ ಕೆಟ್ಟೋಗಿರೋಂಥ ಹಣ್ಣನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇನ್ನು ಮಿಕ್ಕಿರೋದನ್ನ ಅತ್ಲಿಟ್ಟು ಐಸೋಲೇಟೆಡ್ ಮಾಡಿದ್ರೆ, ಫ್ರೀಸರಲ್ಲಿ ಇಟ್ಟರೆ ನಮಗೆ ಉಪಯೋಗ ಬರುತ್ತೆ. ಬರಲ್ವಾ? ನಾವೇನು ಮಾಡ್ತೀವಿ, ಕೆಟ್ಟೋಗಿರೋ ಹಣ್ಣನ್ನು ಒಳ್ಳೆ ಹಣ್ಣೊಳಿಕೆ ಸೇರಿಸಿ ಮಿಕ್ಸಿ ಕಲಸಮಟ್ಟೆ ಮಾಡಿ ಇಡ್ತೀವಿ. ಈ ಹಣ್ಣು ಕೆಡ್ತು, ಜೊತೆಲಿರೋ ಹಣ್ಣು ಕೆಟ್ಟೋಯ್ತು. 1 kg ಹಣ್ಣು ಕೊಳಿಲಿಕ್ಕೆ ಫೈನಲಿ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಹಣ್ಣು? 1 ಹಣ್ಣಿದ್ರೂ ಸಾಕು, ಮುಗೀತು. ಒಂದು ಹಣ್ಣಿಂದ ಇಡೀ ಒಂದು ಬುಟ್ಟಿ ಹಣ್ಣು, ಒಂದು ಬಾಸ್ಕೆಟ್ ಹಣ್ಣು ಕೊಳ್ತೋಗುತ್ತೆ ಅನ್ನೋದಾದರೆ ಆ ಒಂದು ಹಣ್ಣನ್ನು ತೆಗೆದು ಸಪ್ರೇಟಲ್ಲಿ ಇಡೋದು ಅಥವಾ ಸೈಡಲ್ಲಿ ಇಡೋದೇನು ತಪ್ಪಲ್ಲ. ಅಥವಾ ಅದು ಹಾಳಾಗದೇ ಇರೋ ಥರ ನಮ್ಮ ಕೈಲಿ ಏನಾದರೂ ಮಾಡೋದಕ್ಕಾದ್ರೆ ಅದನ್ನು ಐಸೋಲೇಟ್ ಮಾಡ್ಬೋದು, ಅಂದರೆ ಫ್ರೀಜಲ್ಲಿ ಇಡ್ಬೋದು ನಮ್ಮ ಕೈಲಿ ಸಾಧ್ಯವಾದರೆ. ಇಲ್ಲ ಅದು ಆಲ್ರೆಡಿ ಹಾಳಾಗಿದೆ ಅನ್ನೋದಾದ್ರೆ ಅದನ್ನು ತೆಗೆದು ಸೈಡಿಗೆ ಇಡ್ಬೋದು. ಇವತ್ತಿನ ಜನ ಹೆಂಗೆ, ಕೆಲವರು, ಎಲ್ಲರೂ ಅಲ್ಲ, ಹೇಗೆ ಅಂತ ಹೇಳಿದ್ರೆ, ಈಗ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಇದೆ. ನಿಮ್ಮ ಮುಂದ್ಗಡೆ ಒಂದು ಮೃಷ್ಟಾನ್ನ ಭೋಜನ ಇದೆ, ಒಳ್ಳೆ ಫಲವತ್ತಾದಂಥ ಊಟ ಎಲ್ಲ ಇದೆ, ಅದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ.
ನಿಮ್ಮ ಕಣ್ಣು ಮುಂದೆ ಇದೆ ತಟ್ಟೆ. ಆ ತಟ್ಟೆ ಮೇಲೆ ಅಚಾನಕವಾಗಿ ಒಂದು ನೊಣ ಹಿಂಗೆ ಕೂತು ಹಿಂಗೆ ಹಾರೋಯ್ತು. ಹ್ಮ್. ನೀವು ಆ ಊಟ ಮಾಡ್ತಿರೋ ಅಥವಾ ನೊಣನಿಂದ ಹೋಗ್ತಿರೋ? ಊಟ ಮಾಡ್ತೀವಿ. ಕರೆಕ್ಟ್? ವಾಟ್ ಇಸ್ ದ ಪಾಯಿಂಟ್? ನಮ್ಮ ಫೋಕಸ್ಸು ಯಾವುದಕ್ಕೆ ಬೇಕು ಅದನ್ನ ನಮ್ಮ ಫೋಕಸ್ ಮುಂದೆ ಫಲವತ್ತಾಗಿ ಇರ್ತಕ್ಕಂಥ ತುಂಬ ಮೃಷ್ಟಾನ್ನ ಭೋಜನ ಇದೆ. ಹ್ಮ್. ಅದ್ರ ಮೇಲೆ ಅಚಾನಕವಾಗಿ ನಮಗೆ ಅರಿವಿಲ್ಲದೆ ಇರೋ ಥರ ಒಂದು ನೊಣ ಬಂದು ಹಿಂಗೆ ಕೂತು ಹಿಂಗೆ ಹಾರೋಯ್ತು. ನಾವು ಆ ಊಟ ಬಿಟ್ಟು ಆ ನೊಣನಿಂದ ಹೋದ್ವಿ ಅಂತ ಹೇಳಿದ್ರೆ ನಮ್ಮಂಥ ಮೂರ್ಖರು ಇನ್ಯಾರು ಇರಲ್ಲ ಅಂತ ಅರ್ಥ. ಇರಲ್ಲ. ಹೌದು. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ಇನ್ ದಿಸ್. ಇಷ್ಟೊಂದು ಒಳ್ಳೆ ಜೀವನ ಇರಬೇಕಾದ್ರೆ ಯಾರೋ ಏನೋ ಒಂದು ಮಾತಾಡ್ತಾರೆ ಅಂತ ಹೇಳಿ ಆ ಮಾತನ್ನು ಹಿಡ್ಕೊಂಡು ರೂಟ್ ಕಾಸ್ಟ್ ಮಾಡ್ಕೊಂಡು ಹೊರಡೋದು ಸರಿ ಇದೆಯಾ? ಇಲ್ಲ. ನಮ್ಮ ಜೀವನ ನಮ್ಮದು. ಇವತ್ತು ಆಡ್ದವರು ಬಂದು ನಾಳೆ ಎತ್ತುತ್ತಾರೆ, ಹೌದು. ಕೈ ಮುಗಿತಾರೆ. ಇವತ್ತು ಬೈದವರು ನಾಳೆ ಹೊಗಳ್ತಾರೆ. ಎವ್ರಿ ಡೇ ಚೇಂಜ್ ಆಗತ್ತೆ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದೆ ನಮಗೆ ಒಂದೇ ಮಾತು, ಪ್ರತಿದಿನ ಬೆಳಗ್ಗೆ ಏಳುವಾಗ ನೀನು ಹೊಸ ಮನುಷ್ಯನಾಗಿ ಎದ್ದೇಳು. ಹ್ಮ್. ಇದುವರೆಗೂ ಕಲ್ತಿದ್ದೆಲ್ಲ ಜೀರೋ. ನಾಳೆ ಬೆಳಗ್ಗೆ ಕಲಿತಾ ಇರೋದೆಲ್ಲ ನೀನು ಲಾಭ. ನಾಳೆ ಬೆಳಗ್ಗೆ ಎದ್ದರೆ ನಿನ್ನ ಜೀವನ, ಇಲ್ಲ ಅಂದ್ರೆ ಅದು ನಿನ್ನ ಜೀವನ ಅಲ್ಲ. ಹ್ಮ್. ಎಷ್ಟು ಜನ ನೈಟ್ ಊಟ ಮಾಡಿ ಮಲಗಿದವ್ರು ಬೆಳಗ್ಗೆ ಹಾಸಿಗೆಯಿಂದ ಎದ್ದೇ ಇಲ್ಲ? ಎದ್ದಿಲ್ಲ. ಪ್ರತಿಶತ. ಹೌದೌದು. ಎಷ್ಟು ಜನ ನಾನು ಸಂಜೆ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದವ್ರು ಬಂದೇ ಇಲ್ಲ? ಬಂದಿಲ್ಲ. ಹ್ಮ್. ಹಾಗಾಗಿ ವಾಟ್ ಎವರ್ ಯು ವಾಂಟೆಡ್ ಟು ಡೂ, ಬಿ ಇನ್ ಎ ಪ್ರೆಸೆನ್ಸ್ ಆಫ್ ಮೂಮೆಂಟ್. ಹ್ಮ್. ಬಿ ಇನ್ ಎ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ. ಪ್ರೆಸೆನ್ಸ್ ಆಫ್ ಮೂಮೆಂಟ್. ಇವಾಗ ಏನು ಆಗ್ತಾ ಇದೆ, ನಿನಗೊಂದು ಒಳ್ಳೆ ಮೃಷ್ಟಾನ್ನ ಭೋಜನ ನಿನ್ನ ಎದುರಿಗಿದೆ. ಹ್ಮ್. ಯು ಹ್ಯಾವ್ ಟು ಫುಲ್ಫಿಲ್ ದಟ್ ಫಸ್ಟ್. ನೀನು ಅದನ್ನು ತಿನ್ಕೋ, ಅದರಲ್ಲಿರ್ತಕ್ಕಂಥ ವಿಟಮಿನ್ಸು ನೀನು ತಗೋ, ಆಮೇಲೆ ನೋಡೋಣ ನೊಣಿನ ಕತೆ. ಹ್ಮ್. ಓಕೆ, ನಾವು ನಮ್ಮ ಕಣ್ಮುಂದೆ ಇರತಕ್ಕಂಥ ಆ ಮೃಷ್ಟಾನ್ನ ಭೋಜನವನ್ನು ಸವಿಲಿಕ್ಕೆ ಒಂದು ಸಣ್ಣ ನೊಣ ಅಡ್ಡಿ ಮಾಡ್ತಾ ಇದೆ. ಹ್ಮ್. ಸೊಳ್ಳೆ ಬ್ಯಾಟ್ ಇಟ್ಕೊಂಡು ನೋಡಿದ್ರೆ ಹಿಂಗೆ ಹೋಗ್ಬಿಡುತ್ತಾ ನೊಣ? ಆದರೆ ಅದೆಲ್ಲಿ ಹೋಗುತ್ತೆ ಅಲ್ಲಿಗೇ ಹೋಗ್ತೀವಿ ಫಾಲೋ ಮಾಡಿಕೊಂಡು. ಹ್ಮ್. ಇಲ್ಲಿದಿಲ್ಲೇ ಬಾಕಿ, ಅಲ್ಲಿದಲ್ಲೇ ಬಾಕಿ. ದಿಸ್ ಇಸ್ ವಾಟ್. ಇದು ಸರಿನೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾವು ಜೀವನನ ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥ ರೀತಿ ಹೀಗಿರಬೇಕು. ಹ್ಮ್. ಯಾವ್ದು ನಮಗೆ ಬೇಕು ಅದಕ್ಕೆ ಮಾತ್ರ ಫೋಕಸ್ ಮಾಡಬೇಕಾಗುತ್ತೆ. ಯಾವುದು ನಮಗೆ ಬೇಕು, ನಮಗೆಷ್ಟು ಪ್ರಮಾಣದಲ್ಲಿ ಬೇಕು, ಹ್ಮ್. ಯಾವ ಥರ ಬೇಕು, ವಿ ಹ್ಯಾವ್ ಟು ಡಿಸೈನ್ ಅವರ್ ಸೆಲ್ಫ್, ವಿ ಹ್ಯಾವ್ ಟು ಬ್ಲೂ ಪ್ರಿಂಟ್ ಅವರ್ ಸೆಲ್ಫ್. ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ನಾನು ಒಂದೇ ಕ್ಷೇತ್ರ ಅಂತ ತಗೊಳ್ತಾ ಇಲ್ಲ. ಇವಾಗ ಫೋಟೋಗ್ರಫಿ ಮಾಡೋದು ಕೂಡ ಒಂದು ಪ್ಯಾಷನ್ನು. ಹೌದು. ಇದು ತುಂಬ ಲೈಕ್ ಮಾಡೋ ಜನ ಇದ್ದಾರೆ. ವಿಡಿಯೋಗ್ರಫಿ ಮಾಡೋದು ಕೂಡ ಒಂದು ಪ್ಯಾಷನ್ನು, ತುಂಬ ಲೈಕ್ ಮಾಡೋ ಜನ ಇದ್ದಾರೆ. ಓಕೆ, ನಿಮಗೆ ₹100 ಪ್ಯಾಕೇಜಿಂದ ಹಿಡಿದು ₹1,00,000 ಪ್ಯಾಕೇಜ್ವರೆಗೂ ಇದೆ. ಹೌದು. ಎಲ್ಲವೂ ಕೂಡ ಒಂದು ಪ್ಯಾಷನ್ನು. ವಾಟ್ ಎವರ್ ಯು ಆರ್ ಡೂಯಿಂಗ್, ಥಿಂಕ್ ಇಟ್ ಆಸ್ ಎ ಬಿಗರ್ ವೇ. ಹ್ಮ್. ನೀನೇನು ಮಾಡ್ತಾ ಇದೆಯಲ್ಲ ಅದನ್ನು ದೊಡ್ಡದಾಗಿ ಯೋಚನೆ ಮಾಡು. ಹ್ಮ್. ಇದೇ ನಿನ್ನ ಜೀವನ. ಇವತ್ತು ನೀನು ದೊಡ್ಡದಾಗಿ ಯೋಚನೆ ಮಾಡುವಂಥ ಒಂದು ಬೀಜನ ನೀನು ಹಾಕಿದರೆ ಮೇ ಬಿ ಇನ್ನೊಂದು 5-10 ವರ್ಷದಲ್ಲಿ ಅದು ಫ್ರೂಟ್ ಕೊಡ್ಲಿಕ್ಕೆ ಶುರುವಾಗತ್ತೆ. ಹ್ಮ್. ನೀನು ಅದೇ ಫ್ರೂಟು, ಅದೇ ಬೀಜನ 100 ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ 100 ಗಿಡ ಆಯಿತು. 100 ಮರದಲ್ಲಿ ನಿನಗೆ ಫ್ರೂಟ್ ಬರಲಿಕ್ಕೆ ಶುರುವಾಯಿತು. ಅಂದರೆ ನಿನ್ನ ಒಂದು ಬಿಸ್ನೆಸ್ನ 100 ಜಾಗದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ ಅದು 100 ಜಾಗದ ಬಿಸ್ನೆಸ್ ಆಯಿತು. 100 ಜಾಗದಲ್ಲಿ ಇನ್ಕಮ್ ಬರೋಕ್ಕೆ ಶುರುವಾಯಿತು. ಹ್ಮ್. ಸಣ್ಣ ಸಣ್ಣ ಫ್ರೂಟ್ಸು, ಸಣ್ಣ ಸೀಡ್ಸು. ಒಂದು ಸೀಡ್ ಟನ್ನುಗಟ್ಟಲೆ ಫ್ರೂಟ್ಸ್ನ ಡೆಲಿವರಿ ಮಾಡ್ಬೋದು ಅಂತ ಹೇಳಿದ್ರೆ ಆ ಬೀಜ ಹಾಕೋದ್ರಲ್ಲಿ ನಾವೆಷ್ಟು ಜಿಪುಣರಾಗಿದ್ದೀವಿ. ವಿ ಆರ್ ನಾಟ್ ಎಲಿಜಿಬಲ್ ಟು ಗ್ರೋ ದಟ್. ನಮಗೊಂದು ಸಣ್ಣ ಸೀಡ್ ಹಾಕೋದಕ್ಕೆ ನಮ್ಮ ಕೈಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಬಿಡೋ ಹಣ್ಣನ್ನು ಕೂಡ ತಿನ್ನೋಂಥ ಯೋಗ್ಯರು ನಾವಲ್ಲ. ಹ್ಮ್. ನಾವು ಒಂದು ಸೀಡ್ ಹಾಕ್ತಾ ಇದ್ದೀವಿ, ಆ ಸೀಡ್ಗೆ ನೀರು ಗೊಬ್ಬರ ಆನ್ ಟೈಮ್ ಹಾಕ್ತಾ ಇದ್ದೀವಿ, ಬೆಳೀತಾ ಇದೆ, ಒಂದು 5-10 ವರ್ಷದಲ್ಲಿ ಫ್ರೂಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ವಿ ಆರ್ ಎಲಿಜಿಬಲ್ ಫಾರ್ ದಟ್.
ಥಿಂಕ್ ಆಲ್ವೇಸ್ ಪಾಸಿಟಿವ್. ಎಲ್ಲ ನೆಗೆಟಿವೇ ಇದೆ ಸರ್, ಹೆಂಗೆ ಪಾಸಿಟಿವ್ ಥಿಂಕ್ ಮಾಡೋದು? ಥಿಂಕ್ ಮಾಡೋದಕ್ಕೆ ದುಡ್ಡ ಕೊಡಬೇಕು? ಎಲ್ಲದರಲ್ಲೂ ಒಂದು ಪಾಸಿಟಿವ್ ವಿಚಾರನ ಹೆಕ್ಕೋಕ್ಕಾಗಲ್ವಾ? ನೀವು ಒಬ್ಬರನ್ನ ನೋಡಿದ್ರೆ ಮಿನಿಮಮ್ ಒಂದು 100 ವಿಚಾರ ಸಿಗೋದಿಲ್ವಾ? ಹೌದು. ಪಾಸಿಟಿವ್ ಸಿಗಲ್ವಾ? ಹ್ಮ್ ಹ್ಮ್ ಒಬ್ಬರನ್ನ ನೋಡಿದ್ರೆ 100 ವಿಚಾರ ಪಾಸಿಟಿವ್ ಸಿಗಲ್ವಾ? ಸಿಗುತ್ತೆ. 1000 ನೆಗೆಟಿವ್ ಇರಲಿ, ಅದು ಬೇಡ ನಿಮಗೆ. ಹ್ಮ್ ಅಟ್ಲೀಸ್ಟ್ ಒಂದು 100 ಥರ್ಡ್ ಡಿಜಿಟ್ಸ್ ಅಲ್ಲಾದರೂ ಸಿಗತ್ತೆ ಒಂದು ಹ್ಮ್ ಒಳ್ಳೆ ಗುಣಗಳು. ಅದನ್ನು ಗಮನಿಸ್ಬೇಕು ನಾವು. ಹ್ಮ್ 1000 2000 ನೆಗೆಟಿವ್ ಥಾಟ್ಸ್ ಇರಲಿ ಅವರಿಗೆ, ನಮಗೇನು ಬೇಕಿಲ್ಲ ಅದು. ಹ್ಮ್ ಒಬ್ಬರನ್ನ ನೋಡುವಾಗ ಒಳ್ಳೆ ಗುಣಗಳೇನಿದೆ, ವಿಚಾರಗಳೇನಿದೆ, ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಹ್ಮ್ ಅವ್ರನ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ನಾವು ಹೇಗೆ ಅವರಿಗೆ ರಿವರ್ಸ್ ಮಾತಾಡಬೇಕು, ಇದೆಲ್ಲ ಸಿಗೋದು ನಾವು ಯಾವಾಗ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀವಿ ಅವಾಗ ಮಾತ್ರ. ಹ್ಮ್ ಎಲ್ಲ ಟೈಮಲ್ಲೂ ಕಾಮಾಗಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ? ಆಬ್ವಿಯಸ್ಲಿ ನೋ. ವೆನ್ ಯು ಆರ್ ಆ್ಯಂಗರ್, ಗೆಟ್ ಶಟ್ ಆಫ್ ಯುವರ್ ಮೌತ್. ಇಲ್ಲ ಮಾತಾಡಬೇಕು ಅಂದರೆ 2 ಮಾತಾಡ್ಬಿಟ್ಟು ಮನಸ್ಸಿಂದ ತೆಗೆದಾಚೆ ಬರ್ತಾ ಇರ್ಬೇಕು ಈಚೆ. ಹ್ಮ್ ಅದನ್ನು ಒಳಗೇ ಇಟ್ಕೊಂಡು ಕೊರಗಿ 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 ಶಾಖ ಕೊಟ್ಟು ಮರಿ ಮಾಡ್ತಾ ಇರ್ತಾವೆ ಅವು. ಅವು 1 ಹೋಗಿ 2 ಆಗಿ 2 ಹೋಗಿ 4 ಆಗಿ 4 ಹೋಗಿ 8 ಆಗಿ 8ರಿಂದ 16 ಆಗಿ ಇಡೀ ಹೆಮ್ಮರವಾಗಿ ಬೆಳ್ಕೊಂಡ್ಬಿಡುತ್ತೆ. ಡ್ಯೂ ಥಿಂಕ್ ನಾನು ಕೆಲವು ಫ್ಯಾಮಿಲಿಗಳನ್ನ ಕೌನ್ಸಿಲಿಂಗ್ ಮಾಡಿದ್ದೀನಿ, ಅದರ ಒಂದು 2-3 ಫ್ಯಾಮಿಲಿ ಕೌನ್ಸಿಲಿಂಗ್ ಮಾತ್ರ ತುಂಬ ಯುನೀಕ್ ಅನ್ನಿಸ್ತು ನನಗೆ, ತುಂಬ ಸಿಲ್ಲಿ ಅನ್ನಿಸ್ತು. ಹ್ಮ್ ಜಸ್ಟ್ ಒಂದು ಪಾನಿಪುರಿ ತಂದುಕೊಟ್ಟಿಲ್ಲ ಅನ್ನೋ ವಿಚಾರ ಡೈವರ್ಸಿಗೆ ಹೋಗಿದೆ. ಓ ಹೋ 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 ಹೋ. ಒಂದು ಗೋಬಿ ಮಂಚೂರಿ ತಂದುಕೊಟ್ಟಿಲ್ಲ ಅನ್ನೋ ವಿಚಾರ ಡೈವರ್ಸಿಗೆ ಹೋಗಿದೆ. ಒಂದು ಕಬಾಬ್ ತಂದುಕೊಟ್ಟಿಲ್ಲ ಅನ್ನೋ ವಿಚಾರ ಡೈವರ್ಸ್ಗೆ ಹೋಗಿದೆ. ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ಅದನ್ನು. ತುಂಬ ಮೇಜರ್ ಎಫೆಕ್ಟ್ ಏನಲ್ಲ, ಮೇಜರ್ ಪ್ರಾಬ್ಲಮ್ಸ್ ಏನಲ್ಲ ಅದು, ತುಂಬ ಮೇಜರ್ ಪ್ರಾಬ್ಲಮ್ಸ್ ಏನಲ್ಲ ಅದು. ಜಸ್ಟ್ ಒಂದು ಮಸಾಲೆ ಪೂರಿ, ಪಾನಿಪುರಿ, ಒಂದು ಗೋಬಿ ಮಂಚೂರಿ ವಿಚಾರಕ್ಕೆ ನೀನು ಗಂಟು ಕಟ್ಟಿ ನೀನೊಂದು ಡೈವರ್ಸ್ ಕೇಸ್ವರೆಗೂ ಹೋಗ್ತೀಯಾ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಎಷ್ಟು ದುರ್ಬಲತೆ ಆಗಿದೆ. ಅವತ್ತಿನ ದಿನದ್ದು ಒಂದು ಸಣ್ಣದೊಂದು ಪಾನಿಪುರಿ ನಾವು ಸ್ಯಾಕ್ರಿಫೈಸ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಇನ್ನೇನು ದಬಾಕ್ತೀವಿ? ಹ್ಮ್ ನಮ್ಮ ಮೈಂಡ್ ಹೇಗೆ ಪ್ಯಾಟರ್ನ್ ಆಗಿರುತ್ತೋ ಹಾಗೆ ಪ್ರಿಪೇರ್ ಆಗುತ್ತೆ. ಇದು ಈ ಸಬ್ಜೆಕ್ಟ್ ಏನಿದೆಯಲ್ಲ, ತುಂಬ ವಾಸ್ಟ್ ಸಬ್ಜೆಕ್ಟ್ ಇದು. ಹೇಳದಷ್ಟು ಬರ್ತಾ ಇರುತ್ತೆ. ಹ್ಮ್ ಹೌದು. ತುಂಬಾ ತಿಳ್ಕೊಳ್ಳೋದು ಇದೆ ಇದ್ರ ಬಗ್ಗೆ. ಶೇಪ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಒಂದೇ ದಾರಿ, ನಮ್ಮ ಮನಸ್ಸನ್ನು ತರಬೇತಿಗೊಳಿಸೋದು. ನಮ್ಮ ಮನಸ್ಸು ಇಲ್ಲ ಮೈಂಡ್ ಅಂತ ಏನು ಹೇಳ್ತಾರೆ ಅದನ್ನ ಟ್ರೈನ್ ಮಾಡುವಂಥದ್ದು. ಮೈಂಡ್ ಕೆಲವರಿಗೆ ಇದು ಕನ್ಫ್ಯೂಸ್ ಇದೆ. ನಮ್ಮ ಮೈಂಡ್ ಅಂದ್ರೇನು, ಮನಸ್ಸು ಅಂದರೆ ಬ್ರೈನ್ ಅಂದ್ರೇನು, ಮೈಂಡ್ ಅಂದ್ರೇನು, ಮೈಂಡ್ ಅಂದ್ರೇನು, ಬ್ರೈನ್ ಅಂದ್ರೇನು, ಮನಸ್ಸು ಮೈಂಡ್ ಅಂದ್ರೇನು, ಇವೆರಡು ಕನ್ಫ್ಯೂಷನ್ಸ್ ತುಂಬ ಜನಕ್ಕಿದೆ. ಬ್ರೈನ್ ಆಕಾರ ಇದೆ, ಕಣ್ಣಿಗೆ ಕಾಣಿಸುತ್ತೆ, ಅದರಲ್ಲಿ ನರ್ವ್ಸ್ ಇದೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಇದೆ, ಎಲ್ಲವೂ ಇದೆ ಬ್ರೈನಲ್ಲಿ. ಆದರೆ ಮೈಂಡಲ್ಲಿ ಆಗಿಲ್ಲ, ಅದಕ್ಕೆ ಆಕಾರ ಇಲ್ಲ, ಹ್ಮ್ ಅದ್ರ ಲಿಮಿಟೇಷನ್ ಇಲ್ಲ. ದರ್ ಇಸ್ ಲಿಮಿಟ್ ಇನ್ ಬ್ರೈನ್ ಇಸ್ ಅ ಲಿಮಿಟ್. ಹ್ಮ್ ಮೈಂಡಿಗೆ ದರ್ ಇಸ್ ನೋ ಲಿಮಿಟ್. ನೋ ಲಿಮಿಟ್. ಅದು ಯಾವ ಆಕಾರ ಬೇಕಾದರೂ ಪಡ್ಕೊಳ್ಳುತ್ತೆ. ರೈಟ್? ಹ್ಮ್ ಹಾಗೆ ದರ್ ಇಸ್ ಅನ್ಲಿಮಿಟೆಡ್ ಪವರ್ ಇದೆ, ಹ್ಮ್ ಮೈಂಡಿಗೆ ಲಿಮಿಟ್ ಪವರ್ ಇದೆ. ಗಾತ್ರ ಕೂಡ ಅಷ್ಟೇ, ಅದಕ್ಕೆ ಲಿಮಿಟೆಡ್ ಗಾತ್ರ ಇದೆ. ಅಂದರೆ ಅದನ್ನು ನೋಡ್ಬೋದು ನಾವು, ಮನಸ್ಸನ್ನು ನೋಡ್ಲಿಕ್ಕಾಗಲ್ಲ. ಹ್ಮ್ ಅದೊಂದು ಶಕ್ತಿ. ನೀವು ಈ ಹಾಲೊಳಗಡೆ ಒಂದು ಲೈಟ್ ಕಾಣ್ತಾ ಇದೆಯಪ್ಪ, ಹ್ಮ್ ಅದನ್ನು ನೀವು ಮೈಂಡ್ ಅಂತ ಅಂದ್ಕೊಳ್ಳಿ. ಹ್ಮ್ ಸಾರಿ, ಬ್ರೈನ್ ಅಂತ ಅಂದ್ಕೊಳ್ಳಿ. ಅದರೊಳಗಡೆ ಸಪ್ಲೈ ಆಗ್ತಾ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿ ಮೈಂಡ್. ಹ್ಮ್ ಮನಸ್ಸು ಮತ್ತು ಮೆದುಳು. ಮೆದುಳು ಕಣ್ಣಿಗೆ ಕಾಣುತ್ತೆ, ಮನಸ್ಸು ಕಾಣಲ್ಲ. ಕಾಣಲ್ಲ. ಒಳಗಡೆ ಎಲೆಕ್ಟ್ರಿಸಿಟಿ ಎಷ್ಟು ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದು ನಮಗೆ ಕಾಣಲ್ಲ, ಬಟ್ ಬಲ್ಬ್ ಹತ್ತುವಾಗ ಮಾತ್ರ ಓ ಇಷ್ಟು ಪ್ರಮಾಣದಲ್ಲಿ ಲೈಟ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಹ್ಮ್ ಮೈಂಡ್ ಈಸ್ ವರ್ಕ್ ಇಸ್ ಸೇಮ್ ವೇ. ನಮಗೆ ಎಷ್ಟು ಮೇಲೆ ಹೋಗ್ತಾ ಇದ್ದೀವಿ, ನಮಗೆಷ್ಟು ಪ್ರಶಂಸೆ ಸಿಗ್ತಾ ಇದೆ, ನಾವು ಹೇಗಿದ್ದೀವಿ,
ನಾವು ಹೆಂಗಿದ್ದೀವಿ, ನಮಗೆ ಆ ಪ್ರಶಂಸೆಗಳು ಏನು ಸಿಗ್ತಾ ಇದೆ, ನಾವು ಯಾವ ಒಂದು ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಯಾವ ಫೀಲ್ಡಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಮನಸ್ಸು ನಿರ್ಧಾರ ಮಾಡುತ್ತೆ. ನಾವಿಷ್ಟು ನಾಲೆಡ್ಜ್ ಆಗಿದ್ದೀವಿ, ಇನ್ನು ಕಲಿಯೋದು ಎಷ್ಟೊಂದಿದೆ ಇದರಲ್ಲಿ. ಹೌದು. ಕಲ್ತಿರೋದು ಬಹಳ ಸಾಸಿವೆಯಲ್ಲಿ ಸಾಸಿವೆ ನಾವು. ಇಷ್ಟರಲ್ಲೇನೆ ಇಷ್ಟೊಂದೆಲ್ಲ ವಿಷಯಗಳಿರಬೇಕಾದ್ರೆ ಇನ್ನು ಕಲಿಯುವಂಥದ್ದು ಎಷ್ಟಿದೆ. ತುಂಬ ಇರುತ್ತೆ. ಕಲಿಬೇಕು. ಇದರಲ್ಲಿ ಈ ಸಬ್ಜೆಕ್ಟ್ ದೆರ್ ಇಸ್ ನೋ ಲಿಮಿಟ್. ಲಿಮಿಟ್. ಹೌದು. ದೆರ್ ಇಸ್ ನೋ ಲಿಮಿಟ್. ಈ ಸಬ್ಜೆಕ್ಟ್ ದೆರ್ ಇಸ್ ನೋ ಲಿಮಿಟ್. ಇದಕ್ಕೆ ಎಷ್ಟು ಬೌಂಡ್ರಿ ಹಾಕ್ತೀರಾ? ನೋ. ಇದ್ರ ಮೇಲೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಆಯಾಮವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಎಲ್ಲೂ ಕ್ಲಾರಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಕೆಲವೊಂದು ಜಾಗದಲ್ಲಿ ಕ್ಲಾರಿಟಿ ಇಲ್ಲ. ನೀವು ಜಸ್ಟ್ ಅಬೌಟ್ ಮೈಂಡ್ ಕೋಚ್ ಅಂತ ಹೊಡೆದ್ರೆ ಲ್ಯಾಕ್ಸ್ ಟುಗೆದರ್ ಪೇಜಸ್ ಓಪನ್ ಆಗುತ್ತೆ. ಲ್ಯಾಕ್ಸ್ ಟುಗೆದರ್, ನಾಟ್ 1000. ಆ ಸರ್ಚ್ ರಿಸಲ್ಟ್ ತೋರಿಸ್ಬಿಡುತ್ತೆ. ಲ್ಯಾಕ್ಸ್ ಟುಗೆದರ್ ಪೇಜಸ್ ಓಪನ್ ಆಗುತ್ತೆ. ಮೈಂಡ್ ರಿಲೇಟೆಡ್ ರಿಸರ್ಚ್ ಆಗಿರೋವಂಥದ್ದು. ಇದರ ಮೇಲೆ PhD ಮಾಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಮೈಂಡ್ ರಿಲೇಟೆಡ್ ಮೇಲೆ. ಹೌದು. ಓಕೆ. ಸೊ ಹಾಗಾಗಿ ಬಿ ಇನ್ ಎ ಪ್ರೆಸೆನ್ಸ್ ಆಫ್ ಮೂಮೆಂಟ್, ರೆಗ್ಯುಲರ್ ಆಗಿ ಸಿಂಪಲ್ ನಮ್ಮನ್ನು ನಾವು ತಿದ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಧ್ಯಾನದ ಅವಶ್ಯಕತೆ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್, ಗ್ರಾಟಿಟ್ಯೂಡ್. ಮೆಡಿಟೇಷನ್ ಮಾಡಿದ್ರೆ ಗ್ರ್ಯಾಟಿಟ್ಯೂಡ್ ಆಟೋಮೆಟಿಕ್ ಆಗಿ ಬರುತ್ತೆ. ಅಕ್ಸೆಪ್ಟೆನ್ಸ್ ಮೆಡಿಟೇಷನಲ್ಲಿ ಬಂದೇ ಬರುತ್ತೆ. ನೀವು ಮೆಡಿಟೇಷನಲ್ಲಿ ಅಕ್ಸೆಪ್ಟೆನ್ಸ್ ಕಲ್ತ್ರೇ ನೀವು ಮೆಡಿಟೇಷನ್ ಆಗ್ತಾ ಇದೆ ಅಂತ ಅರ್ಥ. ನಿಮಗೆ ಏನೋ ಬರಬಾರದು ಕಿವಿ ಒಳಗಡೆ ಬಂತು, ಮೈಂಡಲ್ಲಿ ಏನೋ ರನ್ ಆಯ್ತಂದ್ರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಯು ಆರ್ ಇನ್ ದ ಪ್ರಾಪರ್ ಪಾತ್ ಇನ್ ಮೆಡಿಟೇಷನ್. ನೀವು ಅದಕ್ಕೆ ವಿರುದ್ಧವಾಗಿ ಚಲಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ದೇವರಾಣೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಅದು 10 ಥಾಟ್ನ ಕ್ರಿಯೇಟ್ ಮಾಡುತ್ತೆ ಗೇನು. ಹೌದು. ಒಂದು ಆಲೋಚನೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಎಸ್ ಐ ಅಕ್ಸೆಪ್ಟೆಡ್, ರಿಲ್ಯಾಕ್ಸ್, ದೆನ್ ದಟ್ ರಿಲ್ಯಾಕ್ಸ್, ದೆನ್ ಬೇರೆದಕ್ಕೆ ಹೋಗುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಒಂದು 3 ರಿಂದ 6 ತಿಂಗಳು ಆಗುತ್ತೆ ನಿಮಗೆ ಆ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ರೆಗ್ಯುಲರ್ ಪ್ರಾಕ್ಟೀಸ್, ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ದಿನ ಬೆಳಗ್ಗೆ ಒಂದು ಪ್ರಾಕ್ಟೀಸ್ ಮಾಡೋದರಿಂದ ನಮ್ಮನ್ನು ನಾವು ಸಕ್ಸಸ್ಸಿನ ಹಾದಿಯಲ್ಲಿ ಚಲಿಸಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ನಮ್ಮನ್ನು ಒಂದು ಪಾಸಿಟಿವ್ ವೇನಲ್ಲಿ ಕರ್ಕೊಂಡು ಹೋಗಬೇಕು. ನಮ್ಮ ಜೀವನ ಒಂದು ಸುಗಮವಾದ ದಾರಿಯಲ್ಲಿ ನಡೆಯಬೇಕು. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ನಾವು ದೇಹ ಶುಚಿ ಮಾಡಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡ್ತೀವಿ. ಮನಸ್ಸನ್ನು ಹೇಗೆ ಶುಚಿ ಮಾಡೋದು? ಧ್ಯಾನ ಮನಸ್ಸಿನ ಸ್ನಾನ ಅಂತ ಹೇಳ್ತಾರೆ. ಧ್ಯಾನ ಮನಸ್ಸಿನ ಸ್ನಾನ. ಮನಸ್ಸಿನ ಸ್ನಾನ. ನಾವು ದೇಹವನ್ನು ನೀರಿನಿಂದ ಹೇಗೆ ತೊಳಿತೀವೋ ನಮ್ಮ ಮನಸ್ಸನ್ನು ತೊಳಿಲಿಕ್ಕೆ ಉಸಿರಾಟ ಬಹಳ ಇಂಪಾರ್ಟೆಂಟ್. ಬ್ರೆತ್, ಉಸಿರಾಟ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಏನೇ ಒಂದು ಮಾಡಬೇಕಾದ್ರೂ ನಮಗೆ ಪ್ರೀ ಪ್ಲ್ಯಾನ್ಡ್ ಇರಬೇಕು. ಧ್ಯಾನ ಮಾಡಬೇಕಾದಾಗ ನಮಗೆ ಕ್ಲಾರಿಟಿ ಇರಬೇಕು. ಬರೋದೇನಿದೆ ಹೋಗೋದೇನಿದೆ ಇವೆಲ್ಲವನ್ನು ವಾಚ್ ಮಾಡ್ತಾ ಮುಂದುವರಿಬೇಕು. ಕ್ಲಿಯರ್? ಓಕೆ. ಸೊ ಇಷ್ಟೋ ತನಕ ನಮಗೆ ಇಷ್ಟೊಂದು ಇನ್ಫಾರ್ಮೇಷನ್ನು ಮೈಂಡನ್ನು ನಾವು ಹೇಗೆ ಟ್ರೈನ್ ಮಾಡಬೇಕು ಆ್ಯಂಡ್ ನಮ್ಮಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಆ್ಯಂಗರ್, ಏನು ಹೇಳ್ತಾ ಇದ್ದೀವಿ, ಇಮೋಷನ್ಸ್ ಪ್ರಾಬ್ಲಮ್ಸ್ ಆಗಲಿ, ಸೊ ಇದನ್ನೆಲ್ಲ ನಾವು ಮೆಡಿಟೇಷನ್ ಮೂಲಕ ಈ ಥರ ನಮ್ಮ ಮೈಂಡನ್ನ ನಾವು ಟ್ರೈನ್ ಮಾಡ್ತಾ ಹೋಗ್ತಾ ಇದ್ರೆ ನಾವು ಲೈಫಲ್ಲಿ ಸಕ್ಸೀಡ್ ಆಗ್ತಾ ಹೋಗ್ತೀವಿ, ಒಳ್ಳೆ ಡಿಸಿಷನ್ ತಗೊತೀವಿ, ಲೈಫಲ್ಲಿ ಕ್ಲಾರಿಟಿ ಸಿಗುತ್ತೆ ಅನ್ನೋದು ನಿಮ್ಮ ಮಾತು ಅಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಒಂದು ಪಾಡ್ಕಾಸ್ಟ್ ಏನಿದೆ, ಇದು ಕಂಪ್ಲೀಟಾಗಿ ಮನಸ್ಸಿನ ಬಗ್ಗೆ ನಾವೇನು ಮಾತಾಡಿದ್ವಿ ಇದೆಲ್ಲ ಒಂದು ಆಯಾಮ.
ಒಂದು ವಿಚಾರಗಳ ಬಗ್ಗೆ ಹಿಡ್ಕೊಂಡು ನಾವು ಎಲಾಬ್ರೇಟ್ ಮಾಡ್ತಾ ಮಾತಾಡ್ತಾ ಬಂದ್ವಿ. ಇದರಲ್ಲಿ ಸಾಕಷ್ಟು ಆಯಾಮಗಳಿದೆ. ಇದನ್ನು ನಾವು 5 ಡೇಸ್ ವರ್ಕ್‌ಶಾಪ್ ಅಥವಾ 1 ಡೇ ವರ್ಕ್‌ಶಾಪಲ್ಲಿ ಅಥವಾ 2 ಡೇ ವರ್ಕ್‌ಶಾಪಲ್ಲಿ ಇದನ್ನು ಸಂಪೂರ್ಣವಾಗಿ ಆಡಿಯನ್ಸಿಗೆ ನಾವು ಹೇಳ್ಕೊಡ್ತೀವಿ. ಇದನ್ನು ವಿತ್ ಪ್ರಾಕ್ಟಿಕಲಿ ಸೆಷನ್ ನೀವು ಹೇಗೆ ಇದನ್ನು ಕ್ಲಾರಿಟಿ ತೊಗೊಂಬರ್ಬೇಕು, ನಿಮ್ಮ ಮನಸ್ಸಿನಲ್ಲಿ ಅನ್ವಾಂಟೆಡ್ ಆಗಿ ಬೆಳೀತಾ ಇರತಕ್ಕಂಥ ಆಲೋಚನೆಗಳಿಗೆ ಹೇಗೆ ಕಡಿವಾಣ ಹಾಕಬೇಕು ಅಥವಾ ಅವ್ರ ಜೊತೆ ನಾವು ಬದುಕೋದು ಹೇಗೆ, ಇದೆಲ್ಲ ಪ್ರಾಕ್ಟಿಕಲಿ ಸೆಷನ್ಗಳು ಮಾಡ್ತಾ ಪ್ರಾಯೋಗಿಕ ಅನುಭವಗಳನ್ನು ಕೊಡ್ತಾ ಒಂದು ಅರ್ಥವಾಗೋ ರೀತಿ, ನಿಮಗೊಂದು ಕ್ಲಾರಿಟಿ ಸಿಗೋ ರೀತಿ ಕೆಲವೊಂದೊಂದು ವರ್ಕ್‌ಶಾಪ್‌ಗಳನ್ನ ನಾವು ಆವಾಗವಾಗ ಮಾಡ್ತಾ ಇರ್ತೀವಿ. ಒಂದು ಇಂಡಿವಿಜುವಲಿಂದ ಹಿಡಿದು ಸ್ಟೂಡೆಂಟ್ಗಳಿಗೆ ಕೌನ್ಸಿಲಿಂಗು ಆ್ಯಂಡ್ ಸೆಷನ್ ಮಾಡೋದ್ರಿಂದ ಹಿಡಿದು ಫ್ಯಾಮಿಲಿ ಇಂಡಿವಿಜುವಲ್ ಕೌನ್ಸಿಲಿಂಗ್ ಆ್ಯಂಡ್ ಮೈಂಡ್ ವರ್ಕ್‌ಶಾಪ್ ಕೊಡೋದ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಇಂಡಿವಿಜುವಲಿ ಕೂಡ ನಾವು ಈ ಒಂದು ವರ್ಕ್‌ಶಾಪ್‌ಗಳನ್ನ ಮಾಡ್ತೀವಿ. ಇಂಡಿವಿಜುವಲಿ ಟ್ರೈನ್ ಅಪ್ ಮಾಡ್ತೀವಿ. ಆ್ಯಂಡ್ ಗ್ರೂಪಲ್ಲೂ ಕೂಡ ನಾವು ಟ್ರೈನಿಂಗ್ಗಳನ್ನ ಇದ್ರ ಬಗ್ಗೆ ಕೊಡ್ತಾ ಹೋಗ್ತೀವಿ. ಇದುವರೆಗೂ ಆಲ್ಮೋಸ್ಟ್ ಒಂದು 5,000-6,000 ಪೀಪಲ್ಸ್ಗೆ ಜಾಸ್ತಿ ಟ್ರೈನಿಂಗ್ನ ಮಾಡಿದ್ವಿ ಗ್ರೂಪಲ್ಲಿ. ಸ್ಟೂಡೆಂಟಿಗೆ 1,500 2,000 ಸ್ಟೂಡೆಂಟ್ಗಳಿಗೆ ಜಾಸ್ತಿನೇ ಟ್ರೈನ್ ಮಾಡಿದ್ವಿ. ಒಂದು 50-60 ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಿದ್ದೀವಿ. ಆನ್ ಆನ್ ಆವ್ರೇಜ್ ಒಂದು 100 ಕೌನ್ಸಿಲಿಂಗು ಸ್ಟೂಡೆಂಟ್ಗಳಿಗೆ ಮಾಡಿದ್ದೀವಿ. ಸೊ ಹೀಗೆ ಸಾಕಷ್ಟು ವಿಧದಲ್ಲಿ ನಾವು ಈ ಒಂದು ಮೈಂಡ್ ಟ್ರೈನ್ ಮಾಡಿದ್ದೀವಿ. ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಕೂಡ ಈ ಒಂದು ವರ್ಕ್‌ಶಾಪ್‌ಗಳಿರುವಾಗ ನಾವೆಲ್ಲರಿಗೂ ಕೂಡ ಇನ್ಫಾರ್ಮೇಷನ್ನ ಕೊಡ್ತೀವಿ. ಈ ಈ ರೀತಿಯಾದಂಥ ಒಂದು ವರ್ಕ್‌ಶಾಪ್ ಇದೆ. ಸೊ ಇವಾಗ ಆಡಿಯನ್ಸಿಗೆ ನಿಮ್ಮ ವರ್ಕ್‌ಶಾಪ್ ಬಗ್ಗೆ ತಿಳ್ಕೊಬೇಕಂತಂದ್ರೆ ಯಾವ ಮೂಲಕ ಅವರು ಥ್ರೂ ಮೊಬೈಲ್, ವಾಟ್ಸಾಪ್ ಇಲ್ಲ ಮೇಲ್, ಚಾಟ್ ಕನೆಕ್ಟ್ ಆಗ್ಬೋದು. ಥ್ರೂ ವಾಟ್ಸಾಪ್ ಕನೆಕ್ಟ್ ಆಗ್ಬೋದು. ಓಕೆ. ಸೊ ನಮ್ಮದು ಗ್ರೂಪ್ ಇದೆ. ವಾಟ್ಸಾಪ್ ಗ್ರೂಪಲ್ಲಿ ಆಲ್ಮೋಸ್ಟ್ ಒಂದು 5,000-6,000 ಮೆಂಬರ್ಸ್ ಇರ್ತಕ್ಕಂಥ ಒಂದು ಚಾನಲ್ ಓಕೆ. ಇದೆ. ಥ್ರೂ ಯೂಟ್ಯೂಬಲ್ಲಿ ನಾವು ಕೊಡ್ತೀವಿ ಇನ್ಫಾರ್ಮೇಷನ್ನು. ಥ್ರೂ ಇನ್ಸ್ಟಾಗ್ರಾಮ್ ಮುಖಾಂತರ ಇನ್ಫಾರ್ಮೇಷನ್ ಕೊಡ್ತೀವಿ. ಆಲ್ಮೋಸ್ಟು ನಮ್ಮ ವರ್ಕ್‌ಶಾಪ್‌ಗಳಿಗೆ ವರ್ಡ್ ಆಫ್ ಮೌತ್ ಕಮ್ಯುನಿಕೇಷನ್ನೇ ಜಾಸ್ತಿ ಆಗಿ ಸೀಟ್ ಆಗಿರುತ್ತೆ, ಓಕೆ. ಬರ್ತಾ ಇರುತ್ತೆ. ಅಂದ್ರೆ ಇವಾಗ ನಿಮ್ಮ ಈ ವಿಡಿಯೋ ನೋಡಿ ಅವ್ರಿಗೂನು ಒಂದು ಕನ್ಸಲ್ಟೇಷನ್ ತಗೊಬೇಕು. ಅವ್ರ ಲೈಫಲ್ಲೂನು ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೊಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್ಡ್ ಮೈಂಡ್ ಕೋಚ್ ಅವ್ರದ್ದು ಟ್ರೈನಿಂಗ್ ಬೇಕು ಅಂತ ಅಂದ್ರೆ ಅವರು ಹೇಗೆ ನಿಮ್ಮ ಹತ್ರ ಕೋಚ್ ತಗೊಬೋದು? ಅವರು ಒನ್ ಆನ್ ಒನ್ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇರುತ್ತೆ ಅಲ್ಲ? ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋದರೆ ನಮ್ಮ ನಂಬರ್ ಸಿಗುತ್ತೆ. astitva-foundation.com ಅಂತ ಹೇಳಿ ವೆಬ್ಸೈಟಿಗೆ ಹೋದರೆ ಅಲ್ಲೂ ಕೂಡ ನಮ್ಮ ಎಂಟೈರ್ ಡೀಟೇಲ್ಸ್ ಇದೆ. ಲೊಕೇಶನ್ ಇದೆ, ಆಫೀಸ್ ಅಡ್ರೆಸ್ ಓಕೆ. ಇದೆ ಆ್ಯಂಡ್ ಮೊಬೈಲ್ ನಂಬರ್ ಸಿಗುತ್ತೆ. ಅಲ್ಲಿ ಚಾಟ್ ಮಾಡ್ಬೋದು, ಫೋನ್ ಮಾಡ್ಬೋದು. ನಮ್ಮ ಪ್ರತಿನಿಧಿ ಅದಕ್ಕೆ ಫೋನ್ ರೆಸ್ಪಾನ್ಸ್ ಮಾಡಿ ಗಮನಿಸಿ ಅಪಾಯಿಂಟ್ಮೆಂಟ್‌ನ ತೊಗೊಂಡು ಹೇಳ್ತಾರೆ. ಓಕೆ. ಸೊ ನಿಮಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಡೇ ಟು ಟೈಮ್ ಕೊಡ್ತಾರೆ. ಆ ದಿನದಲ್ಲಿ ನೀವು ಬಂದು ಮಾತಾಡಿಕೊಂಡು ನಿಮ್ಮ ವಿಚಾರ ಏನೇ ಇದ್ರೂ ಮುಕ್ತವಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಕಾನ್ಫಿಡೆನ್ಷಿಯಲ್. ಓಕೆ. ಇಷ್ಟೋ ತನಕ ನೀವಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸಬ್‌ಕಾನ್ಷಿಯಸ್ ಮೈಂಡ್ ಬಗ್ಗೆ ಆಗಲಿ, ನಮ್ಮ ಮೈಂಡು ಇಮೋಷನ್ಸ್‌ನಾಗಲಿ, ಥಾಟ್ಸ್‌ನಾಗಲಿ ಹೇಗೆ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅದರಲ್ಲಿ ನೀವು ಬ್ರೀತಿಂಗ್ ಎಕ್ಸರ್ಸೈಸ್‌ನೆಲ್ಲ ಹೇಳ್ಕೊಟ್ಟಿದ್ದೀರಾ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸೊ ಹಾಗೆ ಇನ್ನು ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕು, ಮೈಂಡ್ ರಿಲೇಟೆಡ್ ಕೋಚಸ್ ಬೇಕು, ನಿಮಗೆ ಗೈಡೆನ್ಸ್ ಬೇಕು, ಒನ್ ಆನ್ ಒನ್ ಕನ್ಸಲ್ಟೇಷನ್ ಮಾಡಬೇಕು ಅಂತ ಅಂದರೆ ಅಸ್ತಿತ್ವ ಫೌಂಡೇಶನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅದರ ಎಲ್ಲ ಇನ್ಫಾರ್ಮೇಷನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಹಾಗೆ ನಿಮಗೆ ಇದೇ ಥರ ಮೋರ್ ಇನ್ಫಾರ್ಮೇಷನ್ ಬೇಕು ಇದೇ ಫೀಲ್ಡಲ್ಲಿ ಅಂತಂದರೆ ಸೊ ಡೂ ಸಬ್ಸ್ಕ್ರೈಬ್ ಡಾಕ್ಟರ್ ವಿಶಾಲ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.